ಹಲೋ ಹಾಯ್, ನನ್ನ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೂ AI ಸ್ಪರ್ಧಾ ಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ನಡೆದಂತಹ FDA ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡ್ಕೊಳ್ಳೋಣ. ಓಕೆ, ಇದು ನಾನ್ HK ಇರ್ತದ. ಓಕೆ, ಬನ್ನಿ. ಮೊದಲನೆಯ ಪ್ರಶ್ನೆ, ಲಾ ನೀನಾ ಆಸ್ಟ್ರೇಲಿಯಾದಲ್ಲಿ ಇತ್ತೀಚಿನ ಪ್ರವಾಹಕ್ಕೆ ಕಾರಣವಾಗಿದೆ ಎಂದು ಶಂಕಿಸಲಾಗಿದೆ. ಓಕೆ, ಲಾ ನೀನಾ ಎಲ್ ನೀನೋಗಿಂತ ಹೇಗೆ ಭಿನ್ನವಾಗಿದೆ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ನಾವು ನೋಡ್ಕೋಬಹುದು. ಓಕೆ, ಆಪ್ಷನ್ ನೋಡ್ಕೊರಿ. ಇಲ್ಲಿ ಲಾ ನೀನಾವು ಸಮಭಾಜಕ ಹಿಂದೂ ಮಹಾಸಾಗರದಲ್ಲಿ ಅಸಾಧಾರಣವಾಗಿ ತಣ್ಣನೆಯ ಸಾಗರ ತಾಪಮಾನದಿಂದ ನಿರೂಪಿತವಾಗಿದೆ. ಆದರೆ ಎಲ್ ನೀನೋ ಸಮಭಾಜಕ ಪೆಸಿಫಿಕ್ ನಲ್ಲಿ ಅಸಾಮಾನ್ಯ ಬೆಚ್ಚಗಿನ ಸಾಗರ ತಾಪಮಾನದಿಂದ ನಿರೂಪಿಸಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ನೋಡ್ರಿ, ಇಲ್ಲಿ ಎಲ್ ನೀನೋ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ, ಆದರೆ ಲಾ ನೀನಾ ಮಾನ್ಸೂನ್ ಹವಾಮಾನದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಹೇಳಿಕೆ ಯಾವ್ದಂತ ಹೇಳಿ ಪ್ರಶ್ನೆನ ಕೇಳಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂತಂದ್ರೆ ಒಂದು ನೋಡ್ರಿ, ಒಂದು ಮಾತ್ರ. ಆಪ್ಷನ್ 2 ಏನಿದೆ ಅಲ್ಲ, ಕೇವಲ ಒಂದು ಮಾತ್ರ ಇದು. ಓಕೆ, ಇದು ಸರಿ ಆಗುತ್ತಾ? ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಇಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ರಾಷ್ಟ್ರೀಯ ಸಂಸ್ಥೆ ಎಲ್ಲಿದೆ ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಬರುತ್ತಪ್ಪ ಅಂತಂದ್ರೆ ಹೈದರಾಬಾದ್ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ. ನಾವು ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ ಇವಾಗ. ಆದ್ರಿಂದ ಏನು ಎಕ್ಸ್ಪ್ಲನೇಷನ್ ಅದು ಜಾಸ್ತಿ ಕೊಡಕ್ ಹೋಗಲ್ಲ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಸರಿಯಾದ ಉತ್ತರಗಳನ್ನು ಈ ಕೆಳಗಿನ ಸಂಕೇತಗಳಿಂದ ಜೋಡಿಸಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಹೊಂದಿಸಿ ಬರೆಯಿರಿ. ಇದಕ್ಕೆ ಇಲ್ಲಿ ನೋಡ್ಕೊರಿ, ಸೈಕ್ಲೋನ್, ಟೈಫೂನ್ಗಳು, ಹರಿಕೇನ್ಗಳು, ವಿಲ್ಲಿಗಳು. ಇದನ್ನೇನಪ್ಪಾ ಅಂತಂತಂದ್ರೆ ನಿಮಗೆ ಸೈಕ್ಲೋನ್ ಅಂತ ಹೇಳಿ ಯಾವ ಭಾಗದಾಗ ಕರೀತಾರ, ಮತ್ತು ಫಸ್ಟ್ ಟೈಫೂನ್ ಅಂತ ಎಲ್ಲಿ, ಹರಿಕೇನ್ ಅಂತ ಎಲ್ಲಿ. ಈಗ ಆಲ್ರೆಡಿ ಇದು PC ಒಳಗಡೆ, PC ಪ್ರಶ್ನೆ ಪತ್ರಿಕೆ ಒಳಗಡೆ ಬಂದಿರ್ತದ. ವಿಲ್ಲಿ ಎಂದು ಎಲ್ಲಿ ಇದು ನೀವು ಒಂಥರ ಸೈಕ್ಲೋನ್ಗಳು ರೀ. ಈ ಹೆಸರನ್ನ ಎಲ್ಲಿ ಕರೀತಾರ ಅಂತ ಕೇಳಿರ್ತಾರ. ಅವೇನಾದ್ರೂ ನಮಗೆ ನೆನಪಿದ್ದು ಅಂದ್ರೆ ಈಸಿ ಆಗಿದ್ದಕ್ಕೆ ಆನ್ಸರ್ ಮಾಡಬಹುದು. ಓಕೆ, ನೋಡ್ರಿ, ಇದಕ್ಕ ಸರಿಯಾದ ಉತ್ತರ ಯಾವ್ದಾಗತ್ತಪ್ಪ ಅಂತಂತಂದ್ರೆ ಆಪ್ಷನ್ 2 ಏನಿದೆಯಲ್ಲ, A4B1 ಇದು ಸರಿಯಾದ ಉತ್ತರ ಆಗುತ್ತಾ. ಓಕೆ, ಬರ್ರಿ ನೋಡೋಣ ಬರ್ರಿ ಒಂದ್ಸಲ. ಏನಪ್ಪಾ ಅಂತಂತಂದ್ರೆ ಸೈಕ್ಲೋನ್ ಅಂತ ಹೇಳಿ ಎಲ್ಲಿ ಕರೀತಾರ? ನಮ್ಮ ಭಾಗದೊಳಗಡೆ ಕರೀತಾರೆ. ಎಲ್ಲಿ? ನಮ್ಮ ಭಾರತದ ಬಂಗಾಳ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರದಲ್ಲಿ. ಓಕೆ, ಇಲ್ಲಿ ಸೈಕ್ಲೋನ್, ಚಂಡಮಾರುತಗಳು ಅಂತ ಹೇಳಿ ನಾವು ಕರಿತೀವಿ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಟೈಫೂನ್ಗಳು ಅಂತ ಎಲ್ಲಿ ಕರೀತಾರಪ್ಪ ಅಂತಂದ್ರೆ ಫಿಲಿಪಿನ್ ದ್ವೀಪಗಳು ಏನ್ ಬರ್ತಾವಲ್ಲ ಆ ಭಾಗದಲ್ಲಿ ಕರೀತಾರ. ದೆನ್ ನೆಕ್ಸ್ಟ್ ಹರಿಕೇನ್ಗಳು ಅಂತ ಎಲ್ಲಿ ಕರೀತಾರ ಅಂದ್ರೆ ಉತ್ತರ ಅಮೆರಿಕ ಹಾಗೂ ಕೆರಿಬಿಯನ್ ಸಮುದ್ರಗಳು ಏನ್ ಕಂಡು ಬರ್ತಾವಲ್ಲ ಅಲ್ಲಿ ಕರೀತಾರ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ವಿಲ್ಲಿ ಅಂತ ಹೇಳಿ ಆಸ್ಟ್ರೇಲಿಯಾ ಭಾಗದೊಳಗಡೆ. ಇವೇನು ವಿಲ್ಲಿ ಹರಿಕೇನ್ಗಳು ಇವು 1 ಲೈನರ್ ಪ್ರಶ್ನೆ ಆಗ್ಯಾವ್ರಿ ಹಿಂದೆ. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ತಾ ಹೋದ್ರೆ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಏನಪ್ಪಾ ಅಂತಂತಂದ್ರೆ AI ಸ್ಪರ್ಧಾ ಶಾಲಾ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರೀವಿಯಸ್ ಇಯರ್ ಒಳಗಡೆ ಏನ್ ಕ್ವಶನ್ ಪೇಪರ್ ಪ್ರಶ್ನೆಗಳು ಬಂದಿರ್ತಾವಲ್ಲ ಅವನ್ನ ಕ್ವಿಜ್ ರೂಪದಲ್ಲಿ ನಾವು ಶಾರ್ಟ್ಸ್ ಮಾಡಿ ಹಾಕ್ತಿವಿ. ಅದನ್ನ ನೀವು ನೋಡ್ಕೋಬಹುದು, ನಮ್ಮ ಚಾನಲ್ ಅಲ್ಲಿ ಸಿಗ್ತದೆ ನಿಮ್ಗೆ. ಓಕೆ, ದೆನ್ ನೆಕ್ಸ್ಟ್ ಹೊಂದಿಸಿ ಬರೆಯರಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಕಲ್ಲಿದ್ದಲು ಗಣಿ ಕೇಂದ್ರವನ್ನ ಕೊಟ್ಟಿದ್ದಾರೆ. ಅವು ಯಾವ ರಾಜ್ಯದಲ್ಲಿ ಅದಾವ ಅಂತ ಹೇಳಿ ಇಲ್ಲಿ ಪ್ರಶ್ನೆನ ಕೇಳಲಾಗಿದೆ. ಓಕೆ, ಬರ್ರಿ. ರಾಣಿಗಂಜ್, ಜರಿಯಾ, ತಟಪಾನಿ ಮತ್ತು ತಲ್ಚೇರ್ ಇವೇನು ಕಲ್ಲಿದ್ದಲು ಗಣಿ ಕೇಂದ್ರಗಳು. ಅವು ಯಾವ ರಾಜ್ಯದಲ್ಲಿವೆ ಅಂತ ಇಲ್ಲಿ ಕೇಳಿದ್ದಾರೆ. ಓಕೆ, ಈಗ ನೀವು ನೋಡ್ಕೋಬಹುದು, ರಾಣಿಗಂಜ್ ಎಲ್ಲಿ ಕಂಡು ಬರ್ತದ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಜರಿಯಾ ಕಲ್ಲಿದ್ದಲು ಗಣಿ ಕೇಂದ್ರ ಎಲ್ಲಿ ಕಂಡು ಬರ್ತದ? ಇದು ಕಂಡು ಬರುವುದು ಎಲ್ಲಿ? ಜಾರ್ಖಂಡ್ ಒಳಗಡೆ. ಓಕೆ, ಇಲ್ಲಿ ಏನಾದ್ರು ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಕ್ ಬರುತ್ತೆ ನೋಡ್ರಿ. ಇವೆರಡು ನಮ್ಗೆ ಅಷ್ಟೊಂದು ನಾವು ನೋಡಿರಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ. ಏನಾದ್ರು ಫುಲ್ ಡೆಪ್ತ್ ಆಗಿ ಓದಿದ್ರೆ ನಮಗೆ ಗೊತ್ತಿರ್ತದ. ಓಕೆ, ಇದ್ರೊಳಗಡೆ A2 ಮತ್ತೆ B3 ಇದ್ದಿದೆ ನೋಡ್ರಿ. A2 ಇಲ್ಲಿ ಐತಿ, A2 ಇಲ್ಲಿ ಐತಿ, A2 ಇಲ್ಲಿ ಐತಿ. ನೆಕ್ಸ್ಟ್ B3 ಐತ್ರಿ. ಓಕೆ, B3 ಇಲ್ಲೂ ಐತಿ, ಇಲ್ಲೂ ಐತಿ. ಅಂದ್ರಿಂದ ಇವೆರಡು ಅಲ್ಲ, ಇವೆರಡು ಒಳಗಡೆ ಏನು ಆನ್ಸರ್ ಅದ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ತಟಪಾನಿ ಮತ್ತು ತಲ್ಚೇರ್ ಇಲ್ಲಿ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆತ್ರಿ. ನಾವು ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಕ್ ಬರಲ್ಲ, ಆದ್ರಿಂದ ನಿಮ್ಗೆ ಗೊತ್ತಿರ್ಲೇಬೇಕು. ಓಕೆ, ಈ ತಟಪಾನಿ ಅನ್ನೋದು ಎಲ್ಲಿ ಕಂಡು ಬರ್ತದ ಅಂದ್ರೆ ಛತ್ತೀಸ್ಗಢ ಒಳಗಡೆ ಕಂಡು ಬರ್ತದ. ದೆನ್ ನೆಕ್ಸ್ಟ್ ಅದೇ ರೀತಿ ತಲ್ಚೇರ್ ಅನ್ನೋದು ಒಡಿಶಾ ಒಳಗಡೆ ಕಂಡು ಬರ್ತದ ನೋಡ್ರಿ. ಹಂಗಾದ್ರೆ A2 B3 C4 ಮತ್ತೆ D1 ಇದು ಸರಿಯಾದ ಉತ್ತರ ಆಗ್ತದ ನೋಡ್ರಿ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ 5ನೇ ಪ್ರಶ್ನೆಯನ್ನ ನೋಡ್ಕೊರಿ. ಇಲ್ಲೇ TKM R12 MTU 1001 ಪೂಸಾ RS10
ಅಗ್ರೋ 6201 ಇವು ಯಾವುದರ ತಳಿಗಳು ಅಂತ ಇಲ್ಲಿ ಪ್ರಶ್ನೆನ ಕೇಳಿದ್ದಾರೆ. ಓಕೆ, ನಾವು ಸಾಕಷ್ಟು ಬಾರಿ ನೋಡಿದೀವ್ರಿ ಇಲ್ಲಿ ಪೂಸಾ RH10 ಇದನ್ನ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಾಗಲಿ ಕರೆಂಟ್ ಅಫೇರ್ಸ್ ಅಲ್ಲಾದ್ರಿ ಓಕೆ ಇವೆಲ್ಲ ಏನು ತಳಿಗಳನ್ನ ನೋಡೇ ಇರ್ತೀವಿ. ಆದ್ರಿಂದ ಇದು ಪೂಸಾ RH ಅಂತ ಬಂದೈತಪ್ಪ ಅಲ್ಲ, ಆದ್ರಿಂದ ನೀವೇನಂತ ಹಾಕ್ಬೇಕು, ಇದಕ್ಕ ಭಾರತದಲ್ಲಿ ಸಾಮಾನ್ಯವಾಗಿ ಬಳಸುವ ಭತ್ತದ ತಳಿಗಳ ಒಳಗಡೆ ಬರ್ತದ ನೋಡ್ರಿ. ಈ ಪೂಸಾ ಒಂದಿದು ಒಂದು ಗೊತ್ತಿತ್ತಂದ್ರೆ ನೀವು ಈಸಿಯಾಗಿ ಇದಕ್ಕೆ ಆನ್ಸರ್ ಹಾಕ್ಬಹುದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ಇಲ್ಲಿ ಹೊಂದಿಸಿ ಬರೆಯಿರಿ ಇದೆ. ಓಕೆ, ಐಸೋಹೇಲ್, ಐಸೋಬಾರ್, ಐಸೋನೇಫ್, ಐಸೋಹೈಟ್ ಇವೇನು ಪ್ರೀವಿಯಸ್ ಇಯರ್ ಅಲ್ಲಿ ಬಂದಂತಹ ಪ್ರಶ್ನೆಗಳು ರೀ. ಇವು ಏನು ಯಾವ ರೀತಿ ಪ್ರಶ್ನೆಯನ್ನ ತೆಗಿತಿದಾರಪ್ಪ ಅಂತಂದ್ರೆ, ಹಿಂದೆ ಏನಪ್ಪಾ ಒನ್ ಲೈನರ್ ಕ್ವಶನ್ ಇದ್ದಿದ್ದು ಅವನ್ನ ಹೊಂದಿಸಿ ಬರೆಯರಿ ಮತ್ತೆ ಹೇಳಿಕೆಗಳ ರೂಪದಲ್ಲಿ ಈಗ ಪ್ರಶ್ನೆಯನ್ನ ಕೊಡ್ತಾ ಇದ್ದಾರ. ನಾವೇನ್ ಅನ್ಕೊಂತೀವಿ, ಪ್ರಶ್ನೆ ಪತ್ರಿಕೆ ಫುಲ್ ಹೆವಿ ಐತಿ ಅಂತೇಳಿ ನಾವ್ ಅನ್ಕೊಂತೀವಿ. ಬಟ್ ಏನ್ ಕೇಳಕತ್ತಾರ ಅವರು, ಹೊಂದಿಸಿ ಬರೆಯರಿ ಅಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಏನು ಒನ್ ಲೈನರ್ ಆಗಿರ್ತಾವಲ್ಲ ಅಲ್ಲಿ 4 ಕ್ವಶನ್ ಕೇಳತ್ರ, ಇಲ್ಲಿ ಒಂದ ಕ್ವಶನ್ ಒಳಗೆ ಹಾಕಿ ರುಬ್ಬಿ ಬಿಟ್ಟಾರ ನೋಡ್ರಿ, ಈಸಿಯಾಗಿ ಹೇಳ್ಬೇಕಂದ್ರ. ಓಕೆ, ಐಸೋಹೇಲ್, ಐಸೋಬಾರ್, ಐಸೋನೇಫ್, ಐಸೋಹೈಟ್ ಇವಂತೂ ನೀವು PC ಕ್ವಶನ್ ಪೇಪರ್ ಒಳಗೆ ನೋಡಿರ್ತೀರಿ ಇವನ್ನ. ಓಕೆ, ಫಸ್ಟ್ ಐಸೋಹೇಲ್ ಅಂತಂತಂದ್ರೆ ಈಗ ನೀವು ಸನ್ಶೈನ್ ಯಾವ ಭಾಗದೊಳಗಡೆ ಈಕ್ವಲ್ ಇರ್ತದ ನೋಡ್ರಿ ಅಂತಂದ್ರೆ ಸೂರ್ಯರಶ್ಮಿ, ಇದಕ್ಕ A2 ಐತಲ್ಲ ಇದಕ್ಕೆ ಸರಿಯಾದ ಉತ್ತರ ರೀ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಐಸೋಬಾರ್ ಅಂತಂದ್ರೆ ಬಾರ್ ಅಂದ್ರೆ ಒತ್ತಡ ಬರ್ತದ ರೀ, ಅಂದ್ರೆ ಸಮ ಒತ್ತಡದ ಪ್ರದೇಶಗಳು, ಸಮ ಒತ್ತಡದ ಪ್ರದೇಶಗಳನ್ನ ಕೂಡಿಸೋದಕ್ಕೆ ಐಸೋಬಾರ್ ಅಂತ ಕರೀತಾರ. ದೆನ್ ನೆಕ್ಸ್ಟ್ ಐಸೋನೇಫ್ ಅಂದ್ರೆ ಸಮ ಮೋಡ ಅಂತ ಬರ್ತದ. ಓಕೆ, ದೆನ್ ನೆಕ್ಸ್ಟ್ ಐಸೋಹೈಟ್ ಅಂದ್ರೆ ಸಮವೃಷ್ಟಿ ಅಂತಂತಂದ್ರೆ ಸಮ ಮಳೆ ಬೀಳುವ ಪ್ರದೇಶಗಳ ಓಕೆ ಅದನ್ನ ಜೋಡಿಸುವಂತದ್ದಾಗಿದೆ ಇದಕ್ಕ ಆದ್ರಿಂದ ಸರಿಯಾದ ಉತ್ತರ A2B4 ಮತ್ತಿಲ್ಲೆಲ್ಲೂ ಇಲ್ರಿ. ಆದ್ರಿಂದ ಇದಕ್ಕ 4ನೇದು ಐತಲ್ಲ ಆಪ್ಷನ್ ಸರಿಯಾದ ಉತ್ತರ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇದು A2B4, ದೆನ್ ನೆಕ್ಸ್ಟ್ C1D3 ಕರೆಕ್ಟ್ ಐತಲ್ಲ ರೀ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, 7ನೆಯ ಪ್ರಶ್ನೆ, ಅರಬ್ಬಿ ಸಮುದ್ರಕ್ಕಿಂತ 4 ಪಟ್ಟು ಹೆಚ್ಚು ಚಂಡಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಲು ಕಾರಣವೇನು ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಅರಬ್ಬಿ ಸಮುದ್ರ ಏನ್ ಕಂಡು ಬರ್ತದಲ್ರಿ, ಅಲ್ಲಿ ಜಾಸ್ತಿ ಚಂಡಮಾರುತಗಳು ಉಗಮವಾಗುವುದಕ್ಕಿಂತ ಬಂಗಾಳ ಕೊಲ್ಲಿ ಒಳಗಡೆ 4 ಪಟ್ಟು ಹೆಚ್ಚು ಉಗಮ ಆಗ್ತಾವಂತ. ಅದಕ್ಕೆ ಕಾರಣ ಏನಂತ ಇಲ್ಲಿ ಪ್ರಶ್ನೆಯನ್ನ ಕೇಳ್ಯಾರ. ಓಕೆ, ನೋಡ್ರಿ ಇಲ್ಲಿ ಸಾಗರದ ಮೇಲ್ಮೈನ ಹೆಚ್ಚು ಉಷ್ಣಾಂಶ ಅಂತ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ನದಿಗಳಿಂದ ಶೀತ ನೀರಿನ ಒಳಹರಿವು ಅಂತ ಕೊಟ್ಟಿದ್ದಾರೆ. ತೇವಾಂಶ ಭರಿತ ಮೋಡಗಳು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಭೌಗೋಳಿಕ ಆಕಾರ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ಯಾವ್ದು ಬರ್ತದ ಅಂದ್ರೆ ಸಾಗರ ಮೇಲ್ಮೈನ ಹೆಚ್ಚು ಉಷ್ಣಾಂಶ ಬರ್ತದ ರೀ, ನದಿಗಳಿಂದ ಶೀತ ನೀರಿನ ಒಳಹರಿವು ಇದು ಬರಲ್ಲ. ಓಕೆ, ದೆನ್ ನೆಕ್ಸ್ಟ್ ತೇವಾಂಶ ಭರಿತ ಮೋಡಗಳು ಇದು ಕರೆಕ್ಟ್ ಆಗತ್ತ. ದೆನ್ ನೆಕ್ಸ್ಟ್ ಭೌಗೋಳಿಕ ಆಕಾರ ಏನಿದೆಲ್ಲ ಇದು ಸರಿಯಾದ ಉತ್ತರ ನೋಡ್ರಿ. ಆದ್ರಿಂದ ಆನ್ಸರ್ ಯಾವ್ದು ಬರುತ್ತೆ ಇದಕ್ಕ ACD ಎಲ್ಲಿದೆ ನೋಡ್ರಿ, ಇಲ್ಲಿದೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಕಂಡು ಬರುವ ಬಂದರುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾದ ಕ್ರಮ ಅಂತ ಕೇಳಿದ್ದಾರೆ. ಓಕೆ, ನಾವ್ ಈಗಾಗಲೇ ಏನಪ್ಪಾ ಅಂತಂದ್ರೆ ಲಾಸ್ಟ್ FDAದ್ದು HK ಕ್ವಶನ್ ಪೇಪರ್ ಏನ್ ನಡೆದಿತ್ತಲ್ಲ ಆ ಕ್ವಶನ್ ಪೇಪರ್ ಅಲ್ಲಿ ಏನಂತ ಕೇಳಿದ್ರಪ್ಪ ಅಂತಂದ್ರೆ ನಾವು ರಾಜಧಾನಿಗಳನ್ನ ಮ್ಯಾಪ್ ವೈಸ್ ಇಂಡಿಯಾದ್ದು ಮ್ಯಾಪ್ ಗಳನ್ನ ಕೇಳಿದ್ರು. ಇಲ್ಲಿ ಏನ್ ಮಾಡಿದ್ದಾರೆ, ಬಂದರುಗಳನ್ನ ಕೇಳಿದ್ದಾರೆ. ಆದ್ರಿಂದ ನಾವು ಕಂಪಲ್ಸರಿ ಮ್ಯಾಪ್ ರೀಡಿಂಗ್ ಮಾಡ್ಲೇಬೇಕು ನೋಡ್ರಿ. ಓಕೆ, ಇದಕ್ಕೆ ಸರಿಯಾದ ಕ್ರಮ ಯಾವ್ದಾಗತ್ತಪ್ಪ ಅಂತಂದ್ರೆ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನೋಡ್ರಿ, ಕಾರವಾರ ರೀ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಅಂಕೋಲಾ, ಕುಮಟಾ, ಭಟ್ಕಳ. ಆಪ್ಷನ್ 4 ಏನೈತಲ್ರಿ ಇದು ಕಾರವಾರ, ಅಂಕೋಲಾ, ಕುಮಟಾ, ಭಟ್ಕಳ. ಇದು ಹೆಂಗಪ್ಪ ಅಂತಂದ್ರೆ ಉತ್ತರದಿಂದ ಮ್ಯಾಪ್ ಉತ್ತರ ದಕ್ಷಿಣ ರೀ. ಓಕೆ, ಉತ್ತರದಿಂದ ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪೂರ್ತಿ ಏನು ಉತ್ತರಕ್ಕೆ ಕಂಡು ಬರುವ ಬಂದರು ಯಾವ್ದಪ್ಪ ಅಂತಂದ್ರೆ ನೀವು ನೋಡ್ಬಹುದು ಕಾರವಾರ ಬಂದರು ಬರ್ತದ. ಅದಾದ್ಮೇಲೆ ನೆಕ್ಸ್ಟ್ ಬರೋದೇ ಅಂಕೋಲಾ ಬರ್ತದ ರೀ. ನೀವು ಒಂದ್ಸಲ ಮ್ಯಾಪ್ ಒಳಗಡೆ ನೋಡ್ರಿ ಬೇಕಾದ್ರೆ. ಓಕೆ, ದೆನ್ ನೆಕ್ಸ್ಟ್ ಅದಾಗಿಂದ ಕುಮಟಾ ಬರ್ತದೆ, ಕುಮಟಾ ಆಗಿಂದ ಭಟ್ಕಳ ಬರ್ತದ ನೋಡ್ರಿ. ಭಟ್ಕಳ ಲಾಸ್ಟ್ ಎಲ್ಲಪ್ಪ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಪೂರ್ತಿ ದಕ್ಷಿಣದ ಭಾಗಕ್ಕೆ ಐತ್ರಿ ಇದು ಭಟ್ಕಳ ಬಂದರು. ನೀವು ಬೇಕಾದ್ರೆ ನಾನು ಸುಳ್ಳು ಅಂದ್ರೆ ನಿಮ್ಗೆ ಒಂದ್ಸಲ ಇಂಡಿಯಾ ಮ್ಯಾಪ್ ಅನ್ನ ಇದು ಕರ್ನಾಟಕ ಮ್ಯಾಪ್ ಅನ್ನ ತೆಗೆದು ನೋಡ್ರಿ ಬೇಕಾದ್ರೆ. ಓಕೆ, ದೆನ್ ನೆಕ್ಸ್ಟ್ 9ನೆಯ ಪ್ರಶ್ನೆ, ಯಾವ ವನ್ಯಜೀವಿ ಅಭಯಾರಣ್ಯವು ಇತ್ತೀಚೆಗೆ ನೈಸರ್ಗಿಕ
ಪ್ರಸಾರಣದ ಮೂಲಕ ಏಷ್ಯಾಟಿಕ್ ಸಿಂಹಗಳಿಗೆ ಆವಾಸ ಸ್ಥಾನವಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ. ಬರ್ದಾ ವನ್ಯಜೀವಿ ಅಭಯಾರಣ್ಯ, ಗಾಂಧಿ ಸಾಗರ ಅಭಯಾರಣ್ಯ, ಬನ್ನಿ ಹುಲ್ಲುಗಾವಲು ಪ್ರದೇಶ, ಕೂನೋ ರಾಷ್ಟ್ರೀಯ ಉದ್ಯಾನವನ ಅಂತಿದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಬರ್ದಾ ವನ್ಯಜೀವಿ ಅಭಯಾರಣ್ಯ ನೋಡ್ರಿ. ನಾವ್ ಈಗಾಗಲೇ ನೋಡಿದಂತದ್ದು ಏನಪ್ಪಾ ಅಂತಂದ್ರೆ ಏಷ್ಯಾಟಿಕ್ ಸಿಂಹಗಳಿಗೆ ಆವಾಸ ಸ್ಥಾನವಾಗಿರುವುದಂತದ್ದು ಮೇನ್ ಆಗಿದೆ ಯಾವ್ದಪ್ಪ ಅಂತಂದ್ರೆ ಗಿರ್ ನ್ಯಾಷನಲ್ ಪಾರ್ಕ್, ಗುಜರಾತ್ ಒಳಗಡೆ ಕಂಡು ಬರ್ತದಲ್ಲ ಅಲ್ಲಿ. ಈಗ ಇತ್ತೀಚೆಗೆ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಅಲ್ಲಿ ಏಷ್ಯಾಟಿಕ್ ಸಿಂಹಗಳು ಏನದಾವಲ್ಲ ಅಲ್ಲೇ ಪಕ್ಕದಲ್ಲಿರುವಂತ ಗಿರ್ ನ್ಯಾಷನಲ್ ಪಾರ್ಕ್ ಪಕ್ಕದಲ್ಲಿರುವಂತ ಬರ್ದಾ ವನ್ಯಜೀವಿ ಅಭಯಾರಣ್ಯದಲ್ಲಿ ಹೋಗ್ತಾ ಇದಾವಂತ. ಆ ಕಾರಣದಿಂದಾಗಿ ಇದು ಸರಿಯಾದ ಉತ್ತರ ಬರ್ದಾ ವನ್ಯಜೀವಿ ಅಭಯಾರಣ್ಯ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ ಇಲ್ಲಿ. ಒಂದ್ ನಿಮಿಷ. 10ನೆಯ ಪ್ರಶ್ನೆ. ಈ ಕೆಳಗಿನ ಕರ್ನಾಟಕದಲ್ಲಿನ ಸಂರಕ್ಷಣಾ ಪ್ರದೇಶಗಳನ್ನು ಪರಿಗಣಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಬಂಡೀಪುರ, ಅಣಶಿ, ಭದ್ರಾ, ಬನ್ನೇರುಘಟ್ಟ, ಕಾಳಿ, ನಾಗರಹೊಳೆ ಅಂತ ಕೊಟ್ಟಿದ್ದಾರೆ. ಈ ಮೇಲಿನವುಗಳಲ್ಲಿ ಯಾವ ಹುಲಿ ಸಂರಕ್ಷಣಾ ವಲಯಗಳಾಗಿವೆ ಅಂತ ಕೇಳಿದ್ದಾರೆ. ಓಕೆ, ನಿಮಗಂತರೂ ಗೊತ್ತಿರ್ತದ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳದಾವ ಅಂದ್ರೆ ಒಟ್ಟು 5 ಅದಾವ್ರಿ. 5 ಯಾವಪ್ಪ ಅಂತಂದ್ರೆ ಇದು ರೀ, ಯಾವುದು ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶ ಐತಲ್ಲ ಇದು. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಅಂಶಿ ಏನೈತಲ್ಲ ಇದು ನ್ಯಾಷನಲ್ ಪಾರ್ಕ್, ಇಲ್ಲಂತೂ ಹುಲಿ ಸಂರಕ್ಷಣಾ ಪ್ರದೇಶ ಬರಲ್ಲ. ನೆಕ್ಸ್ಟ್ ಅದೇ ರೀತಿಯಾಗಿ ಭದ್ರಾ ಇದು ಕೂಡ ಏನ್ರಿ ಹುಲಿ ಸಂರಕ್ಷಣಾ ಪ್ರದೇಶ ರೀ ಇದು. ಓಕೆ, ಇದು ಸ್ಪೆಷಲಿ ಅಲ್ಲಿ ಚಿಕ್ಕಮಗಳೂರು ಕಡೆ ಕಂಡು ಬರ್ತದ. ನೆಕ್ಸ್ಟ್ ಅದೇ ರೀತಿಯಾಗಿ ಅದು ಬನ್ನೇರ್ಘಟ್ಟ ಏನಿದೆ ಅಲ್ಲ ಇದು ಬೆಂಗಳೂರು ಒಳಗಡೆ ಕಂಡು ಬರ್ತದ. ಇದು ಕೂಡ ಹೌದು. ನೆಕ್ಸ್ಟ್ ಅದೇ ರೀತಿಯಾಗಿ ಒಂದ್ ನಿಮಿಷ, ಇಲ್ಲಿ ಏನಪ್ಪಾ ಅಂತಂದ್ರೆ ಬನ್ನೇರ್ಘಟ್ಟ ಬರಲ್ರಿ. ಆಕ್ಚುಲಿ ಅದು ಯಾವುದು ಇದು ನ್ಯಾಷನಲ್ ಪಾರ್ಕ್ ಆಗ್ತದ, ಬನ್ನೇರ್ಘಟ್ಟ ಬರಲ್ಲ. ಬನ್ನೇರ್ಘಟ್ಟ ಬದ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಬಂಡೀಪುರ ಏನ ನ್ಯಾಷನಲ್ ಪಾರ್ಕ್ ಬರ್ತದಲ್ಲ ಅಲ್ಲಿ ಇನ್ನೊಂದು ಯಾವ್ದು ಬರ್ತದ ಅಂದ್ರೆ BRT ಹಿಲ್ಸ್, ಬಿಳಿಗಿರಿ ರಂಗನ ಬೆಟ್ಟ ಬರ್ತದಲ್ಲ ಅದು ಬರ್ತದ ಏನು ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ. ಇದು ಬನ್ನೇರ್ಘಟ್ಟ ಇದು ನ್ಯಾಷನಲ್ ಪಾರ್ಕ್ ಬರ್ತದ ರೀ. ಇದು ಬೆಂಗಳೂರು ಒಳಗಡೆ ಕಂಡು ಬರ್ತದೆ ಇದು ಬನ್ನೇರ್ಘಟ್ಟ. ಓಕೆ, ಇದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ. ಆದ್ದರಿಂದ ನೆಕ್ಸ್ಟ್ ಇನ್ನೊಂದು ಯಾವ್ದು ಬರ್ತದ ಅಂದ್ರೆ ಕಾಳಿ ಟೈಗರ್ ರಿಸರ್ವ್ ಬರ್ತದ ನೋಡ್ರಿ. ಇದು ಕೂಡ ಒಂದು. ಅದೇ ರೀತಿಯಾಗಿ ನಾಗರಹೊಳೆ ಇದು ನ್ಯಾಷನಲ್ ಪಾರ್ಕ್ ಕೂಡ ಹೌದು, ಮತ್ತೆ ಟೈಗರ್ ರಿಸರ್ವ್ ಕೂಡ ಹೌದು ನೋಡ್ರಿ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತಾ ACEF ಆಪ್ಷನ್ 2 ಐತಿ ನೋಡ್ರಿ. ACEF ಇಲ್ಲಿ ನೋಡ್ರಿ. ಈಗ ನಾನು 5 ಅದಾವ ಅಂತ ಹೇಳಿದ್ದೆ ಕರ್ನಾಟಕದಲ್ಲಿರುವ ಹುಲಿ ಸಂರಕ್ಷಣಾ ಪ್ರದೇಶಗಳು. ಅದರಲ್ಲಿ ಬಂಡೀಪುರ 1, ಭದ್ರಾ 1, ಕಾಳಿ, ನಾಗರಹೊಳೆ, BRT ನೋಡ್ರಿ. ಒಟ್ಟು 5 ಹುಲಿ ಸಂರಕ್ಷಣಾ ಪ್ರದೇಶಗಳು ನಮ್ಮ ಕರ್ನಾಟಕದಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಭಾರತ ಸಂವಿಧಾನದಲ್ಲಿನ ನ್ಯಾಯಮಂಡಳಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಓದಿ ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಆಪ್ಷನ್ ನೋಡ್ಕೊರಿ ಇಲ್ಲಿ. ಮೂಲ ಸಂವಿಧಾನವು ನ್ಯಾಯಮಂಡಳಿಗಳ ಸ್ಥಾಪನೆಗೆ ಅವಕಾಶ ನೀಡುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಭಾಗ 14A ನಲ್ಲಿ ನ್ಯಾಯಮಂಡಳಿಗಳ ಪ್ರಸ್ತಾಪವಿದೆ ಅಂತ ಇದೆ. ನೆಕ್ಸ್ಟ್ 323A ಮತ್ತು 323B ವಿಧಿಗಳು ನ್ಯಾಯಮಂಡಳಿಗಳಿಗೆ ಸಂಬಂಧಿಸಿವೆ ಅಂತ ಇದೆ. ನೆಕ್ಸ್ಟ್ ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಕಾಯ್ದೆಯನ್ನು ಸಂಸತ್ತು 1985ರಲ್ಲಿ ಅಂಗೀಕರಿಸಿದೆ ಅಂತ ಕೊಟ್ಟಿದ್ದಾರೆ. ಈ ಮೇಲಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿರಿ ಅಂತ ಕೊಟ್ಟಾರ. ಓಕೆ, ಒಂದೊಂದು ಟೈಮ್ ಒಳಗಡೆ ಏನು ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿರಿ ಅಂತ ಇರ್ತದ. ನಾವೇನ್ ಮಾಡ್ತೀವಿ, ಫುಲ್ ಅವಸರ ಒಳಗಡೆ ಏನ್ ಮಾಡ್ತೀವಿ, ಹಂಗ ಹೊಡೆದ ಬಿಡ್ತೀವಿ, ಸರಿಯಾದ ಹೇಳಿಕೆಗಳನ್ನ ಕೇಳ್ಯಾರ ಅಂತ ಅನ್ಕೊಂಡು. ಓಕೆ, ಆದ್ದರಿಂದ ನಾವು ಪ್ರಶ್ನೆಯನ್ನ ಗಮನದಲ್ಲಿ ಇಟ್ಕೊಂಡು ಓದ್ಬೇಕಾಗತ್ತ. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಬರುತ್ತಪ್ಪ ಅಂತಂದ್ರೆ ಮೂಲ ಸಂವಿಧಾನವು ನ್ಯಾಯಮಂಡಳಿಗಳ ಸ್ಥಾಪನೆಗೆ ಅವಕಾಶ ನೀಡುತ್ತದೆ ಅಲ್ಲ, ಇದು ತಪ್ಪ್ರಿ. ಇದು ಯಾಕಪ್ಪ ಅಂತಂತಂದ್ರೆ ಭಾಗ 14A ಅಂತಂದ್ರೆ 42ನೇ ತಿದ್ದುಪಡಿ ಏನಾಗ್ತದ ನೋಡ್ರಿ 1976 ಒಳಗಡೆ. ಆ ಟೈಮ್ ಒಳಗಡೆ ನಾವು ಈ ನ್ಯಾಯಮಂಡಳಿಗಳ ಸ್ಥಾಪನೆಗೆ ಅವಕಾಶ ನೀಡ್ತದ ಸಂವಿಧಾನದ ಪ್ರಕಾರ. ಆದ್ದರಿಂದ ಮೂಲ ಸಂವಿಧಾನ ಐತಲ್ಲ ಇದು ತಪ್ಪು. ಉಳ್ಕದ್ ಏನದ ನೋಡ್ರಿ 323A 323 ಇದು ಕರೆಕ್ಟ್ ಆಗುತ್ತಾ. ಇದು 1985 ಸಂಸತ್ತು ಅಂಗೀಕರಿಸಿದ್ದು ಕೂಡ ಕರೆಕ್ಟ್ ಆಗುತ್ತಾ. ಆದ್ರಿಂದ BCD ಸರಿಯಾದ ಉತ್ತರ ನೋಡ್ರಿ. ಇದಕ್ಕೆ BCD ಅಲ್ಲಿ ಐತ್ರಿ ಇಲ್ಲಿ ಆಪ್ಷನ್ 2 BCD. ಓಕೆ, ಇದು ಸರಿಯಾದ ಉತ್ತರ. ನೆಕ್ಸ್ಟ್ 12ನೆಯ ಪ್ರಶ್ನೆಯನ್ನ ನೋಡೋಣ ಇಲ್ಲಿ. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. ಓಕೆ,
ಹೊಂದಿಸಿ ಅಲ್ಲ, ಸರಿಯಾದ ಜೋಡಣೆ. ಇದ್ರೊಳಗಡೆ ಯಾವ್ದು ಕರೆಕ್ಟ್ ಐತಿ ಅಂತ ಕೇಳ್ಯಾರ ಅವ್ರು. ಓಕೆ, ಇಲ್ಲಿ ನೋಡ್ರಿ, ನೀತಿ ಆಯೋಗ ಕೊಟ್ಟಾರ. ನೀತಿ ಆಯೋಗದ ಅಧ್ಯಕ್ಷರು ಯಾರು ಇರ್ತಾರ? ಏನು ಇಲ್ಲಿ ಈ ಕಡೆ ಆಯೋಗಗಳು, ಈ ಕಡೆ ಅಧ್ಯಕ್ಷರುಗಳು ಕೊಟ್ಟಾರ. ಓಕೆ, ಫಸ್ಟ್ ಅದನ್ನ ನೋಡ್ಕೊಂಡಿರ್ಬೇಕು. ನೀತಿ ಆಯೋಗದ ಅಧ್ಯಕ್ಷರು ಯಾರು ಇರ್ತಾರ? ಪ್ರಧಾನಮಂತ್ರಿ ಅವರು ಇರ್ತಾರ. ಆದ್ರಿಂದ ಡಿಸೆಂಬರ್ 2025 ಪ್ರಧಾನಮಂತ್ರಿ ಇದ್ದವರು ನರೇಂದ್ರ ಮೋದಿ. ಇದು ಕರೆಕ್ಟ್ ಆಗತ್ತೆ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಆಪ್ಷನ್ ಬಿ ಒಳಗಡೆ ಭಾರತದ ಚುನಾವಣಾ ಆಯೋಗ. ಭಾರತದ ಚುನಾವಣಾ ಆಯೋಗದ 2025 ಅಧ್ಯಕ್ಷರು ಯಾರದಾರ ಅಂದ್ರೆ ಜ್ಞಾನೇಶ್ ಕುಮಾರ್ ಅವರೇ ಇದ್ದಾರೆ. ಓಕೆ, ಇದು ಕೂಡ ಸರಿಯಾಗುತ್ತೆ. ದೆನ್ ನೆಕ್ಸ್ಟ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನ ಕೊಟ್ಟಿದಾರ. ಈ ಕಡೆ ಯಾರು? ಡಾಕ್ಟರ್ ವಿ ಅನಂತ ನಾಗೇಶ್ವರನ್ ಅವ್ರನ್ನ ಹೆಸರನ್ನ ಕೊಟ್ಟಾರ. ಆಕ್ಚುಲಿ ಇದು ತಪ್ಪು ನೋಡ್ರಿ. ಯಾಕಪ್ಪ ಅಂತಂದ್ರೆ ಈ ಡಾಕ್ಟರ್ ವಿ ಅನಂತ ನಾಗೇಶ್ವರನ್ ಅವ್ರ ಅದಾರಲ್ರಿ, ಚೀಫ್ ಎಕನಾಮಿಕಲ್ ಅಡ್ವೈಸರ್ ನೋಡ್ರಿ, ಎಕನಾಮಿಕಲ್ ಅಡ್ವೈಸರ್. ಓಕೆ, ಇವರು ಎಕನಾಮಿಕಲ್ ಅಡ್ವೈಸರ್ ಅದಾರ. ದೆನ್ ನೆಕ್ಸ್ಟ್ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಕೊಟ್ಟಾರ. ಇದರ ಅಧ್ಯಕ್ಷರನ್ನ ಯಾರು ಕೊಟ್ಟಾರ? ನ್ಯಾಯಮೂರ್ತಿ ಡಾಕ್ಟರ್ SR ನಾಯಕ್. ಆಕ್ಚುಲಿ ಇವ್ರು ಏನದಾರಲ್ಲ, SR ನಾಯಕ್ ಅವ್ರದ್ದು, ಇವ್ರದ್ದು ಅಧಿಕಾರಾವಧಿ 2017 ಒಳಗಡೆ ಎಂಡ್ ಆಗೈತಿ. ಆದ್ರಿಂದ ಇದು ಕೂಡ ತಪ್ಪು. ಆದ್ರಿಂದ ಸರಿಯಾದ ಉತ್ತರಗಳು ಯಾವ ಇದ್ರೊಳಗಡೆ? ಎ ಮತ್ತು ಬಿ. ಸಂಕೇತಗಳನ್ನ ನೋಡ್ಕೊರಿ, ಇಲ್ಲಿ ಎ ಮತ್ತು ಬಿ ಐತಿ ಆಪ್ಷನ್ 2 ಒಳಗಡೆ. ಆದ್ದರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇಲ್ಲಿ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿರಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡ್ಕೊರಿ, ಅಂತಾರಾಜ್ಯ ಜಲ ವಿವಾದಗಳನ್ನ ಕೊಟ್ಟಿದ್ದಾರೆ. ಅವು ಆ ಜಲ ವಿವಾದಗಳು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ರಾಜ್ಯಗಳನ್ನ ಕೊಟ್ಟಾರ. ಓಕೆ, ಬರ್ರಿ, ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿ ಕರ್ನಾಟಕ, ತೆಲಂಗಾಣ, ತಮಿಳುನಾಡು ಅಂತ ಕೊಟ್ಟಿದ್ದಾರೆ. ಇದು ತಪ್ಪು ನೋಡ್ರಿ. ಆಕ್ಚುಲಿ ಏನಪ್ಪಾ ಅಂತಂದ್ರೆ ಕೃಷ್ಣಾ ಜಲ ವಿವಾದ ಕಂಡು ಬರೋದು ಮಹಾರಾಷ್ಟ್ರ ಒಂದ್ ಆಡ್ ಆಗ್ತದ. ಮಹಾರಾಷ್ಟ್ರ ಮೇನ್, ಕೃಷ್ಣಾ ನದಿ ಹುಟ್ಟುದ ಅಲ್ಲೇ. ದೆನ್ ನೆಕ್ಸ್ಟ್ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಒಳಗಡೆ ಬರ್ತದ. ಓಕೆ, ತಮಿಳುನಾಡು ಬರಲ್ಲ. ದೆನ್ ನೆಕ್ಸ್ಟ್ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿಯನ್ನ ಕೊಟ್ಟಾರ ಇಲ್ಲಿ. ಓಕೆ, ಕಾವೇರಿ ನದಿ ಉಗಮವಾಗುವುದು ಕರ್ನಾಟಕ, ರೈಟ್. ದೆನ್ ನೆಕ್ಸ್ಟ್ ಕೇರಳ ಒಳಗಡೆನೂ ಐತಿ, ತಮಿಳುನಾಡು, ಪುದುಚೇರಿ. ಇದು ಆಪ್ಷನ್ ಬಿ ಏನಿದೆಯಲ್ಲ, ಇದು ರೈಟ್ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಗೋದಾವರಿ ಜಲ ವಿವಾದ ನ್ಯಾಯಮಂಡಳಿಯನ್ನೇ ಕೊಟ್ಟಿದ್ದಾರೆ. ಗೋದಾವರಿ ಜಲ ವಿವಾದ ನ್ಯಾಯಮಂಡಳಿ ಏನಿದೆಯಲ್ಲ ಮಹಾರಾಷ್ಟ್ರದೊಳಗಡೆ ಹೋಗುತ್ತೆ, ಇದು ರೈಟ್. ದೆನ್ ನೆಕ್ಸ್ಟ್ ಕರ್ನಾಟಕದೊಳಗಡೆ ಕಂಡು ಬರ್ತದ, ಗೋವಾ ಒಳಗಡೆ ಬರಲ್ರಿ ಇದು ಆಕ್ಚುಲಿ. ಓಕೆ, ಮತ್ತೊಪ್ಪಸ್ ಇದು ಎಲ್ಲಿ ಕಂಡು ಬರ್ತದ ಅಂದ್ರೆ ಗೋದಾವರಿ ಜಲ ವಿವಾದ ನ್ಯಾಯಮಂಡಳಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಒಳಗಡೆ ಬರ್ತದ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಮಧ್ಯಪ್ರದೇಶದೊಳಗಡೆ ಬರ್ತದ. ದೆನ್ ನೆಕ್ಸ್ಟ್ ಒಡಿಶಾ ಮೇಲೆ ಹೋಗ್ತದ ಇದು ಹಂಗ. ಓಕೆ, ಒಡಿಶಾದೊಳಗಡೆ ಕಂಡು ಬರ್ತದ. ಆದ್ರಿಂದ ಇದು ಕೂಡ ಸರಿಯಾದ ಉತ್ತರ ಅಲ್ಲ. ದೆನ್ ನೆಕ್ಸ್ಟ್ ಮಹದಾಯಿ ಜಲ ವಿವಾದ ನ್ಯಾಯಮಂಡಳಿ ಬರ್ತದ. ಇದು ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಏನಿದೆಯಲ್ಲ ಇದು ಸರಿಯಾದ ಉತ್ತರ ನೋಡ್ರಿ. ಆದ್ದರಿಂದ ಇದಕ್ಕ ಬಿ ಮತ್ತು ಡಿ ಸಂಕೇತಗಳು ಸರಿ ಇರ್ತದ ನೋಡ್ರಿ. ಇದಕ್ಕೆ ಆಪ್ಷನ್ ಯಾವ್ದಿದೆ ಹಂಗಾದ್ರೆ? ಆಪ್ಷನ್ 2 ಬಿ ಮತ್ತು ಡಿ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಓಕೆ, ದೆನ್ ನೆಕ್ಸ್ಟ್ ಇದು ಪ್ರಶ್ನೆ ಸಂಖ್ಯೆ 14 ನೋಡ್ರಿ ಇಲ್ಲಿ. ಜುಲೈ 4, 2024 ಶಾಂಘೈ ಸಹಕಾರ ಸಂಸ್ಥೆಯ ಕಾಯಂ ಸದಸ್ಯತ್ವವನ್ನು ಪಡೆದ ದೇಶ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಓಕೆ, ಭಾರತ, ಇರಾನ್, ಬೆಲಾರಸ್, ಪಾಕಿಸ್ತಾನ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಬೆಲಾರಸ್ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, GVK ರಾವ್ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ. ದೆನ್ ನೆಕ್ಸ್ಟ್ ಪಂಚಾಯತ್ಗಳ ಉಪಬಂಧಗಳ ಕಾಯ್ದೆ ಅಂದ್ರೆ ಅನುಸೂಚಿತ ಪ್ರದೇಶಗಳಿಗೆ ವಿಸ್ತರಿಸುವುದಕ್ಕೆ ಸಂಬಂಧಪಟ್ಟಂತೆ ಬರ್ತದ. ದೆನ್ ನೆಕ್ಸ್ಟ್ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಬರ್ತದ. ಇವ್ರದ್ದು ಏನು ಇಯರ್ ಗೊತ್ತಿದ್ರೆ ನಮ್ಗೆ ಈಸಿಯಾಗಿ ಆನ್ಸರ್ ಮಾಡ್ಲಿಕ್ಕೆ ಆಗ್ತದ. ಎಲ್ಲರಿಗೂ ಗೊತ್ತಿರುವ ಹಾಗೆ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಏನು 1992 ರೀ. 1993 ಏನೈತಲ್ಲ ಅದು ಜಾರಿಗೆ ಬಂದಿದ್ದದು. ಓಕೆ, ಇದು 92. ದೆನ್ ನೆಕ್ಸ್ಟ್ ಅದೇ ರೀತಿ ಇವು ಪಂಚಾಯತಿಗಳಿಗೆ ಸಂಬಂಧಪಟ್ಟಂತವ್ರು ಏನು ಸಮಿತಿಗಳು ಯಾವ GVK ರಾವ್ ಸಮಿತಿ ಮತ್ತು ಅಶೋಕ್ ಮೆಹ್ತಾ ಸಮಿತಿ. ಆದ್ರಿಂದ ಇವುಗಳ ಇಸ್ವಿ ಏನಪ್ಪಾ ಅಂತಂದ್ರೆ ಅಶೋಕ್ ಮೆಹ್ತಾ ಸಮಿತಿದು 1977ರಿಂದ 78 ಆಗ್ತದ್ರಿ. ಓಕೆ, ದೆನ್ ನೆಕ್ಸ್ಟ್ GVK ರಾವ್ ಸಮಿತಿ ಏನಾಗ್ತದ ಅಂದ್ರೆ 1985ರಲ್ಲಿ ನೇಮಕ ಆಗ್ತದ. ದೆನ್ ನೆಕ್ಸ್ಟ್ ಇದು ಇನ್ನೊಂದು ಯಾವುದು ಪಂಚಾಯತ್ ಉಪಬಂಧಗಳ ಕಾಯ್ದೆ ಏನಿದೆಯಲ್ಲ ಇದು 1996 ಒಳಗಡೆ ಬರ್ತದೆ ನೋಡ್ರಿ. ಓಕೆ, ಆದ್ರಿಂದ ನಮಗೆ ಈಗ ಇಸ್ವಿ ಗೊತ್ತಾತಂದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಫಸ್ಟ್ ಯಾವ್ದ್ರಿ ಇದ್ರೊಳಗಡೆ? ಬಿ ಫಸ್ಟ್ ಆಗುತ್ತಾ. ಓಕೆ, ಸೆಕೆಂಡ್ ಯಾವ್ದಾಗತ್ತಾ? ಎ ಸೆಕೆಂಡ್. ಥರ್ಡ್ ಯಾವ್ದಾಗತ್ತ? ಡಿ
ಸಿ ಫೋರ್ತ್. ಆದ್ರಿಂದ ಇದಕ್ಕೆ ಬಿ ಎ ಡಿ ಸಿ. ಬಿ ಎ ಡಿ ಸಿ ಯಾವ್ದೈತಿ ನೋಡ್ರಿ ಇಲ್ಲಿ, ಬಿ ಎ ಡಿ ಸಿ ಆಪ್ಷನ್ 2 ಐತಿ ನೋಡ್ರಿ. ಓಕೆ, ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಈ ಸಮಿತಿಗಳ ಬಗ್ಗೆ ನಾನು ಏನಪ್ಪಾ ಅಂತಂದ್ರೆ ಹಿಂದಿನ ನಮ್ಮ AI ಸ್ಪರ್ಧಾಶಾಲಾ ಯೂಟ್ಯೂಬ್ ಚಾನೆಲ್ ಒಳಗಡೆ ಏನಪ್ಪಾ ಅಂತಂದ್ರೆ ಹಿಂದಿನ ನಡೆದಂತಹ FDA ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನ ನಾನು ಮಾಡಿ ಹಾಕಿದ್ದೀನಿ. ಅದ್ರೊಳಗಡೆ ಸಾಕಷ್ಟು ಬಾರಿ ಹೇಳಿದ್ದೀನಿ. ಓಕೆ, ನೀವು ಕ್ಲಾಸ್ ನೋಡಿದ್ರೆ ಅಂದ್ರೆ ಈಸಿಯಾಗಿ ಆನ್ಸರ್ ಹಾಕಬಹುದು. ನೆಕ್ಸ್ಟ್, ಲಕ್ಷದ್ವೀಪ ಸಮೂಹದಲ್ಲಿರುವ ಯಾವ ದ್ವೀಪವನ್ನು ಭಾರತ ಸರ್ಕಾರವು ಇತ್ತೀಚೆಗೆ ರಕ್ಷಣಾ ಮತ್ತು ಕಾರ್ಯತಂತ್ರದ ಉದ್ದೇಶಗಳಿಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಕ್ರಮಗಳನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಓಕೆ, ಅದು ಯಾವ್ದಪ್ಪ ಅಂತಂತಂದ್ರೆ ಬಿಟ್ರಾ ದ್ವೀಪ ನೋಡ್ರಿ. ಅದು ಕರೆಂಟ್ ಅಫೇರ್ಸ್ ಒಳಗಡೆ ಇತ್ತು ಇದು. ಓಕೆ, ಆದ್ದರಿಂದ ನೀವು ಈಸಿಯಾಗಿ ಆನ್ಸರ್ನ ಮಾಡಬಹುದು ಕರೆಂಟ್ ಅಫೇರ್ಸ್ ಕರೆಕ್ಟ್ ಆಗಿ ಅಪ್ಡೇಟ್ ಇದ್ರೆ ಅಂದ್ರ. ನೆಕ್ಸ್ಟ್ 17ನೇ ಪ್ರಶ್ನೆ, ಐಸಿಸಿ ವರ್ಲ್ಡ್ ಕಪ್, ವುಮೆನ್ಸ್ ವರ್ಲ್ಡ್ ಕಪ್ ಬಗ್ಗೆ ಬಂದದ. ಯಾಕಪ್ಪ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಏನು ಮಹಿಳೆಯರು ಐಸಿಸಿ ವಿಶ್ವಕಪ್ ಅನ್ನ ಗೆದ್ದಿದ್ದಾರೆ. ಆದ್ರಿಂದ ಓಕೆ, ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಓಕೆ, ನೋಡ್ರಿ ಇಲ್ಲಿ ಭಾರತ 3 ಬಾರಿ ಫೈನಲ್ ಪ್ರವೇಶಿಸಿದೆ ಅಂತ ಕೊಟ್ಟಿದ್ದಾರೆ. ಇದು ಸರಿ ನೋಡ್ರಿ. ನಮ್ಮ ಭಾರತದವ್ರು ಐತಲ್ಲ, ಅದರಲ್ಲಿ ಮಹಿಳೆಯರ ಕ್ರಿಕೆಟ್ ಸಂಬಂಧಪಟ್ಟಂತೆ ಎಷ್ಟೆಷ್ಟರಗಡೆ ನಮ್ಮ ಭಾರತದ ಮಹಿಳೆಯರು ಎಸ್ಪೆಷಲಿ 2005, 2017, 2025ರಲ್ಲಿ ಫೈನಲ್ ಅನ್ನ ಪ್ರವೇಶಿಸಿದ್ದಾರೆ. ಓಕೆ, ಇದು ಸರಿ ಆಗ್ತದ. ನೆಕ್ಸ್ಟ್, ಇಲ್ಲಿಯವರೆಗೆ ಮಹಿಳಾ ಏಕದಿನ ಐಸಿಸಿ ವಿಶ್ವಕಪ್ ಪ್ರಶಸ್ತಿ ಗೆದ್ದಿರುವ ದೇಶಗಳು ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್, ಭಾರತ. ಇವಷ್ಟೇ ಅಲ್ಲ, ಇನ್ನೊಂದು ಯಾವ್ದಾಗತ್ರಿ, ವೆಸ್ಟ್ ಇಂಡೀಸ್ ಕೂಡ ಏನು ಐಸಿಸಿ ಕ್ರಿಕೆಟ್ ವಿಶ್ವಕಪ್ ಅನ್ನ ಗೆದ್ದಿದ ಅಂತ ನೋಡ್ರಿ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಸಿ ಒಳಗಡೆ 2025ನೇ ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ ಭಾರತದಲ್ಲಿ ನಡೆಯಿತು. ಇದು ರೈಟ್ ರೀ. ಓಕೆ, ಮತ್ತು ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಭಾರತದಿಂದ ಸೋಲನ್ನು ಅನುಭವಿಸಿತು ಅಂತೈತಿ. ಆಕ್ಚುಲಿ ಅದು ಆಸ್ಟ್ರೇಲಿಯಾ ಅಲ್ಲ, ಸೌತ್ ಆಫ್ರಿಕಾ ಏನು ಸೋಲನ್ನು ಅನುಭವಿಸ್ತದ. ಆದ್ರಿಂದ ಇದ್ರೊಳಗಡೆ ಏನಪ್ಪಾ ಅಂತಂತಂದ್ರೆ ನೆಕ್ಸ್ಟ್ ಇನ್ನೊಂದು ಏನೈತಿ ಇಲ್ಲಿ, ಅತ್ಯಂತ ಹೆಚ್ಚು ಬಾರಿ ಐಸಿಸಿ ಮಹಿಳಾ ವಿಶ್ವಕಪ್ ಗೆದ್ದ ದೇಶ ಆಸ್ಟ್ರೇಲಿಯಾ ಏನಿದೆಯಲ್ಲ, ಇದು ಕೂಡ ರೈಟ್ ಆಗ್ತದ. ನೋಡ್ರಿ ಇಲ್ಲಿ ಎ ಮತ್ತು ಡಿ ಸರಿಯಾಗಿದೆ. ಇಲ್ಲಿ ಎ ಮತ್ತು ಡಿ ಕೊಟ್ಟಿಲ್ಲ. ಆಕ್ಚುಲಿ ಇಲ್ಲಿ ಏನಪ್ಪಾ ಅಂತಂತಂದ್ರೆ ನಾವು ನೋಡ್ಕೋಬೇಕಾಗಿದೆ ಏನಪ್ಪಾ ಅಂತಂತಂದ್ರೆ ಇದ್ರೊಳಗಡೆನು ಒಂದ್ ತಪ್ಪಾಗ್ತದ, ಇದ್ರೊಳಗಡೆನು ಏನು ವೆಸ್ಟ್ ಇಂಡೀಸ್ ಒಂದ್ ಆಡ್ ಮಾಡ್ಬೇಕಾಗ್ತದ. ಆದ್ರಿಂದ ನಾನು ಇದಕ್ಕೆ ವೆಸ್ಟ್ ಇಂಡೀಸ್ ಒಂದ್ ಆಡ್ ಮಾಡ್ಬೇಕಾಗತ್ತಲ್ಲ, ಆದ್ರಿಂದ ಎ ಬಿ ಡಿ ಇದು ಸರಿಯಾದ ಉತ್ತರ ಕೊಡ್ತೀನಿ ನೋಡ್ರಿ. ನಾಳೆ ಮುಂದೆ ಕೀ ಆನ್ಸರ್ ಬರ್ತದಲ್ಲ, ಅವಾಗ ಅವ್ರೇನ್ ಬಿಡ್ತಾರಲ್ಲ ಕೀ ಆನ್ಸರ್ ಅದ ಫೈನಲ್ ಆಗ್ತದ. ಇದು ಜಸ್ಟ್ ಟೆಂಪ್ರರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಂಬರಿ. ಇಲ್ಲಿ ಶಾಂತಿ ಮಸೂದೆ 2025ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ನಿಯಂತ್ರಣ ಮೇಲ್ವಿಚಾರಣೆಯ ಅಡಿಯಲ್ಲಿ ಪರಮಾಣು ಸೀಮಿತ ವಲಯದಲ್ಲಿ ಸೀಮಿತ ಖಾಸಗಿ ಭಾಗವಹಿಸುವಿಕೆಯನ್ನು ಸಕ್ರಿಯಗೊಳಿಸುತ್ತದೆ. ಇದು ಏನಿದೆಲ್ಲ ಇದು ರೈಟ್ ಸ್ಟೇಟ್ಮೆಂಟ್ ನೋಡ್ರಿ ಇದು. ಓಕೆ, ನೆಕ್ಸ್ಟ್ ಶಾಂತಿ ಇದರ ವಿಸ್ತೃತ ರೂಪ ಸಸ್ಟೈನೇಬಲ್ ಹಾರ್ನೆಸಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ನ್ಯೂಕ್ಲಿಯರ್ ಎಮಿಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತಿದೆ. ಓಕೆ, ನೆಕ್ಸ್ಟ್ ಇದು ಭಾರತದ ಶುದ್ಧ ಇಂಧನ ಪರಿವರ್ತನೆ ಮತ್ತು 2047ರ ವೇಳೆಗೆ 100 ಗಿಗಾವ್ಯಾಟ್ ಪರಮಾಣು ಇಂಧನ ಸಾಮರ್ಥ್ಯವನ್ನು ಸಾಧಿಸುವ ದೀರ್ಘಕಾಲೀನ ಉದ್ದೇಶವನ್ನು ಬೆಂಬಲಿಸುತ್ತದೆ ಅಂತ ಇದೆ. ಓಕೆ, ಇದರೊಳಗಡೆ ಇದು ಏನಿದೆಯಲ್ಲ ಶಾಂತಿಯ ವಿಸ್ತೃತ ರೂಪ, ಇದು ಆಕ್ಚುಲಿ ಏನಪ್ಪಾ ಅಂತಂದ್ರೆ ಸಸ್ಟೈನೇಬಲ್ ಹಾರ್ನೆಸಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಐತಲ್ಲ, ಇದು ಅಡ್ಮಿನಿಸ್ಟ್ರೇಷನ್ ಆಗಲ್ರಿ. ಆಕ್ಚುಲಿ ಏನಾಗತ್ತಪ್ಪ ಅಂತಂದ್ರೆ ಅಡ್ವಾನ್ಸ್ಮೆಂಟ್ ಆಗುತ್ತೆ ನೋಡ್ರಿ. ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಇದೇನಿದೆಲ್ಲ ಇದು ಏನು ಇಲ್ರಿ ಇದು. ಓಕೆ, ನ್ಯೂಕ್ಲಿಯರ್ ಇದೆಲ್ಲ ಇಸ್ಕೊಡ್ತೀನಿ, ಅದು ಬಿಡ್ರಿ ಅದು. ಓಕೆ, ಸಸ್ಟೈನೇಬಲ್ ಹಾರ್ನೆಸಿಂಗ್ ಅಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎಮಿಷನ್ ಒಂದ್ ನಿಮಿಷ. ಸಸ್ಟೈನೇಬಲ್ ಹಾರ್ನೆಸಿಂಗ್ ಅಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎಮಿಷನ್ ಬರಲ್ರಿ. ಓಕೆ, ಟೆಕ್ನಾಲಜಿ ಫಾರ್ ಇಂಡಿಯಾ ಅಂತ ಬರುತ್ತೆ ನೋಡ್ರಿ. ಟೆಕ್ನಾಲಜಿ ಫಾರ್ ಇಂಡಿಯಾ ಅಂತ ಬರುತ್ತೆ. ಓಕೆ, ಆದ್ದರಿಂದ ಇದು ಹೇಳಿಕೆ ಸರಿಯಾಗಿಲ್ಲ. ಇದಕ್ಕೆ ಎ ಮತ್ತು ಸಿ ಹೇಳಿಕೆ ಏನಿದೆಯಲ್ಲ ಇದು ಸರಿಯಾದ ಉತ್ತರ ಆಗ್ತದೆ ನೋಡ್ರಿ. ಎ ಮತ್ತು ಸಿ ಎಲ್ಲಿದೆ ಇದರೊಳಗಡೆ ಆಪ್ಷನ್ 4ರಲ್ಲಿ ಕಂಡು ಬರ್ತದ. ಓಕೆ, ಆದ್ದರಿಂದ ಇದು ಸರಿಯಾದ ಉತ್ತರ. ನೆಕ್ಸ್ಟ್
ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಐತೆ ನೋಡ್ರಿ. ಓಕೆ, ಪ್ರಶ್ನೆಯನ್ನ ಸರಿಯಾಗಿ ಓದ್ಕೋಬೇಕಾಗ್ತದ. ಆದ್ರಿಂದ ನಾನು ನಿಮ್ಗಾಗಲೇ ಒತ್ತಿ ಒತ್ತಿ ಹೇಳಿದ್ದು. ಓಕೆ, ನೋಡಿ ಇಲ್ಲಿ ಆಪ್ಷನ್ ಎ, ಭಾರತ ಚುನಾವಣಾ ಆಯೋಗವು ಪ್ರತಿ ವರ್ಷ ಈ ಪ್ರಕ್ರಿಯೆಯನ್ನು ನಡೆಸುತ್ತದೆ. ತಪ್ಪಾಗಿದೆ ಇದು. ಓಕೆ, ತಪ್ಪಾಗಿದೆ ಇದು. ಪ್ರತಿ ವರ್ಷ ನಡೆಸಲಾರಿ ಅದು. ಓಕೆ, ನೆಕ್ಸ್ಟ್, 18 ವರ್ಷ ಮೇಲ್ಪಟ್ಟ ಹೊಸ ಮತದಾರನ ಹೆಸರನ್ನು ಸೇರ್ಪಡೆಗೊಳಿಸಲಾಗ್ತದೆ. ಹೌದು, ಮತದಾರ. ನೆಕ್ಸ್ಟ್, ಇದು ವಿದೇಶಿ ಅಕ್ರಮ ವಲಸಿಗರ ಹೆಸರುಗಳನ್ನು ತೆಗೆದುಹಾಕುವ ಉದ್ದೇಶವನ್ನು ಹೊಂದಿದೆ. ಓಕೆ, ಆಯಾ ರಾಜ್ಯ ಸರ್ಕಾರಗಳು ಒಪ್ಪಿದರೆ ಮಾತ್ರ ಭಾರತ ಚುನಾವಣಾ ಆಯೋಗ SIR ನಡೆಸಬಹುದು ಅಂತ ಇದೆ. ಓಕೆ, ಇದು ಕೂಡ ಏನು ತಪ್ಪ್ರಿ. ಯಾಕಪ್ಪ ಅಂತಂದ್ರೆ ಭಾರತದ ಚುನಾವಣಾ ಆಯೋಗ ಏನೈತಲ್ಲ ಅದು ಸ್ವಾಯತ್ತ ಸಂಸ್ಥೆಯಾಗಿದೆ. ಓಕೆ, ಆದ್ರಿಂದ ಇದ್ರೊಳಗಡೆ ಎ ಮತ್ತು ಡಿ ಏನು ಹೇಳಿಕೆಗಳು ತಪ್ಪಾಗಿವೆ ನೋಡ್ರಿ. ಎ ಮತ್ತು ಡಿ ಎಲ್ಲಿ ಇದ್ರೊಳಗಡೆ ಆಪ್ಷನ್ 4 ಎ ಮತ್ತು ಡಿ ತಪ್ಪಾಗಿವೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ಕೊರಿ. 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಬಗ್ಗೆ ನಾನು ಸಾಕಷ್ಟು ಬಾರಿ ನಾನು ಏನು ಇವಾಗಲೇ FDA ಪ್ರಶ್ನೆ ಪತ್ರಿಕೆನ ವಿಶ್ಲೇಷಣೆ ಮಾಡಕ್ಕಿಲ್ಲ. ಸಾಕಷ್ಟು ಬಾರಿ ಇವು ಏನಿದೆ ಏನೈತಲ್ಲ ಎಕ್ಸಾಕ್ಟ್ ಇದೇ ರೀತಿಯಾಗಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿನಿ ನಿಮ್ಗೆ. ಓಕೆ, ಅಂದ್ರೆ ಯಾಕಪ್ಪ ಅಂತಂತಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಏನದಾವಲ್ಲ ಅದ್ರೊಳಗಡೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ಬಗ್ಗೆ ಫಿಕ್ಸ್ ಕ್ವಶನ್ ಆಗ್ಯಾವ್ರಿ. ಇಲ್ಲಿಯೂ ಕೂಡ ಆಗಿದೆ ನೋಡ್ರಿ. ಓಕೆ, ಇಲ್ಲಿ ನೋಡ್ಕೊರಿ, ವಿಜೇತರು ಮತ್ತು ಚಲನಚಿತ್ರಗಳನ್ನ ಕೊಟ್ಟಾರ. ಓಕೆ, ರಾಣಿ ಮುಖರ್ಜಿ, ವಿಕ್ರಾಂತ್ ಮಿಸ್ಸಿ, ಶಾರುಖ್ ಖಾನ್, ಸುದೀಪ್ತೋ ಸೇನ್. ಓಕೆ, ಇವ್ರು ಯಾವ ಫಿಲ್ಮಿಗೆ ಸಂಬಂಧಪಟ್ಟಾರ ಅಂತ ಹೇಳಿ ಈ ಪ್ರಶ್ನೆಯನ್ನ ಕೇಳ್ಯಾರ. ಓಕೆ, ಈ ರಾಣಿ ಮುಖರ್ಜಿ ಅವರದಲ್ರಿ ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ ಈ ಫಿಲ್ಮ್ ನಿಂದ ಏನಪ್ಪಾ ಅಂತಂದ್ರೆ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಒಳಗಡೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಪಡೆದಾರ್ರಿ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ವಿಕ್ರಾಂತ್ ಮಿಸ್ಸಿ ಅವ್ರು ಏನಾದ್ರ 12th ಫೇಲ್ ಫಿಲ್ಮ್, ಆ 12th ಫೇಲ್ ಫಿಲ್ಮ್ ಒಳಗಡೆ ಏನ್ ಹೀರೋ ಅದರಲ್ರಿ ವಿಕ್ರಾಂತ್ ಮಿಸ್ಸಿ. ಓಕೆ, ಅವರು ಈ 12th ಫೇಲ್ ಫಿಲ್ಮ್ ನಿಂದ ಪ್ರಶಸ್ತಿಯನ್ನ ಪಡೆದಾರ್ರಿ. ಓಕೆ, ನೆಕ್ಸ್ಟ್ ಶಾರುಖ್ ಖಾನ್ ಇವ್ರು ಏನಿದಾರಲ್ರಿ ಜವಾನ್ ಮೂವಿಯಿಂದ ಓಕೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದಾರ. ನೆಕ್ಸ್ಟ್ ಅದೇ ರೀತಿಯಾಗಿ ಸುದೀಪ್ತೋ ಸೇನ್ ಇವ್ರು ಐತಲ್ಲ ದಿ ಕೇರಳ ಸ್ಟೋರಿ ಫಿಲ್ಮ್ ಇಂದ ಪ್ರಶಸ್ತಿಯನ್ನ ಪಡೆದಾರ ನೋಡ್ರಿ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತಪ್ಪ ಅಂತಂದ್ರೆ A4 ಎಲ್ಲಿ ಬರ್ತದ? A4 ಇಲ್ಲದ. ಓಕೆ, A4 B2 ಐತಿ, ಇಲ್ಲಿ B2 ಇಲ್ಲ. ಓಕೆ, ಆದ್ದರಿಂದ ಆಪ್ಷನ್ ಎ ಏನಿದೆಯಲ್ಲ ಇದು ಸರಿಯಾದ ಉತ್ತರ ನೋಡ್ರಿ. ಒಂದ್ ವೇಳೆ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೂ ಎಲಿಮಿನೇಷನ್ ಮಾಡಿ, ಒಂದ್ 2 ಗೊತ್ತಿದ್ದು ಅಂದ್ರೂ ಸಾಕ್ರಿ, ಎಲಿಮಿನೇಷನ್ ಮಾಡಿ ನೀವು ಆನ್ಸರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇಲ್ಲೇ ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ ಅಂತ ಇದೆ. ಓಕೆ, ಒಂದೇ ಕರ್ನಾಟಕ ಒಂದೇ. ಈ ಕವನವನ್ನ ಬರೆದವ್ರು ಯಾರಪ್ಪ ಅಂದ್ರೆ ಕುವೆಂಪು ಅವರು. ಓಕೆ, ಇದು ಸರಿಯಾಗಿದೆ ನೋಡ್ರಿ. ನೆಕ್ಸ್ಟ್, ರಕ್ಷಿಸು ಕರ್ನಾಟಕ ದೇವಿ ಇದನ್ನ ಶಾಂತಕವಿ ಅವರು ಬರೆದಿದ್ದಾರೆ. ಇದು ಕೂಡ ಸರಿಯಾಗಿದೆ. ಶಾಂತಕವಿ ಅಂತ ಯಾರು ಕರೀತಾರೆ? ಸಕ್ಕರಿ ಬಾಳಾಚಾರ್ಯ. ಯಾರು? ಸಕ್ಕರಿ ಬಾಳಾಚಾರ್ಯ ಅವರಿಗೆ ಶಾಂತಕವಿ ಅಂತ ಕರೀತಾರೆ ನೋಡ್ರಿ. ಓಕೆ, ನೆಕ್ಸ್ಟ್, ಏರಿಸು ಹಾರಿಸು ಕನ್ನಡ ಬಾವುಟ ಇದು ಏನಿದೆಯಲ್ಲ ಇದನ್ನ ಬರೆದಿದ್ದು ತೀನಂ ಶ್ರೀ ಅವರಲ್ಲ. ಆಕ್ಚುಲಿ ಇದನ್ನ ಬರೆದವ್ರು ಯಾರಪ್ಪ ಅಂದ್ರೆ KS ನರಸಿಂಹಸ್ವಾಮಿ ಅವರು ಬರ್ದಾರ್ರಿ. ಓಕೆ, ತೀನಂ ಶ್ರೀ ಅವರಲ್ಲ, KS ನರಸಿಂಹ ಸ್ವಾಮಿ ಅವರು ಬರೆದಿದ್ದಾರೆ ನೋಡ್ರಿ ಇದನ್ನ. ನೆಕ್ಸ್ಟ್, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಹುಯಿಲ್ಗೋಳ್ ನಾರಾಯಣರವರು ಬರ್ದಾರ. ಇದು ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ. ಓಕೆ, ಆದ್ರಿಂದ ಇದಕ್ಕೆ ಸರಿಯಾದ ಉತ್ತರ ABD ಎಲ್ಲಿದೆ ನೋಡ್ರಿ ಇದರೊಳಗೆ. ಆಪ್ಷನ್ 2 ABD ಮಾತ್ರ ಸರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇಲ್ಲೇ ಕರ್ನಾಟಕದಲ್ಲಿ ನಡೆದ ಸಶಸ್ತ್ರ ಬಂಡಾಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಂಡ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತ ಇದೆ. ಓಕೆ, ಕರ್ನಾಟಕದ ಒಳಗಡೆ ಇವೇನ್ ಸಶಸ್ತ್ರ ಬಂಡಾಯಗಳನ್ನ ನಡೀತಾವಲ್ಲ ಅದರ ಕಾಲಾನುಕ್ರಮ ಕೇಳ್ಯಾರ್ರಿ. ಓಕೆ, ಐಗೂರು ವೆಂಕಟಾಚಾದ್ರಿ ನಾಯಕನ ದಂಗೆ ಇದು ಎಷ್ಟ್ರೊಳಗಡೆ ನಡೀತದಪ್ಪ ಅಂತಂದ್ರೆ 1830 ನಡೀತದ ನೋಡ್ರಿ ಇದು. ಓಕೆ, ನೆಕ್ಸ್ಟ್, ನಗರದ ಬೂದಿ ಬಸಪ್ಪನ ದಂಗೆ ಇದು ಎಷ್ಟ್ರೊಳಗಡೆ ನಡೀತದೆ ಅಂದ್ರೆ 1797 ನಡೀತದ. ಓಕೆ, ನೆಕ್ಸ್ಟ್, ಕಿತ್ತೂರಿನ ರಾಣಿ ಚೆನ್ನಮ್ಮನ ದಂಗೆ ಇದು 1824 ನೋಡ್ರಿ ಇದು. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಕೊಪ್ಪಳದ ವೀರಪ್ಪನ ದಂಗೆ ಏನಿದೆಯಲ್ಲ 1819 ನಡೀತದೆ ಇದು. ಓಕೆ, ಬರ್ರಿ ಇಲ್ಲಿ ಆಪ್ಷನ್ ಅನ್ನ ನೋಡ್ಕೊಳ್ಳೋಣ. ಯಾವ್ದು ಸರಿಯಾದ ಉತ್ತರ ಆಗ್ತದೆ ಇದಕ್ಕ? ಫಸ್ಟ್ ಯಾವ್ದಪ್ಪ? B ಫಸ್ಟ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಯಾವ್ದಾಗತ್ತ? D ಸೆಕೆಂಡ್ ಆಗತ್ತ. ಓಕೆ, ನೆಕ್ಸ್ಟ್ ಥರ್ಡ್ ಬರೋದು ಯಾವ್ದು? ಕಿತ್ತೂರಿಂದು C. ಫೋರ್ತ್ ಬರೋದು A. ಓಕೆ, BDCA ಎಲ್ಲಿ ಐತಿ ನೋಡ್ರಿ ಇದ್ರೊಳಗಡೆ.
ಬಿ ಡಿ ಐತಿ, ಇಲ್ಲೆಲ್ಲೂ ಇಲ್ಲ. ಆದ್ರಿಂದ ಇದು ಏನೈತಲ್ಲ ಆಪ್ಷನ್ 3 ಇದು ಸರಿಯಾದ ಉತ್ತರ ಆಗ್ಬೇಕ್ರಿ ಆಕ್ಚುಲಿ. ಓಕೆ, ಇಲ್ಲಿ ಏನಪ್ಪಾ ಅಂತಂತಂದ್ರೆ ಒಂದು ಹಿಂದ ಮುಂದೆ ಕೊಟ್ಟಾರ. ಇದು ಏನಾಗ್ತದ ಫೈನಲ್ ಕೀ ಆನ್ಸರ್ ಬಿಟ್ಟಾಗ ನಮಗ ಆನ್ಸರ್ ಗೊತ್ತಾಗ್ತದ. ಓಕೆ, ಬಿ ಡಿ ಸ್ಟಾರ್ಟಿಂಗ್ ಏನಿದೆ ಇದು ಕರೆಕ್ಟ್ ಆಗಿದೆ. ಎ ಸಿ ಏನೈತಲ್ಲ ಇದ್ರೊಳಗಡೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದ ಅವರಿಗೆ. ಓಕೆ, ಅಂದ್ರೆ ಕಿತ್ತೂರಿನ ಚೆನ್ನಮ್ಮನದಂಗೆ ಯುದ್ಧಗಳು ನಡೀತಾವಲ್ಲ ಅದು ಸ್ವಲ್ಪ ಹಿಂದ ಮುಂದೆ ಆಗ್ತದ. ಅದನ್ನ ಫೈನಲ್ ಆಗಿ ಏನ್ ಕೀ ಆನ್ಸರ್ ಕೊಡ್ತಾರ ನೋಡಮ್ಮ. ಕರ್ನಾಟಿಕ್ ಯುದ್ಧಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಕಾರಣಗಳನ್ನು ಪರಿಗಣಿಸಿ ಅಂತ ಇದೆ. ಓಕೆ, ಆಪ್ಷನ್ ಎ ಒಳಗಡೆ ಆಸ್ಟ್ರಿಯಾದ ಉತ್ತರಾಧಿಕಾರತ್ವದ ಯುದ್ಧ ಮೊದಲನೆಯ ಕರ್ನಾಟಿಕ್ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು ಅಂತ ಇದೆ. ಓಕೆ, ಆಸ್ಟ್ರಿಯಾದ ಉತ್ತರಾಧಿಕಾರತ್ವಕ್ಕಾಗಿ ಅಲ್ಲಿ ಯುದ್ಧ ನಡೀತಿರ್ತದ. ಅದನ್ನ ಇಲ್ಲಿ ಕರ್ನಾಟಿಕ್ ಯುದ್ಧಕ್ಕೆ ಅದು ಒಂದು ಕೂಡ ಕಾರಣ ಆಗ್ತದ ನಮ್ಮ ಇದ್ರೊಳಗಡೆ ಭಾರತದೊಳಗಡೆ. ನೆಕ್ಸ್ಟ್ ಹೈದರಾಬಾದಿನ ಸಿಂಹಾಸನಕ್ಕಾಗಿ ನಾಸಿರ್ ಜಂಗ್ ಮತ್ತು ಮುಜಫರ್ ಜಂಗ್ ನಡುವಿನ ಸಂಘರ್ಷ ಎರಡನೆಯ ಕರ್ನಾಟಿಕ್ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು ಅಂತ ಇದೆ. ನೆಕ್ಸ್ಟ್ ಡೂಪ್ಲೆಯು ಅನ್ವರುದ್ದೀನ್ ಅನ್ನು ಅಡಿಯಾರ್ ಕದನದಲ್ಲಿ ಸೋಲಿಸಿದ್ದು ಎರಡನೆಯ ಕರ್ನಾಟಿಕ್ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು ಅಂತ ಇದೆ. ನೆಕ್ಸ್ಟ್ ಸಪ್ತವಾರ್ಷಿಕ ಯುದ್ಧವು ಮೂರನೆಯ ಕರ್ನಾಟಿಕ್ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು ಅಂತ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಎ ಬಿ ಡಿ ನೋಡ್ರಿ. ಆಪ್ಷನ್ ಎ ಬಿ ಡಿ, ಆಪ್ಷನ್ ಮೂರನೇದೇನಿದೆ ಅಲ್ಲ ಎ ಬಿ ಡಿ, ಎ ಬಿ ಡಿ ಇವೇನಪ್ಪ ಅಂತಂತಂದ್ರೆ ಕಾರಣಗಳಾಗಿವೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಂಬರಿಲ್ಲ. ಬಾದಾಮಿಯಲ್ಲಿನ ಗುಹಾಲಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಓಕೆ, ಒಂದನೇ ಗುಹೆ ಯಾವ ದೇವರಿಗೆ ಸಂಬಂಧಪಟ್ಟದ? ಶೈವ ಗುಹೆ. ಶೈವ ಅಂದ್ರೆ ಶಿವನಿಗೆ ಸಂಬಂಧಪಟ್ಟಿದೆ. ಓಕೆ, ನೆಕ್ಸ್ಟ್ ಎರಡನೇ ಗುಹೆಯು ವೈಷ್ಣವ ದೇವರಿಗೆ ವಿಷ್ಣು ದೇವರಿಗೆ ಸಂಬಂಧಪಟ್ಟ ಗುಹೆಯಾಗಿದೆ. ಇದು ಕೂಡ ರೈಟ್, ಇದು ಕೂಡ ರೈಟ್. ಮೂರನೇ ಗುಹೆ ಏನಿದೆಯಲ್ಲ ಇದು ಶೈವ ಗುಹೆ ಆಗಿಲ್ಲ, ಬದಲಿಗೆ ಇದು ವಿಷ್ಣುವಿಗೆನೆ ಸಂಬಂಧಪಟ್ಟಿದೆ ನೋಡ್ರಿ. ಓಕೆ, ವೈಷ್ಣವ ಗುಹೆ ನೋಡ್ರಿ ಇದು ಕೂಡ. ನೆಕ್ಸ್ಟ್ ನಾಲ್ಕನೇ ಗುಹೆ ಏನು ಜೈನ ಗುಹೆ ಆಗಿದೆ ಅಂತ ಐತಲ್ಲ ಇದು ರೈಟ್ ನೋಡ್ರಿ. ಓಕೆ, ಈ ಜೈನ ಗುಹೆ ಇದು ರೈಟ್, ವೈಷ್ಣವ ಗುಹೆ ಶೈವ ಗುಹೆ ಇವೆಲ್ಲ ರೈಟ್. ಅಂದ್ರೆ ಎ ಬಿ ಡಿ ಇದಕ್ಕೆ ಸರಿಯಾಗಿವೆ ಅಂತಂದ್ರೆ ಕೇವಲ 3 ಸರಿಯಾಗಿವೆ ಬರ್ತದ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಕೇವಲ 3 ಸರಿಯಾಗಿದೆ. ಓಕೆ, ನೆಕ್ಸ್ಟ್ 25ನೇ ಪ್ರಶ್ನೆ. ಈ ಕೆಳಕಂಡ ಸ್ಮಾರಕಗಳಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾನಿಂದ ಯಾವುದು ನಿರ್ಮಾಣವಾಗಿಲ್ಲ ಅಂತ ಕೇಳಿದ್ದಾರೆ. ಓಕೆ, ಇಬ್ರಾಹಿಂ ರೋಜಾ, ಮೆಹತ್ತರ್ ಮಹಲ್, ನವರಸಪುರ, ವಿಜಯಪುರದ ಜಾಮಿ ಮಸೀದಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ವಿಜಯಪುರದ ಜಾಮಿ ಮಸೀದಿ ಏನಿದೆಯಲ್ಲ ಇದು ಸರಿಯಾದ ಉತ್ತರ. ಓಕೆ, ಇದನ್ನ ಯಾರು ನಿರ್ಮಿಸ್ತಾರಪ್ಪ ಅಂತಂದ್ರೆ ಒಂದನೇ ಅಲಿ ಆದಿಲ್ ಶಾ ನಿರ್ಮಿಸ್ತಾನ ನೋಡ್ರಿ. ಇದನ್ನ ಒಂದನೇ ಅಲಿ ಆದಿಲ್ ಶಾ. ಓಕೆ, ಇದನ್ನ ಎಷ್ಟ್ರಾಗ ನಿರ್ಮಿಸ್ತಾನ ಅಂದ್ರೆ 1565 ನಿರ್ಮಿಸ್ತಾನ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಭಾರತದ ಪ್ರಾಚೀನ ಲಿಪಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಇದೆ. ಓಕೆ, ಬ್ರಾಹ್ಮಿ ಲಿಪಿ ಏನ್ ಬರ್ತದಲ್ಲ ಅದನ್ನ ಎಡದಿಂದ ಬಲಕ್ಕೆ, ಓಕೆ ಎಡದಿಂದ ಬಲಕ್ಕೆ ಈ ರೀತಿಯಾಗಿ ಬರೀತಿದ್ರ ಅಂತ ಇದೆ. ನೆಕ್ಸ್ಟ್ ಅದೇ ರೀತಿ ಕರೋಷ್ಟಿಯನ್ನು ಬಲದಿಂದ ಎಡಕ್ಕೆ ಬರೆಯಲಾಗುತ್ತದೆ ಅಂತಿದೆ. ಅಂದ್ರೆ ಬಲದಿಂದ ಎಡಕ್ಕೆ ಈ ಕಡೆ ಹಿಂಗ್ ಬರ್ಕೊಂತ ಹೋಗ್ತಾರ ಅಂತ ಇದೆ. ಓಕೆ, ನೆಕ್ಸ್ಟ್ ಅರೇಮಿಕ್ ಅನ್ನು ಎಡದಿಂದ ಬಲಕ್ಕೆ ಅಂದ್ರೆ ಇದು ಏನು ಬ್ರಾಹ್ಮಿ ಲಿಪಿ ಐತಲ್ಲ ಅದೇ ರೀತಿಯಾಗಿ ಈ ರೀತಿಯಾಗಿ ಬರ್ಕೊಂತ ಹೋಗ್ತಾರಂತ ಇದೆ. ಆದ್ರಿಂದ ಇದಕ್ಕೆ 3 ಹೇಳಿಕೆಗಳು ಏನಿದಾವಲ್ಲ ಇವು 3 ಹೇಳಿಕೆಗಳು ಸರಿಯಾಗಿವೆ. ಆದ್ದರಿಂದ ಇದಕ್ಕೆ ಎ ಬಿ ಸಿ ಸರಿಯಾಗಿದೆ ಏನಿದೆಯಲ್ಲ ಆಪ್ಷನ್ 4 ಇದು ಕರೆಕ್ಟ್ ಆನ್ಸರ್ ಆಗ್ತದ ನೋಡ್ರಿ. ಓಕೆ, ನೆಕ್ಸ್ಟ್ 27ನೇ ಪ್ರಶ್ನೆ. ಬ್ರಿಟಿಷರ ವಿರುದ್ಧದ ಭಾರತೀಯ ಸೈನಿಕರ ದಂಗೆಗಳ ಕುರಿತು ಈ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಇದೆ. ಓಕೆ, ಹೇಳಿಕೆ 1 ಮತ್ತು ಹೇಳಿಕೆ 2 ಅನ್ನು ಕೊಟ್ಟಿದ್ದಾರೆ. 1824ರಲ್ಲಿ ಬ್ಯಾರಕ್ಪುರದ 47ನೆಯ ತುಕಡಿಯ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ಹೌದು, ಇದು ಕರೆಕ್ಟ್. ಇದು ಯಾಕೆ ದಂಗೆ ಎದ್ರು ಅಂತ ಹೇಳಿ ಅಂದ್ರೆ 47ನೇ ತುಕಡಿಯ ಸೈನಿಕರಿಗೆ ಬ್ರಿಟಿಷರು ಮೊದಲನೇ ಆಂಗ್ಲೋ ಬರ್ಮಾ ಯುದ್ಧಕ್ಕಾಗಿ ಬರ್ಮಾಗೆ ಹೋಗಲು ಆದೇಶಿಸಿದರು. ಓಕೆ, ಆ ಕಾರಣದಿಂದ ದಂಗೆ ಎದ್ದಿದ್ದು ರೈಟ್ ರೀ. ಆದ್ದರಿಂದ ಇದಕ್ಕೆ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ ಮತ್ತು ಹೇಳಿಕೆ 1 ಹೇಳಿಕೆ 2 ವಿವರಿಸುತ್ತದೆ. ಓಕೆ, ಇದು ಸರಿಯಾದ ಉತ್ತರ ಆಗ್ತದೆ ನೋಡ್ರಿ. ಓಕೆ, ಯಾಕೆ ದಂಗೆ ಎದ್ರಂದ್ರೆ ಆಗಿನ ಕಾಲದೊಳಗಡೆ ಏನಿತ್ತು ಸಮುದ್ರ ಅದು ದಾಟಿ ಹೋದ್ರೆ ಏನ್ರಿ ಕಾಲಾಪಾನಿ ಅಂತ ಅಂತಾರ. ಅದನ್ನ ಸಮುದ್ರ ದಾಟಿ ಹೋದ್ರ ಏನು ದೇಶ ಬಿಟ್ಟು ಹೋದ ರೀತಿಯಾಗಿ ಅಂತ ಹೇಳಿ ಅದು ಅವ್ರ ನಂಬಿಕೆ ಆಗಿತ್ರಿ. ಓಕೆ, ಆದ್ದರಿಂದ ಅವರು ಆ ನಂಬಿಕೆಯನ್ನು ಇಟ್ಟುಕೊಂಡು ಆಂಗ್ಲೋ ಬರ್ಮಾ ಯುದ್ಧಕ್ಕಾಗಿ ಸಮುದ್ರದಲ್ಲಿ ಹೋಗಕ್ಕ ಇಷ್ಟಪಡಲ್ಲ. ಓಕೆ, ಅದು ಒಂದೇನು ದಂಗೆ ಕಾರಣ ಆಗಿತ್ತು ನೋಡ್ರಿ. ಓಕೆ, ನೆಕ್ಸ್ಟ್
28ನೇ ಪ್ರಶ್ನೆ, ಬಂಕಿಂ ಚಂದ್ರ ಚಟರ್ಜಿ ಅವರ ಐತಿಹಾಸಿಕ ಕಾದಂಬರಿ ದೇವಿ ಚೌಧುರಾಣಿಯಲ್ಲಿ ಚಿತ್ರಿತವಾಗಿರುವ ದೇವಿ ಚೌಧುರಾಣಿಯು ಈ ಕೆಳಗಂಡ ಯಾವ ದಂಗೆಯ ನಾಯಕಿಯಾಗಿದ್ದರು ಅಂತ ಕೇಳಿದ್ದಾರೆ. ಓಕೆ, ಅಹೋಂ ದಂಗೆ, ಪೈಕಾ ದಂಗೆ, ಸಾವಂತವಾಡಿ ದಂಗೆ, ಫಕೀರ್ ಸನ್ಯಾಸಿ ದಂಗೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಫಕೀರ್ ಸನ್ಯಾಸಿ ದಂಗೆ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್, ಈ ಫಕೀರ್ ಸನ್ಯಾಸಿ ದಂಗೆ ಏನೈತಲ್ಲ, ಇದು ನಡೆಯುವುದು ಎಲ್ಲಪ್ಪ ಅಂತಂದ್ರೆ ಬಿಹಾರ ಮತ್ತು ಬಂಗಾಳದೊಳಗಡೆ ನಡೀತದೆ ನೋಡ್ರಿ. ಬಿಹಾರ ಮತ್ತು ಬಂಗಾಳದಲ್ಲಿ ನಡೆದಂತಹ ರೈತರ ಮತ್ತು ಧಾರ್ಮಿಕ ದಂಗೆ ಆಗಿತ್ತಿದು. ಓಕೆ, ನೆಕ್ಸ್ಟ್, ಯಾವ ಪಲ್ಲವ ಅರಸನು ರಾಷ್ಟ್ರಕೂಟ ಅರಸ ಅಮೋಘ ವರ್ಷನ ಮಗಳಾದ ಶಂಕಳನ್ನು ವಿವಾಹವಾಗಿದ್ದನು ಅಂತ ಇದೆ. 2ನೇ ನರಸಿಂಹವರ್ಮನ್, 2ನೇ ಪರಮೇಶ್ವರ ವರ್ಮನ್, 3ನೇ ನಂದಿವರ್ಮನ್, ಅಪರಾಜಿತ ವರ್ಮನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ 3ನೇ ನಂದಿವರ್ಮನ್ ಏನಿದಾನಲ್ರಿ, ಇವನು ಶಂಕಳನ್ನು ವಿವಾಹವಾಗಿದ್ದನು ಅಂತ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್, ಪ್ರಾಚೀನ ಭಾರತದ ಕೆಳಕಂಡ ಕೃತಿಗಳನ್ನು ಪರಿಗಣಿಸಿ ಅಂತ ಇದೆ. ಬುದ್ಧ ಚರಿತ, ಮಧ್ಯಮಕ, ಸಾರಿಪುತ್ರ ಪ್ರಕರಣ, ಸೌಂದರಾನಂದ ಮಹಾವಿಭಾಷ ಅಂತ ಇದೆ. ಓಕೆ, ಇವುಗಳಲ್ಲಿ ಅಶ್ವಘೋಷ ರಚಿಸಿರುವ ಪುಸ್ತಕ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಬರೀ ಇಲ್ಲಿ ಬುದ್ಧ ಚರಿತವನ್ನ ಬರೆದವ್ರು ಯಾರ್ರಿ? ಅಶ್ವಘೋಷನೇ ಬರೀತಾನ. ಓಕೆ, ದೆನ್ ನೆಕ್ಸ್ಟ್, ಸೌಂದರಾನಂದ ಐತಲ್ಲ, ಇದನ್ನು ಕೂಡ ಅಶ್ವಘೋಷನೇ ಬರೀತಾನ. ಅದಾದ್ಮೇಲೆ ಯಾವ್ದಪ್ಪ ಅಂತಂತಂದ್ರೆ ಸಾರಿಪುತ್ರ ಪ್ರಕರಣ ಏನಿದೆ ಅಲ್ಲ, ಇದನ್ನು ಕೂಡ ಅಶ್ವಘೋಷನೇ ರಚಿಸ್ತಾನ. ಅದಾದ್ಮೇಲೆ ಮಾಧ್ಯಮಕ ಏನ್ ಬರ್ತದಲ್ಲ, ಇದನ್ನ ನಾಗಾರ್ಜುನ ರಚಿಸ್ತಾನ ನೋಡ್ರಿ. ನಾಗಾರ್ಜುನ. ದೆನ್ ನೆಕ್ಸ್ಟ್, ಇದು ಏನು ಮಹಾವಿಭಾಷೆ ಬರ್ತದಲ್ಲ, ಈ ಮಹಾವಿಭಾಷವನ್ನ ಬಹಳಷ್ಟು ಏನು ಕವಿಗಳು ಸೇರಿ ರಚಿಸ್ತಾರ. ಅದರೊಳಗಡೆ ಅಶ್ವಘೋಷನು ಕೂಡ ಒಬ್ಬ ಇದ್ರೊಳಗಡೆ ಭಾಗಿಯಾಗಿರ್ತಾನ್ರಿ. ಓಕೆ, ಆದ್ರಿಂದ ಇದಕ್ಕೆ ಸರಿಯಾದ ಉತ್ತರವನ್ನ ABDE ಎಲ್ಲಿ ಐತಿ ನೋಡ್ರಿ. ಇದ್ರೊಳಗಡೆ AB ಅಂದ್ರೆ ಆಕ್ಚುಲಿ ಏನಪ್ಪಾ ಅಂತಂತಂದ್ರೆ ಇಲ್ಲಿ ABC ಕೊಟ್ಟಾರ, ACE ಕೊಟ್ಟಾರ, ABE ಕೊಟ್ಟಾರ, BCD ಅಂತ ಕೊಟ್ಟಾರ. ಇದ್ರೊಳಗಡೆ ಏನಪ್ಪಾ ಮಹಾವಿಭಾಷೆ ಅಂತಂತಂದ್ರೆ ನಾವು ಇದ್ರೊಳಗಡೆ ತೆಗಿಬೇಕಾಗಿದ್ದು D ತೆಗಿನ್ರಿ. ಯಾಕಪ್ಪ ಅಂತಂತಂದ್ರೆ ಮಹಾವಿಭಾಷೆ ಐತಲ್ಲ, ಇದ್ರೊಳಗಡೆ ಬಹಳ ಜನ ಸೇರಿ ಇದನ್ನ ರೆಡಿ ಮಾಡ್ಯಾರ. ಓಕೆ, ಇದನ್ನ ತೆಗಿಬೇಕಾಗ್ತದ. ABE ರೈಟ್ ಹಾಕ್ಬೇಕಾಗ್ತದ. ಯಾಕಪ್ಪ ಅಂತಂದ್ರೆ ಮಹಾವಿಭಾಷೆದೊಳಗಡೆ ಪ್ರಮುಖವಾದ ಆತರ್ ಯಾರ್ರಿ? ಅಶ್ವಘೋಷ ಅಲ್ಲ. ಆದ್ರಿಂದ ಅದನ್ನ ನಾವು ಎಲಿಮಿನೇಷನ್ ಮಾಡ್ಬೇಕಾಗ್ತದ. ಓಕೆ, ದೆನ್ ನೆಕ್ಸ್ಟ್, ಕೆಳಗೆ ನೀಡಿರುವ ಹೇಳಿಕೆಗಳನ್ನು ಓದಿ. ಜೈನ ಧರ್ಮ ದೇವರ ಅಸ್ತಿತ್ವವನ್ನು ಗುರುತಿಸುವುದಿಲ್ಲ ಅಂತ ಇದೆ. ಜೈನ ಧರ್ಮ ಒಳ್ಳೆಯ ಜ್ಞಾನ, ಒಳ್ಳೆಯ ನಂಬಿಕೆ, ಒಳ್ಳೆಯ ಕಾರ್ಯಗಳನ್ನು ತ್ರಿರತ್ನಗಳೆಂದು ಪರಿಗಣಿಸುತ್ತದೆ. ಜೈನ ಧರ್ಮ ಯುದ್ಧ ಮಾಡುವುದನ್ನು ನಿಷೇಧಿಸುತ್ತದೆ. ಜೈನ ಧರ್ಮ ವರ್ಣ ವ್ಯವಸ್ಥೆಯನ್ನು ಖಂಡಿಸಿತು ಅಂತ ಇದೆ. ಓಕೆ, ಜೈನ ಧರ್ಮಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಇದೆ. ಓಕೆ, ಇದಕ್ಕೇನಪ್ಪಾ ಅಂತಂತಂದ್ರೆ ಇದ್ರೊಳಗಡೆ ಒಂದೊಂದ್ ಕಡೆ ಏನ್ ಕೊಟ್ಟಾರ್ರಿ? ದೇವರ ಅಸ್ತಿತ್ವವನ್ನು ಗುರುತಿಸುವುದಿಲ್ಲ ಐತಲ್ಲ, ಇದು ರೈಟ್ ಕೊಟ್ಟಾರ್ರಿ. ಓಕೆ, ದೆನ್ ನೆಕ್ಸ್ಟ್, ಅದೇ ರೀತಿಯಾಗಿ ಇದು ಒಳ್ಳೆಯ ಜ್ಞಾನ, ಒಳ್ಳೆಯ ನಂಬಿಕೆ, ಒಳ್ಳೆಯ ಕಾರ್ಯ ತ್ರಿರತ್ನಗಳನ್ನು ಇದು ಕೂಡ ರೈಟ್ ಕೊಟ್ಟಾರ. ಓಕೆ, ದೆನ್ ನೆಕ್ಸ್ಟ್, ಜೈನ ಧರ್ಮ ಯುದ್ಧ ಮಾಡುವುದನ್ನು ನಿಷೇಧಿಸುತ್ತದೆ ಏನಿದೆಯಲ್ಲ, ಇಲ್ಲಿ ಏನಪ್ಪಾ ಅಂತಂತಂದ್ರೆ ಒಂದಿಷ್ಟು ಕೆಲವು ಕಡೆ ಏನಂತ ಕೊಟ್ಟಾರಂದ್ರೆ ಒಂದೊಂದ್ ಕಡೆ ಏನು ಸ್ವಲ್ಪ ಯುದ್ಧ ಮಾಡಕ್ಕೆ ಅನುವು ಮಾಡಿ ಕೊಡ್ತಾರ ಅಂತೇಳಿ ಕೊಟ್ಟಾರ. ಒಂದೊಂದ್ ಕಡೆ ಏನಪ್ಪಾ ಅಂತಂದ್ರೆ ಯುದ್ಧ ಮಾಡೋವನ್ನ ನಿಷೇಧಿಸುತ್ತದೆ ಅಂತ ಕೊಟ್ಟಾರ. ಬಟ್ ಏನಪ್ಪಾ ಅಂತಂತಂದ್ರೆ ಅವರು ಜೈನ ಧರ್ಮದವರು ಪ್ರಮುಖವಾಗಿ ನಿಷೇಧಿಸುವುದು ಏನಪ್ಪಾ ಅಂತಂತಂದ್ರೆ ಯಾವುದೇ ಪ್ರಾಣಿಗೇನು ಹಾನಿ ಉಂಟು ಮಾಡಬಾರ್ದಂತ ಇದೆ. ಬಟ್ ಯುದ್ಧ ಮಾಡುವನ್ನ ನಿಷೇಧಿಸುತ್ತದೆ, ಇದು ಅದರೊಳಗಡೆ ಬರ್ತದ. ಆದ್ರಿಂದ ಏನಾಗ್ತದ ನೋಡೋಣ್ರಿ, ಫೈನಲ್ ಕೀ ಆನ್ಸರ್ ಯಾವ್ದು ಬರ್ತದ. ಓಕೆ, ನೆಕ್ಸ್ಟ್, ಜೈನ ಧರ್ಮ ವರ್ಣ ವ್ಯವಸ್ಥೆಯನ್ನು ಖಂಡಿಸಿತು ಐತಲ್ಲ, ಇದು ಒಂದೊಂದ್ ಕಡೆ ರೈಟ್ ಕೊಟ್ಟಾರ, ಒಂದೊಂದ್ ಕಡೆ ರಾಂಗ್ ಕೊಟ್ಟಾರ. ಆದ್ರಿಂದ ಇದು ಫೈನಲ್ ಕೀ ಆನ್ಸರ್ ಒಳಗಡೆ ಏನ್ ಬರ್ತದ ನೋಡೋಣ್ರಿ. ಈಗ ಸದ್ಯಕ್ಕೇನು A ಮತ್ತು B ಏನಿದೆಯಲ್ಲ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಕೊಡೋಣ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳುವಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಇದೆ. ಓಕೆ, 1942 ಆಗಸ್ಟ್ ನಲ್ಲಿ ಗಾಂಧೀಜಿ ಅವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಹೊರಡಿಸಿದರು. ಇದು ರೈಟ್ ನೋಡ್ರಿ. ಓಕೆ, ರೈಟ್ ಕೊಟ್ಟಾರೋ ರಾಂಗ್ ಕೊಟ್ಟಾರ ಪ್ರಶ್ನೆ ಅದನ್ನ ಪೂರ್ತಿ ಓದಿ ಮುಂದ್ ನೋಡ್ಕೊಳ್ಳೋಣ್ರಿ. ಓಕೆ, ಅಡ್ವಾನ್ಸ್ ಬೇಡ. ಈ ಚಳುವಳಿಯ ಸಂದರ್ಭದಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಓಕೆ, ಇದು ಸರಿ ನೋಡ್ರಿ. ದೆನ್ ನೆಕ್ಸ್ಟ್, ಕೂಡಲೇ ಎಚ್ಚೆತ್ತ ಬ್ರಿಟಿಷ್ ಸರ್ಕಾರ ಗಾಂಧೀಜಿಯವರನ್ನು ಹೊರತುಪಡಿಸಿ ಉಳಿದ ಎಲ್ಲ ನಾಯಕರನ್ನು ಬಂಧಿಸಿತು ಅಂತ ಇದೆ. ಗಾಂಧೀಜಿಯವರನ್ನು ಕೂಡ ಬಂಧಿಸ್ತಾರ್ರಿ. ಓಕೆ, ದೆನ್ ನೆಕ್ಸ್ಟ್, ಚೀನಾ ಅಧ್ಯಕ್ಷ ಚಿಯಾಂಗ್ ಕೈ ಶೇಕ್ ಈ ಚಳುವಳಿಯನ್ನು ನಿಲ್ಲಿಸಿ ಮಧ್ಯಪ್ರವೇಶಿಸಲು ರೂಸ್ವೆಲ್ಟ್ಗೆ ಪತ್ರ ಬರೆದರು ಅಂತ ಇದೆ. ಇದು ಏನ್ರಿ? ಇದು ಕೂಡ ರೈಟ್ ಆಗ್ತದ.
ಈ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆ ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸರಿಯಾಗಿವೆ ಅಂತ ಕೊಟ್ಟಾರಲ್ಲ, ಇದ್ರೊಳಗಡೆ ರಾಂಗ್ ಆಗಿದೆ ಅದಪ್ಪ ಅಂತಂದ್ರೆ ಆಪ್ಷನ್ ಸಿ ರಾಂಗ್ ನೋಡ್ರಿ. ಇದಕ್ಕ ಆದ್ದರಿಂದ ಇಲ್ಲಿ ಏನಪ್ಪಾ ಅಂತಂದ್ರೆ ABD ಅಂದ್ರೆ 3 ಹೇಳಿಕೆಗಳು ಸರಿಯಾಗಿವೆ ಏನ್ ಬರ್ತದಲ್ಲ ಅದು ಸರಿಯಾದ ಉತ್ತರ ಆಗ್ತದ. ಕೇವಲ 3 ಹೇಳಿಕೆಗಳು ಸರಿಯಾಗಿವೆ, ಆಪ್ಷನ್ 2. ನೆಕ್ಸ್ಟ್ ಸ್ಮೈಲ್ ಯೋಜನೆ ಬರ್ತದಲ್ರಿ ಸೆಂಟ್ರಲ್ ಗವರ್ಮೆಂಟ್ ಇಂದು, ಆ ಸ್ಮೈಲ್ ಯೋಜನೆ ವಿಸ್ತೃತ ರೂಪವನ್ನ ಕೇಳಿದಾರೆ ಇಲ್ಲಿ. ಓಕೆ, ಆ ಸ್ಮೈಲ್ ಯೋಜನೆ ವಿಸ್ತೃತ ರೂಪ ಏನಪ್ಪಾ ಅಂತಂದ್ರೆ ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಪ್ಲಾಯ್ಮೆಂಟ್ ಏನಿದೆಯಲ್ಲ ಆಪ್ಷನ್ 4th ಒನ್ ಅದು ಸರಿಯಾದ ಉತ್ತರ ನೋಡ್ರಿ. ಓಕೆ, ನೆಕ್ಸ್ಟ್ 34ನೆಯ ಪ್ರಶ್ನೆ 1961ರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 48(1)(2)ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟ ನೋಡ್ರಿ. ಓಕೆ, ಬರೀ ಕರ್ನಾಟಕ ಸರ್ಕಾರವು ಭೂ ನ್ಯಾಯಮಂಡಳಿಗಳನ್ನು ರಚಿಸಬಹುದು. ಭೂ ನ್ಯಾಯಮಂಡಳಿಯು 10 ಜನ ಅಧಿಕಾರೇತರ ಸದಸ್ಯರನ್ನು ಒಳಗೊಂಡಿರಬೇಕು. ಅವರಲ್ಲಿ ಒಬ್ಬರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಯಾಗಿರಬೇಕು. ಸರ್ಕಾರದಿಂದ ನೇಮಿಸಲ್ಪಟ್ಟ ಉಪವಿಭಾಗಾಧಿಕಾರಿ ಭೂ ನ್ಯಾಯಮಂಡಳಿಯ ಅಧ್ಯಕ್ಷರಾಗಿರುತ್ತಾರೆ ಅಂತಿದೆ. ಇದರೊಳಗಡೆ ತಪ್ಪಾದ ಹೇಳಿಕೆ ಯಾವುದಪ್ಪ ಅಂತಂದ್ರೆ ಭೂ ನ್ಯಾಯಮಂಡಳಿಯು 10 ಜನ ಅಧಿಕಾರೇತರ ಸದಸ್ಯರನ್ನು ಒಳಗೊಂಡಿರಬೇಕು ಅಂತದೆಯಲ್ಲ, ಇದೇನು ತಪ್ಪಾದ ಉತ್ತರ. ಏನಪ್ಪಾ ಅಂತಂದ್ರೆ ಅದರೊಳಗಡೆ 4 ರಿಂದ 6 ಜನ ಸದಸ್ಯರಿರ್ತಾರ ಮತ್ತು ಒಬ್ಬ ಅಧ್ಯಕ್ಷ ಇರ್ತಾನ. ಹಂಗಂದ್ರೆ 10 ಜನ ಆಗಲ್ಲ. ಅದರೊಳಗಡೆ ಏನು ಒಂದು 6 ಜನ 7 ಜನ ಏನು ಹೆಚ್ಚು ಕಮ್ಮಿ ಆಗ್ಬಹುದು. ಓಕೆ, ಆದ್ದರಿಂದ ಇದು ತಪ್ಪಾದ ಹೇಳಿಕೆ, ಆಪ್ಷನ್ 2 ನೋಡ್ರಿ. ನೆಕ್ಸ್ಟ್ 35ನೇ ಪ್ರಶ್ನೆ ಕರ್ನಾಟಕದಲ್ಲಿ ಮೊದಲ ಸಹಕಾರ ಸಂಘ ಆರಂಭವಾದ ಸ್ಥಳ ಯಾವ್ದು ಅಂತ ಹೇಳಿ. ಇದೇನು ಎವರ್ ಗ್ರೀನ್ ಕ್ವಶನ್ ಇದು, ಯಾವಾಗ್ಲೂ ಬರ್ತದ. ಇದು ಏನು ಆಪ್ಷನ್ 4 ಕನಗಿನಿ ಹಾಳ ನೋಡ್ರಿ. ಗದಗ ಒಳಗಡೆ 1905 ಆರಂಭವಾಗ್ತದಲ್ಲ, ಅದನ್ನ ಆರಂಭಿಸಿದವರು ಯಾರು? ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅವರು. ಅದೈತ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಕರ್ನಾಟಕ ಸಹಕಾರ ಚಳುವಳಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್. ಇದು ಎಲ್ಲರಿಗೂ ಗೊತ್ತಿರುವಂತಹ ಪ್ರಶ್ನೆಗಳು ನೋಡ್ರಿ ಇವೆರಡು. ನೆಕ್ಸ್ಟ್ 37ನೇ ಪ್ರಶ್ನೆ ಬಹು ಆಯಾಮದ ಬಡತನ ಸೂಚ್ಯಂಕದ ಜೀವನ ಮಟ್ಟ ಆಯಾಮವು ಈ ಕೆಳಕಂಡ ಯಾವ ಬಡತನ ಸೂಚಕಗಳನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ವಿದ್ಯುತ್ ಶಕ್ತಿ, ಸಾರ್ವಜನಿಕ ವೆಚ್ಚ, ವಸತಿ, ನೈರ್ಮಲ್ಯ ಅಂತಿದೆ. ಇದು ಆಕ್ಚುಲಿ ಏನಪ್ಪಾ ಅಂತಂದ್ರೆ ಈ ಸೂಚಕಗಳು ಎಷ್ಟು ಬರ್ತಾವ ಅಂದ್ರೆ 6 ಬರ್ತಾವ್ರಿ. ಆ 6 ಸೂಚಕಗಳು ಯಾವಂತ ನಮ್ಗೆ ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಯಾವ್ದಾದಂದ್ರೆ ಅಡುಗೆ ಮತ್ತ ಅಡುಗೆ ಅಲ್ರಿದು ಅಡುಗೆ ಇಂಧನ ರೀ. ಅದು ಆಕ್ಚುಲಿ ಅಡುಗೆ ಇಂಧನ. ಓಕೆ, ನೆಕ್ಸ್ಟ್ ನೈರ್ಮಲ್ಯ, ಕುಡಿಯುವ ನೀರು ಡ್ರಿಂಕಿಂಗ್ ವಾಟರ್, ವಿದ್ಯುತ್ ಶಕ್ತಿ, ನೆಕ್ಸ್ಟ್ ವಸತಿ, ಆಸ್ತಿಗಳು ಅಂತ ಇವೇನು 6 ಸೂಚಕಗಳು ಇವು. ಆಸ್ತಿಗಳು ಇವು ಒಟ್ಟು 6 ಸೂಚಕಗಳು. ಅದರೊಳಗಡೆ ಇಲ್ಲಿ ಯಾವ ಕಂಡು ಬರ್ತದ? ವಿದ್ಯುತ್ ಶಕ್ತಿ ಕಂಡು ಬರ್ತದ, ಸಾರ್ವಜನಿಕ ವೆಚ್ಚ ಇಲ್ಲ, ವಸತಿ ಐತಿ ನೋಡ್ರಿ. ನೆಕ್ಸ್ಟ್ ನೈರ್ಮಲ್ಯ ಐತಿ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತ? ACD ಎಲ್ಲಿ ಬರ್ತದೆ ಇದ್ರೊಳಗಡೆ? ಆಪ್ಷನ್ 4 ನೋಡ್ರಿ, ಇದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಈ ಕೆಳಗಿನ ಯಾವ ವೆಚ್ಚ ಅಥವಾ ವೆಚ್ಚಗಳನ್ನು ರಾಜಸ್ವ ವೆಚ್ಚ ಎಂದು ಪರಿಗಣಿಸಲಾಗಿದೆ ಅಂತ ಕೇಳಿದ್ದಾರೆ. ಸಾಮಾನ್ಯ ಆಡಳಿತದ ವೆಚ್ಚಗಳು, ರಕ್ಷಣಾ ಸಿಬ್ಬಂದಿಯ ಪಿಂಚಣಿ, ಬಡ್ಡಿ ಪಾವತಿ, ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ. ಇದಕ್ಕೆ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಏನೈತಲ್ಲ ಇದು ಬರಲ್ರಿ. ಇವು 3 ಏನು ABC ಇವು ರಾಜಸ್ವ ವೆಚ್ಚಗಳು. ಆದ್ದರಿಂದ ABC ಆಪ್ಷನ್ 2 ಸರಿಯಾದ ಉತ್ತರ ಆಗ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್ ಹಣ ಪ್ರಸರಣ ಅತಿ ಪ್ರಸರಣಕ್ಕಿಂತ ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತದೆ, ಏಕೆಂದರೆ ಇದರಿಂದ ಹೇಳಿಕೆಗಳನ್ನ ಕೊಟ್ಟಾರ. ಹೂಡಿಕೆ ಮತ್ತು ಉತ್ಪಾದನೆಯಲ್ಲಿ ಹೆಚ್ಚಳ ಉಂಟಾಗುತ್ತದೆ, ಉದ್ಯೋಗ ನಷ್ಟವಾಗುತ್ತದೆ, ಕೂಲಿ ಮತ್ತು ಲಾಭಗಳ ಮಟ್ಟದಲ್ಲಿ ಕುಸಿತ ಉಂಟಾಗುತ್ತದೆ, ಸಮಗ್ರ ಪೂರೈಕೆಯಲ್ಲಿ ಕುಸಿತ ಉಂಟಾಗುತ್ತದೆ ಅಂತ. ಈ ಮೇಲಿನ ಯಾವ ಕಾರಣಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಬಿ ಮತ್ತು ಸಿ. ಆಪ್ಷನ್ ಬಿ ಮತ್ತು ಸಿ ಎಷ್ಟು? 3ನೇದು ಐತಿ ನೋಡ್ರಿ. ಆಪ್ಷನ್ 3ನೇದು ಬಿ ಮತ್ತು ಸಿ. ಉದ್ಯೋಗ ನಷ್ಟವಾಗುತ್ತದೆ, ಕೂಲಿ ಮತ್ತು ಲಾಭಗಳ ಮಟ್ಟದಲ್ಲಿ ಕುಸಿತ ಉಂಟಾಗುತ್ತದೆ ಏನಿದೆಯಲ್ಲ 39ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ರಿ. ಓಕೆ, ನೆಕ್ಸ್ಟ್ 40ನೇ ಪ್ರಶ್ನೆ ನೋಡಂಬರಿಲ್ಲೇ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತಿದೆ. ಸೆಪ್ಟೆಂಬರ್ 17, 2025ರಂದು ವಿಶ್ವಕರ್ಮ ದಿನದಂದು ಈ ಯೋಜನೆಯನ್ನು ಆರಂಭಿಸಲಾಯಿತು ಅಂತಿದೆ. ಇದು ತಪ್ಪು ನೋಡ್ರಿ. ಆಕ್ಚುಲಿ ಇದನ್ನೇನು 2023 ಸೆಪ್ಟೆಂಬರ್ 17ರಂದೇನೆ ಏನು ಆರಂಭಿಸ್ತಾರ. ಓಕೆ, ನೆಕ್ಸ್ಟ್ ಕರಕುಶಲಗಾರರ ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಿಸಿದೆ. ಹೌದು.
MoMSME, MSDE ಹಾಗೂ MOFಗಳ ಒಟ್ಟಾಗಿ ಈ ಯೋಜನೆಯನ್ನು ಜಾರಿಗೊಳಿಸುತ್ತಿವೆ. ರೈಟ್. ಈ ಯೋಜನೆಯು ಆರ್ಥಿಕ ವೆಚ್ಚ 2023-24ನೇ ಹಣಕಾಸು ವರ್ಷದಿಂದ 2027-28ರ ಹಣಕಾಸು ವರ್ಷದವರೆಗೆ 13,000 ಕೋಟಿಗಳಾಗಿರುತ್ತದೆ ಅಂತ ಇದೆ. ಹೌದು. ಈ ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ. ಓಕೆ, ಇದ್ರೊಳಗಡೆ ಸರಿಯಾಗಿದ್ದು ಯಾವುದು? ಆಪ್ಷನ್ ಬಿ, ಸಿ, ಡಿ ಏನಿದೆಯಲ್ಲ ಇದು ಸರಿ ನೋಡ್ರಿ. ಓಕೆ, ಇದ್ರೊಳಗಡೆ ಇದು ಏನು 2023 ಒಳಗಡೆ ಆರಂಭಿಸ್ತಾರ ಅಂತ ಹೇಳಿ ಅದು ತಪ್ಪಾಗ್ತದೆ. ಆದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದು? 3 ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆಯಲ್ಲ ಅದು ಸರಿಯಾದ ಉತ್ತರ ಆಪ್ಷನ್ 2. ನೆಕ್ಸ್ಟ್, ಭಾರತದ ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಕಾಯ್ದೆಯು ಯಾವಾಗಿನಿಂದ ಕಾರ್ಯರೂಪಕ್ಕೆ ಬಂದಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಯಾವ್ದಪ್ಪ ಅಂತಂತಂದ್ರೆ ಜುಲೈ 2004 ನೋಡ್ರಿ, 2004. ಓಕೆ, ನೆಕ್ಸ್ಟ್, ಈ ಕೆಳಗಿನ ಯಾವುದು ಬ್ಯಾಂಕೇತರ ಹಣಕಾಸು ಮಧ್ಯವರ್ತಿ ಅಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ನೋಡ್ಕೊರಿ. ಸಿಡ್ಬಿ, ಸೆಬಿ, SFCಗಳು, GICಗಳು. ಇದಕ್ಕೆ ಸರಿಯಾದ ಉತ್ತರ ಸೆಬಿ ನೋಡ್ರಿ. ಸೆಬಿ ಇದು ಏನಪ್ಪಾ ಅಂತಂತಂದ್ರೆ ಬಂಡವಾಳ ಮಾರುಕಟ್ಟೆ. ಇವೆಲ್ಲ ಸ್ಟಾಕ್ಸ್ ಏನ್ ಬರ್ತಾವಲ್ರಿ, ಸ್ಟಾಕ್ ಎಕ್ಸ್ಚೇಂಜ್ ಮಾರುಕಟ್ಟೆ ಆಗ್ತದ ಅದು. ಓಕೆ, ನೆಕ್ಸ್ಟ್ 43ನೇ ಪ್ರಶ್ನೆ, ಈ ಕೆಳಗಿನ ಸಂಸ್ಥೆಗಳು ಸ್ಥಾಪಿತವಾದ ಸರಿಯಾದ ಕಾಲಾನುಕ್ರಮಿಕೆಯಲ್ಲಿ ತಿಳಿಸಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಗ್ಯಾಟ್. ಈ ಗ್ಯಾಟ್ ಯಾವಾಗ ಸ್ಥಾಪನೆ ಆಗ್ತದ ಅಂದ್ರೆ ಇದು ಆಕ್ಚುಲಿ ಸ್ಥಾಪನೆ ಆಗೋದು 1947 ಒಳಗಡೆ ನೋಡ್ರಿ. ಓಕೆ, ನೆಕ್ಸ್ಟ್ IMF ಏನ್ರಿ 1944 ಒಳಗಡೆ ಬ್ರಿಟನ್ ವುಡ್ ಸಮ್ಮೇಳನದಲ್ಲಿ ಸ್ಥಾಪನೆ ಆಗ್ತದ. ನೆಕ್ಸ್ಟ್ ಯುರೋಪಿಯನ್ ಒಕ್ಕೂಟ ಸ್ಥಾಪನೆ ಆಗಿದ್ದು 1992 ಇದು WTO ಏನೈತಲ್ಲ ಇದು ಗ್ಯಾಟ್ ನ ಹೊಸ ನಿಯಮ ಅಂತಾನೂ ಕರಿಬಹುದ್ರಿ. ಓಕೆ, ಮುಂದುವರಿದ ಭಾಗ ರೀ ಇದು ಗ್ಯಾಟ್ ಅಂದ. ಆದ್ರಿಂದ WTO ಅಂತ ಹೇಳಿ ಯಾವಾಗ ನಾಮಕರಣ ಮಾಡ್ತಾರ? 1995 ಒಳಗೆ ನಾಮಕರಣ ಮಾಡ್ತಾರ. ಆದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತೆ ನೋಡ್ರಿ. ಇಲ್ಲಿ ಕಾಲಾನುಕ್ರಮಿಕೆಯಲ್ಲಿ ಅಂತ ಕೇಳಿದಾರೆ ಅಂದ್ರೆ ಫಸ್ಟ್ ಯಾವುದು? ಬಿ. ಹೌದಾ? ಸೆಕೆಂಡ್ ಎ. BA ಇದ್ರೊಳಗಡೆ ಐತಿ, BA ಇಲ್ಲೂ ಐತಿ. ಆಪ್ಷನ್ 3 ಮತ್ತು 4 ಒಳಗಡೆ 2 ಕಡೆನೂ ಐತಿ. ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಯಾವ್ದಪ್ಪ? ಸಿ. BACD ಆಗ್ತದ ನೋಡ್ರಿ. ಯಾಕಪ್ಪ ಅಂತಂತಂದ್ರೆ ಇದು 1997, ಇದು 1995. ಓಕೆ, ಆದ್ರಿಂದ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡಂಬರಿ. ಇಲ್ಲೇ ಏನ್ ಕ್ಲಾರಿಟಿ ಅಪ್ಪ, ನೋಣ ಸತ್ಯಕ್ಕೆ ಬಂದೈತೆ ನೋಡಿ. ಓಕೆ, ನೋಡ್ಕೊರಿ. ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರದ ಸಂಕೇತಗಳನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಬರೀ ಇಲ್ಲಿ ಸಾರಜನಕ ಚಕ್ರ, ಜಲಚಕ್ರ, ಇಂಗಾಲ ಚಕ್ರ, ಗಂಧಕ ಚಕ್ರನ ಕೊಟ್ಟಿದ್ದಾರೆ. ಇವು ಎದಕ್ಕೆ ಸಂಬಂಧಪಟ್ಟವು ಅಂತ ನೋಡ್ರಿ ಇಲ್ಲಿ. ಓಕೆ, ಸಾರಜನಕ ಚಕ್ರ ಇದು ಸಾರಜನಕ ಸ್ಥಿರೀಕರಣ ಮತ್ತು ಡಿನೈಟ್ರಿಫಿಕೇಶನ್ಗೆ ಸಂಬಂಧಪಡ್ತದ ನೋಡ್ರಿ. ಓಕೆ, ನೆಕ್ಸ್ಟ್ ಜಲಚಕ್ರ ಎದಕ್ಕೆ? ಬಾಷ್ಪೀಕರಣ, ಸಂಕ್ಷೇಪಣ, ವೃಷ್ಟಿ, ಮಳೆ, ಬಾಷ್ಪೀಕರಣ ಅಂದ್ರೆ ಆವಿಯಾಗುವುದು, ಅದಕ್ಕೆ ಸಂಬಂಧಪಡ್ತದ ನೋಡ್ರಿ. ನೆಕ್ಸ್ಟ್ ಇಂಗಾಲ ಚಕ್ರ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ, ಉಸಿರಾಟದೊಳಗಡೆ ನಾವು ಉಸಿರು ತಗೊಳ್ಳೋದು, ನೆಕ್ಸ್ಟ್ ಉಸಿರು ಬಿಡೋದು, ಅಲ್ಲಿ ಬರ್ತದ ನೋಡ್ರಿ ಇದು. ನೆಕ್ಸ್ಟ್ ಗಂಧಕ ಚಕ್ರ ಖನಿಜೀಕರಣ, ಉತ್ಕರ್ಷಣ, ಅಸಿಮಿಲೇಷನ್ ಮತ್ತು ರಿಡಕ್ಷನ್ ಗೆ ಸಂಬಂಧಪಡ್ತದ ನೋಡ್ರಿ. ಓಕೆ, ಆದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗ್ತದ? A2 ಎಲ್ಲೈತಿ? ಇಲ್ಲೈತಿ ನೋಡ್ರಿ. A2 ಸರಿಯಾ ಡೈರೆಕ್ಟ್ ಆನ್ಸರ್ ಮಾಡಿಬಿಡ್ಬೋದು ನೀವು ಇದಕ್ಕೆ. ಆಪ್ಷನ್ 2 A2. B3 ಸಾರಿ, ಒಂದ್ ನಿಮಿಷ, ಆಕ್ಚುಲಿ A3 ರೀ ಅದು, ಸರಿಯಾಗಿ ಗಮನಿಸ್ಲಿಲ್ಲ, ಸಾರಿ. A3 ರೀ. A3 ಇಲ್ಲೈತಿ. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲೈತಿ. ಓಕೆ, ಸೆಕೆಂಡ್ ಯಾವುದು? B4. A3 B4 ಇಲ್ಲೂ ಐತಿ. ನೆಕ್ಸ್ಟ್ C1 ಇಲ್ಲಿಲ್ಲ. ಆದ್ರಿಂದ ಆಪ್ಷನ್ 4 ಏನಿದೆಯಲ್ಲ ಇದು ಸರಿಯಾದ ಉತ್ತರ ಆಗ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ 45ನೇದ್ದು. ಭಾರತದಲ್ಲಿ 3 ಹಂತದ ಆರೋಗ್ಯ ಸೇವೆಯ ವಿತರಣೆಯ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಕ್ಕಾಗಿ ಹೆಸರುವಾಸಿಯಾದ ಆರೋಗ್ಯ ಯೋಜನಾ ಸಮಿತಿ ಯಾವುದು ಅಂತ ಕೇಳಿದ್ದಾರೆ. ಮುದಲಿಯಾರ್ ಸಮಿತಿ, ಬೋರ್ ಸಮಿತಿ, ಕರ್ತಾರ್ ಸಿಂಗ್ ಸಮಿತಿ, ಶ್ರೀವಾಸ್ತವ್ ಸಮಿತಿ. ಇದಕ್ಕೆ ಸರಿಯಾದ ಉತ್ತರ ಬೋರ್ ಸಮಿತಿ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಈ ಬೋರ್ ಸಮಿತಿ ಆಕ್ಚುಲಿ ಯಾವಾಗಪ್ಪ ಅಂತಂತಂದ್ರೆ 1943 ಒಳಗಡೆ ನೇಮಕ ಮಾಡ್ತಾರ. ಬಟ್ ರಿಪೋರ್ಟ್ ಕೊಡೋದು ಯಾವಾಗ ಅಂದ್ರೆ 1946 ಒಳಗಡೆ ನೋಡ್ರಿ. ಓಕೆ, ಅಷ್ಟು ಮಾತ್ರ ನೆನಪಿಟ್ಕೋರಿ. ನೆಕ್ಸ್ಟ್ 46ನೇ ಪ್ರಶ್ನೆ. ಈ ಕೆಳಗಿನ ಸಂಕೇತಗಳನ್ನು ಬಳಸಿ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಬಂದಿದೆ. ಓಕೆ, ವಿಧಿಗಳನ್ನ ಕೊಟ್ಟಿದ್ದಾರೆ, ಅವು ಎದಕ್ಕೆ ಸಂಬಂಧಪಟ್ಟವು ಅಂತ ಕೇಳಿದ್ದಾರೆ. ಇಲ್ಲಿ ಅಂತಾರಾಜ್ಯ ಮಂಡಳಿ ಎಲ್ಲರಿಗೂ ಗೊತ್ತಿರುವ ಹಾಗೆ 263ನೇ ವಿಧಿ. ಓಕೆ, ನೆಕ್ಸ್ಟ್ ಅಖಿಲ ಭಾರತ ಸೇವೆಗಳು 312ನೇ ವಿಧಿ ಒಳಗಡೆ ಕಂಡು ಬರ್ತದ. ಓಕೆ, ಇಲ್ಲಿ ನೋಡ್ರಿ ನಾವೇನಾರ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿ ಬರ್ತಾನ. B1 ಇಲ್ಲೈತಿ. ಓಕೆ, ನೆಕ್ಸ್ಟ್ ಇಲ್ಲೈತಿ. ಇವೆರಡರೊಳಗಡೆ ಕಾಂಪಿಟೇಷನ್ ಬೆತ್ತೀಗ. ಓಕೆ, ನೆಕ್ಸ್ಟ್ C3 ಇಲ್ಲೈತಿ ಅಂದ್ರೆ ಇದು ಸರಿಯಾದ ಉತ್ತರ ಆಗ್ತದ ನೋಡ್ರಿ. ಯಾವುದು? ಆಪ್ಷನ್ 3 A4.
ಶಾಸಕಾಂಗದ ಶೇಷಾಧಿಕಾರಿಗಳು 248 248ನೇ ಅನುಚ್ಛೇದ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಈ ಅಂತಾರಾಜ್ಯ ಮಂಡಳಿ 263ನೇ ವಿಧಿ, ಅಖಿಲ ಭಾರತೀಯ ಸೇವೆಗಳು 312ನೇ ಅನುಚ್ಛೇದ, ಭಾರತ ಸಂಚಿತ ನಿಧಿ ಇದಕ್ಕ 266ನೇ ಅನುಚ್ಛೇದಕ್ಕೆ ಸಂಬಂಧಪಟ್ಟಂತ ಐತಿ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇಲ್ಲಿ. 1994ರಲ್ಲಿ ಕೆಳಗಿನ ಯಾವ ವಿಶ್ವಸಂಸ್ಥೆಯ ಮಂಡಳಿಯನ್ನು ರದ್ದು ಮಾಡಲಾಯಿತು ಅಂತ ಕೇಳಿದ್ದಾರೆ. ಓಕೆ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಧರ್ಮದರ್ಶಿ ಮಂಡಳಿ, ಮಾನವ ಹಕ್ಕುಗಳ ಮಂಡಳಿ, ರಾಜಕೀಯ ಮತ್ತು ಆರ್ಥಿಕ ಮಂಡಳಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಧರ್ಮದರ್ಶಿ ಮಂಡಳಿಯನ್ನ 1994ರ ಒಳಗಡೆ ವಿಶ್ವಸಂಸ್ಥೆ ರದ್ದು ಮಾಡ್ತದ. ದೆನ್ ನೆಕ್ಸ್ಟ್ 48ನೇ ಪ್ರಶ್ನೆ, ಭಾರತದ ಸಾಗರ ಮಹಾನ್ ರಣನೀತಿಯ ಪ್ರಮುಖ ಅಂಶ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಸಂವಹನದ ಸಮುದ್ರ ಮಾರ್ಗಗಳನ್ನು ಸಂರಕ್ಷಿಸುವುದು ಏನಿದೆಯಲ್ಲ, ಭಾರತದ ಸಾಗರ ಮಹಾನ್ ರಣನೀತಿಯಾಗಿದೆ ನೋಡ್ರಿ. ಇದು ಪ್ರಮುಖ ಅಂಶವಾಗಿದೆ ಅದು ಸಂಬಂಧಪಟ್ಟಂತ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ 49ನೇದು, ರಾಜ್ಯ ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತಿದೆ. ಅಧ್ಯಕ್ಷರು ಮತ್ತು ಸದಸ್ಯರನ್ನು ಸುಪ್ರೀಂ ಕೋರ್ಟ್ ವಿಚಾರಣೆಯ ನಂತರ ನಿರ್ದಿಷ್ಟ ಆಧಾರದ ಮೇಲೆ ಮಾತ್ರ ರಾಷ್ಟ್ರಪತಿಗಳು ತೆಗೆದುಹಾಕಬಹುದು. ಹೌದು, ರಾಷ್ಟ್ರಪತಿಗಳೇ ತೆಗೆದುಹಾಕ್ತಾರ. ಯಾರನ್ನ? ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ. ಓಕೆ, ಅವರ ಸಂಬಳ ಮತ್ತು ಭತ್ಯೆಗಳು, ಪಿಂಚಣಿಗಳನ್ನು ರಾಜ್ಯಪಾಲರು ನಿರ್ಧರಿಸುತ್ತಾರೆ. ಇದೇನಿದೆಲ್ಲ ತಪ್ಪಿದು. ಓಕೆ, ಅವರು ನಿರ್ಧರಿಸ್ತಾರ, ಆದರೆ ಅವರ ಅಧಿಕಾರಾವಧಿಯಲ್ಲಿ ಅವರಿಗೆ ಅನಾನುಕೂಲವಾಗುವಂತೆ ಬದಲಾಯಿಸಲಾಗುವುದಿಲ್ಲ ಅಂತ ಇದೆ. ಓಕೆ, ಇದು ಆಕ್ಚುಲಿ ಏನಪ್ಪಾ ಅಂತಂದ್ರೆ ಇವರಿಗೆ ರಾಜ್ಯ ಲೋಕಸಭೆ ಸದಸ್ಯರ ಅಥವಾ ಅಧ್ಯಕ್ಷರ ಇವ್ರಿಗೆ ಏನಪ್ಪಾ ಅಂತಂದ್ರೆ ರಾಜ್ಯ ಏಕೀಕೃತ ನಿಧಿಯಿಂದ ಬರ್ತದರಿ ಇವೆಲ್ಲ ಸಂಬಳ ಭತ್ಯೆಗಳು, ರಾಜ್ಯಪಾಲರು ನಿರ್ಧರಿಸೋದಿಲ್ಲ ಆಕ್ಚುಲಿ. ಓಕೆ, ದೆನ್ ನೆಕ್ಸ್ಟ್ ಅವರ ಮೇಲಿನ ಒತ್ತಡ ಮತ್ತು ಪ್ರಚೋದನೆಗಳನ್ನು ಮಿತಿಗೊಳಿಸುವುದಕ್ಕಾಗಿ ಅವರು ಯಾವುದೇ ಸರ್ಕಾರಿ ಉದ್ಯೋಗಗಳಿಗೆ ಅನರ್ಹರಾಗಿದ್ದಾರೆ ಅಂತ ಇದೆ. ದೆನ್ ನೆಕ್ಸ್ಟ್ ಅವರು ರಾಜ್ಯಪಾಲರಿಂದ ನೇಮಕಗೊಂಡರು, ಅವರನ್ನು ಪದಚ್ಯುತಿಗೊಳಿಸುವ ಪ್ರಕ್ರಿಯೆಯನ್ನು ಅವರ ಸ್ವತಂತ್ರ ಪಾತ್ರವನ್ನು ಗಮನದಲ್ಲಿರಿಸಿಕೊಂಡು ನಿರೋಧಿಸಲಾಗಿದೆ ಅಂತ ಇದೆ. ಓಕೆ, ಇದಕ್ಕೆ ನೋಡ್ಕೊರಿ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತಪ್ಪ ಅಂತಂದ್ರೆ 3 ಹೇಳಿಕೆಗಳು ಸರಿ ಆಗ್ತದ. ಓಕೆ, ಇಲ್ಲಿ ಕೊಟ್ಟಾರಲ್ಲಿ ಒಂದು ಇದು ಸರಿ ಆಗಲ್ಲ ಅಂತ ಹೇಳಿದೆ ನಿಮ್ಗೆ. ರಾಜ್ಯಪಾಲರು ನಿರ್ಧರಿಸ್ತಾರೆ, ಇದು ಆಗಲ್ರಿ ಇದು. ಓಕೆ, ದೆನ್ ನೆಕ್ಸ್ಟ್ ಸಿ, ಇದು ಕೂಡ ರೈಟ್, ಆಪ್ಷನ್ ಡಿ ಕೂಡ ರೈಟ್. ಆದ್ದರಿಂದ 3 ಹೇಳಿಕೆಗಳು ಸರಿ ಆಗ್ತಾವ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯ ನಿಬಂಧನೆಗಳನ್ನು ಚಲಾಯಿಸುವುದರ ಕುರಿತಾಗಿ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ. ಓಕೆ, ಅನುಚ್ಛೇದ 352ರ ಅಡಿಯಲ್ಲಿ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಬಹುದು. ರೈಟ್. 365ರ ಅಡಿಯಲ್ಲಿ ರಾಷ್ಟ್ರಪತಿಯವರು ಯಾವುದೇ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಬಹುದು ಅಂತ ಇದೆ. ನೀವೇನ್ ಮಾಡ್ತೀರಿ? ರಾಜ್ಯ ತುರ್ತು ಪರಿಸ್ಥಿತಿ 356 ಐತಿ, ಆದ್ರಿಂದ ಇದು ತಪ್ಪಂತ ಆಗ್ತೀರಿ. ಆಕ್ಚುಲಿ 365ನೇ ವಿಧಿ ನೋಡ್ಕೊರಿ. ಓಕೆ, ನೆಕ್ಸ್ಟ್ ಸಿ, 356ರ ಅಡಿಯಲ್ಲಿ ರಾಷ್ಟ್ರಪತಿಯವರು ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ಅಮಾನ್ಯತೆಯಲ್ಲಿ ಇಡಬಹುದು. ಇದು ತಪ್ಪು. ಯಾಕಪ್ಪ ಅಂತಂದ್ರೆ 359ನೇ ವಿಧಿಯ ಪ್ರಕಾರ ಫಂಡಮೆಂಟಲ್ ರೈಟ್ ಗಳನ್ನ ಏನು ಅಮಾನ್ಯತೆಯಲ್ಲಿ ಇಡಬಹುದು ನೋಡ್ರಿ. 359 ರಾಷ್ಟ್ರಪತಿ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಿಸುವ ಅಧಿಕಾರ ನೀಡುತ್ತದೆ. ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಿಸುವ ಅಧಿಕಾರ ಎಷ್ಟು? 360ನೇ ವಿಧಿ ರೀ. ಓಕೆ, 360 ಇದೇನು? ಇದು 359ನೇ ವಿಧಿ. 365ನೇ ವಿಧಿ ಏನೈತಿಲ್ಲ, ರಾಷ್ಟ್ರಪತಿ ಯಾವುದೇ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಬಹುದು ಏನಿದೆ, ಇದು ರೈಟ್ ನೋಡ್ರಿ. ಓಕೆ, 356 ಕೂಡ ರೈಟ್, ಇದು ಕೂಡ ರೈಟ್. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗ್ತದ? ಆಪ್ಷನ್ ಎ ರೈಟ್, ಆಪ್ಷನ್ ಬಿ ರೈಟ್, ಅಂದ್ರೆ ಇವೆರಡು ರಾಂಗ್ ಅಂತ ಹೇಳಿದೆ ಅಲ್ವಾ. ಓಕೆ, ಆಪ್ಷನ್ ಎ ಮತ್ತು ಬಿ ಮಾತ್ರ ರೈಟ್ ಆಗ್ತದೆ. ಅಂದ್ರೆ ಆಪ್ಷನ್ 1 ಕರೆಕ್ಟ್ ನೋಡ್ರಿ. ಇದಕ್ಕೆ 50 ಪ್ರಶ್ನೆಗಳಾದವು, ಹಾಫ್ ಸೆಂಚುರಿ ಹೊಡೆದ್ವಿ. ನೆಕ್ಸ್ಟ್ 51ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ಭಾವಚಿತ್ರಗಳು ಮತ್ತು ವಿಶ್ವವ್ಯಾಪಿ ಗಣಪತಿ ಅಥವಾ ವಿದೇಶಗಳಲ್ಲಿ ವಿನಾಯಕ ಸರಣಿ ಚಿತ್ರಗಳಿಗೆ ಪ್ರಸಿದ್ಧರಾದ ವಿಶ್ವವಿಖ್ಯಾತ ಕಲಾವಿದರನ್ನು ಗುರುತಿಸಿರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಅಂದ್ರೆ BKS ವರ್ಮ ಏನಿದೆಯಲ್ಲ, ಇದು ಸರಿಯಾದ ಉತ್ತರ ನೋಡ್ರಿ. ಓಕೆ, ನೆಕ್ಸ್ಟ್, ನವಮಂಗಳೂರು ಬಂದರು ಟ್ರಸ್ಟ್ ನ ಸುವರ್ಣ ಮಹೋತ್ಸವದ ಸ್ಮರಣಾರ್ಥ ನವೆಂಬರ್ 2025ರಲ್ಲಿ 1500 ಕೋಟಿ ಮೌಲ್ಯದ ನೂತನ ಯೋಜನೆಗಳನ್ನು ಉದ್ಘಾಟಿಸಿದ ಕೇಂದ್ರ ಬಂದರುಗಳ ಹಡಗು ಮತ್ತು ಜಲಮಾರ್ಗಗಳ ಸಚಿವರನ್ನು ಹೆಸರಿಸಿರಿ ಅಂತ ಇದೆ. ಏನಪ್ಪಾ, ಡೈರೆಕ್ಟ್ ಕೇಂದ್ರ ಬಂದರುಗಳ ಹಡಗು ಮತ್ತು ಜಲಮಾರ್ಗಗಳ ಸಚಿವರನ್ನು ಹೆಸರಿಸಿರಿ ಅಂತಂದಿದ್ರೆ ಹಾಕಿದ್ದಿಲ್ಲ ಅವ್ರಿಗೆ. ಯಾಕೆ ಈ ರೀತಿ ಪ್ರಶ್ನೆಗಳನ್ನು ಲಾಂಗ್ ಹಾಕಿರ್ತಾರಂದ್ರೆ ನಿಮ್ ಮೈಂಡ್ ಸೆಟ್ ಚೆಕ್ ಮಾಡ್ತಾರ್ರಿ ಅವರು. ಓಕೆ, ಆಕ್ಚುಲಿ ಎಕ್ಸಾಮ್ ನಡೆಸೋದು ಎದಕ್ಕಪ್ಪ ಅಂತಂದ್ರೆ ನಿಮ್ಮನ್ನ ಒಳಗ್ ತುಂಬ್ಕೊಳಕಲ್ಲ, ಆ ಕಾಂಪಿಟೇಷನ್ ನಾಗ ಇದ್ದವ್ರನ್ನಷ್ಟನ್ನು ಹೊರಗೆ ತೆಗೆದು ಅದ್ರಾಗ ಯಾರ್ದು ಟ್ಯಾಲೆಂಟ್ ಐತಿ ಅವ್ರನ್ನಷ್ಟ ಒಳಗ್ ತಗೊಳಕ. ಓಕೆ, ಅದನ್ನ ನೆನಪಿಟ್ಕೊರಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಸರ್ಬಾನಂದ್ ಸೋನೋವಾಲ್ ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ 53ನೇ ಪ್ರಶ್ನೆ, ಈ ಕೆಳಗಿನವುಗಳ 2 ಹೇಳಿಕೆಗಳಾಗಿವೆ. ಓಕೆ, 2 ಹೇಳಿಕೆಗಳದಾವ್ರಿ. ಅವಕ್ಕ ಸಂಬಂಧಪಟ್ಟಂತೆ
ನೋಡ್ರಿ ಹೇಳಿಕೆ 1 ಬೇಸಿಗೆಗಿಂತ ಚಳಿಗಾಲದಲ್ಲಿ ಬಿಸಿ ಚಹಾ ವೇಗವಾಗಿ ತಂಪಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ. ಹೇಳಿಕೆ 2 ತಂಪಾಗುವ ದರವು ಸುತ್ತಲಿನ ತಾಪಮಾನಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಏನಪ್ಪಾ ಅಂತಂದ್ರೆ 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ. ಓಕೆ, ಅದಕ್ಕೆ ಸರಿಯಾದ ವಿವರಣೆಯು ಕೂಡ ಆಗಿದೆ ನೋಡ್ರಿ. ಆದ್ದರಿಂದ ಇದಕ್ಕೆ ಆಪ್ಷನ್ 3 ಹೇಳಿಕೆ 1 ಸರಿಯಾಗಿದೆ ಮತ್ತು ಹೇಳಿಕೆ 2 ಸರಿ ಯಾವ್ದ ವಿವರಣೆ ಆಗಿದೆ ಅಂತ ಏನಿದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ 54ನೆಯ ಪ್ರಶ್ನೆ. ಬೆಂಗಳೂರಿನಲ್ಲಿ ಅಹಮದ್ ಖಾನ್ರ ಪಾಲಿಬ್ಲೆಂಡ್ ಪ್ರಯೋಗವು ಡ್ಯಾಶ್ಗೆ ಒಂದು ಉದಾಹರಣೆಯಾಗಿದೆ ಅಂತ ಇದೆ. ಓಕೆ, ಯಾಕಪ್ಪ ಅದು ಪಾಲಿಬ್ಲೆಂಡ್ ಪ್ರಯೋಗ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ತ್ಯಾಜ್ಯ ನೀರಿನ ಪರಿಹಾರ, ಪ್ಲಾಸ್ಟಿಕ್ ತ್ಯಾಜ್ಯ ಪರಿಹಾರ, ಶಬ್ದ ಮಾಲಿನ್ಯ ನಿಯಂತ್ರಣ, ವಾಯು ಮಾಲಿನ್ಯ ನಿಯಂತ್ರಣ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಪ್ಲಾಸ್ಟಿಕ್ ತ್ಯಾಜ್ಯ ಪರಿಹಾರ ಏನಿದೆಲ್ಲ ಇದು ಸರಿಯಾದ ಉತ್ತರ ನೋಡ್ರಿ. ಇದು ಏನಪ್ಪಾ ಅಂತಂದ್ರೆ ಪ್ಲಾಸ್ಟಿಕ್ ಅನ್ನ ನಾವು ರಸ್ತೆ ನಿರ್ಮಾಣದೊಳಗಡೆ ಡಾಂಬರ್ ಹಾಕ್ತಿವಲ್ಲ ಅಲ್ಲಿ ನಾವು ಯಾವ ರೀತಿ ಬಳಸಬಹುದು ಅನ್ನೋದ್ರ ಬಗ್ಗೆ ಹೇಳ್ತದ ನೋಡ್ರಿ ಇದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಈ ಕೆಳಕಂಡ ಅವಧಿ ಕಾಲವನ್ನು ಅನುಕ್ರಮವಾಗಿ ಜೋಡಿಸಿರಿ ಅಂತಿದೆ. ನವಶಿಲಾಯುಗ, ಕಂಚಿನ ಯುಗ, ಕಬ್ಬಿಣ ಯುಗ, ಪ್ರಾಚೀನ ಶಿಲಾಯುಗ, ತಾಮ್ರ ಶಿಲಾಯುಗ, ಮಧ್ಯ ಶಿಲಾಯುಗ. ಇದೇನು ಈಸಿ ಕ್ವಶನ್. ಓಕೆ, ಫಸ್ಟ್ ಬರೋದು ಯಾವ್ದ್ರಿ ಪ್ರಾಚೀನ ಶಿಲಾಯುಗ 1, ಸೆಕೆಂಡ್ ಯಾವುದು ಮಧ್ಯ ಶಿಲಾಯುಗ, 3 ಯಾವುದು ನವಶಿಲಾಯುಗ, 4ನೇದು ಯಾವ್ದ್ರಿ ನವಶಿಲಾಯುಗನ ತಾಮ್ರ ಶಿಲಾಯುಗ ನೋಡ್ರಿ. ಓಕೆ, ಅದಾದ್ಮೇಲೆ ಬರುವುದು ಯಾವ್ದಪ್ಪ ಅಂತಂದ್ರೆ ಕಂಚಿನ ಶಿಲಾಯುಗ, ಇನ್ನೊಂದು ಯಾವುದು ಲಾಸ್ಟ್ ಕಬ್ಬಿಣ ಶಿಲಾಯುಗ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತ ಆಪ್ಷನ್ 4 ನೋಡ್ರಿ. 4 6 1 ಅದಾದ್ಮೇಲೆ ಯಾವುದು 5 ಆಗಿಂದ 2 3. ಓಕೆ, ಸರಿಯಾದ ಉತ್ತರ ಯಾವುದು ಆಪ್ಷನ್ 4 ನೋಡ್ರಿ. ನೆಕ್ಸ್ಟ್ 56ನೆಯ ಪ್ರಶ್ನೆ. ಈ ಕೆಳಗಿನವರುಗಳಲ್ಲಿ ವಸಾಹತು ಭಾರತದ ನೀರಾವರಿ ಕ್ಷೇತ್ರದ ಅಗ್ರಗಣ್ಯರೆಂದು ಪರಿಣಿತರಾಗಿರುವವರು ಯಾರು ಅಂತ ಕೇಳಿದ್ದಾರೆ. ಓಕೆ, ಏನಪ್ಪಾ ಅಂತಂತಂದ್ರೆ ಡ್ಯಾಮ್ಗಳು ಎಸ್ಪೆಷಲಿ ಅಲ್ಲಿ ಕೃಷ್ಣಾ ನದಿ ಮತ್ತು ಕಾವೇರಿ ನದಿಗೆ ಏನೋ ಬ್ರಿಟಿಷ್ ಕಾಲದಲ್ಲಿ ಏನೋ ಡ್ಯಾಮ್ ಅನ್ನ ನಿರ್ಮಿಸಿ ಅಲ್ಲೇ ಸುತ್ತಮುತ್ತಲಿನ ಕೃಷಿ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯವನ್ನ ಮಾಡಿಕೊಟ್ಟಿದ್ದರು ಇವರು. ಆದ್ರಿಂದ ಇವ್ರಿಗೆ ಏನಪ್ಪಾ ಭಾರತದ ನೀರಾವರಿ ಕ್ಷೇತ್ರದ ಅಗ್ರಗಣ್ಯರೆಂದು ಪರಿಗಣಿಸಲಾಗ್ತದ. ಯಾರನ್ನಪ್ಪಾ ಅಂತಂತಂದ್ರೆ ಇವ್ರು ನೋಡ್ರಿ ಆರ್ಥರ್ ಕಾಟನ್. ಆಪ್ಷನ್ 2 ಏನಿದೆಯಲ್ಲ ಆ ಆರ್ಥರ್ ಕಾಟರ್ ಅವ್ರು ಏನಪ್ಪಾ ಭಾರತದ ನೀರಾವರಿ ಕ್ಷೇತ್ರದ ಅಗ್ರಗಣ್ಯರೆಂದು ಪರಿಗಣಿತರಾಗ್ಯಾರ ನೋಡ್ರಿ ಇವರು. ಓಕೆ, ನೆಕ್ಸ್ಟ್ 57ನೇ ಪ್ರಶ್ನೆ. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಇದೆ. ಪಲ್ಲವ ದೇವಾಲಯಗಳು ದ್ರಾವಿಡ ಶೈಲಿಯ ಆರಂಭಿಕ ದೇವಾಲಯಗಳಾಗಿವೆ. ಓಕೆ, ಅವುಗಳು ಶಿಲಾಕಟಿತ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ. ಪಲ್ಲವರ ವಾಸ್ತುಶಿಲ್ಪವು ದೂರ ಪೂರ್ವದ ವಾಸ್ತುಶಿಲ್ಪವನ್ನು ಪ್ರಭಾವಿಸಿದವು ಅಂತ ಇದೆ. ನೆಕ್ಸ್ಟ್ ಪಲ್ಲವರು ಶಿಲಾಕಟಿತ ಕಲೆಯನ್ನು ಶ್ರೀಲಂಕಾದಿಂದ ಕಲಿತರು ಅಂತ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತಪ್ಪ ಅಂತಂತಂದ್ರೆ 1ನೇ ಹೇಳಿಕೆ ಸರಿ ರೀ, 2ನೇ ಹೇಳಿಕೆ ಸರಿ, 3ನೇ ಹೇಳಿಕೆ ಸರಿ. ಆದ್ರೆ 4ನೇ ಹೇಳಿಕೆ ಒಳಗಡೆ ಏನ್ ಕೇಳಿದ್ರೆ ಶ್ರೀಲಂಕಾದಿಂದ ಕಲಿತಾರೋ ಅಂತ ಇದೆಲ್ಲ ಶ್ರೀಲಂಕಾದಿಂದ ಕಲಿಯಂಗಿಲ್ಲ. ಅವರು ಸ್ವಂತವಾಗಿ ಅವರೇ ಒಂದು ಆ ಕಲೆಯನ್ನ ಹುಟ್ಟು ಹಾಕ್ತಾರ. ಆದ್ರಿಂದ ಐತಲ್ಲ ಇದಕ್ಕ 1, 2, 3 ಏನಿದೆಯಲ್ಲ ಆಪ್ಷನ್ 2 ಒಳಗಡೆ. ಓಕೆ, ಆಪ್ಷನ್ 2 1 ಮತ್ತು 2 ಮತ್ತು 3ನೇ ಹೇಳಿಕೆ ಸರಿಯಾಗಿದೆ. ಓಕೆ, ನೆಕ್ಸ್ಟ್ 58ನೆಯ ಪ್ರಶ್ನೆ. ಕೆಳಗಿನವುಗಳನ್ನು ಅನುಕ್ರಮವಾಗಿ ಜೋಡಿಸಿರಿ ಅಂತ ಇದೆ. ಬೃಹದೀಶ್ವರ ದೇವಾಲಯ, ಸಾಂಚಿ ಸ್ತೂಪ, ಕೈಲಾಸ ದೇವಾಲಯ, ಎಲ್ಲೂರ ದೇವಗಡ ದೇವಾಲಯ. ಓಕೆ, ಇಲ್ಲೇನಪ್ಪ ಕ್ರೋನಲಾಜಿಕಲ್ ಆರ್ಡರ್ ಒಳಗಡೆ ಕೇಳ್ಯಾರ. ಆದ್ರಿಂದ ನಾವು ಏನಪ್ಪಾ ಅಂತಂದ್ರೆ ಈ ಸಾಂಚಿ ಸ್ತೂಪ ಯಾವಾಗ ನಿರ್ಮಾಣ ಆಗ್ತದ? ಇದು ಕ್ರಿಸ್ತಪೂರ್ವ 3ನೇ ಶತಮಾನ ನೋಡ್ರಿ, ಕ್ರಿಸ್ತಪೂರ್ವ 3ನೇ ಶತಮಾನ. ಓಕೆ, 3ನೇ ಶತಮಾನ. ನೆಕ್ಸ್ಟ್ ಈ ದೇವಗಡ ದೇವಾಲಯ ಏನಿದೆಯಲ್ಲ 5ನೇ ಶತಮಾನದೊಳಗಡೆ ನಿರ್ಮಾಣ ಆಗ್ತದ್ರಿ, 5ನೇ ಶತಮಾನದೊಳಗಡೆ. ನೆಕ್ಸ್ಟ್ ಅದೇ ರೀತಿಯಾಗಿ ಈ ಕೈಲಾಸನಾಥ ದೇವಾಲಯ 8ನೇ ಶತಮಾನದೊಳಗಡೆ. ಬೃಹದೀಶ್ವರ ದೇವಾಲಯ ಬಂದ್ಬಿಟ್ಟು 11ನೇ ಶತಮಾನದೊಳಗಡೆ ನಿರ್ಮಾಣವಾಗ್ತದ. ಆದ್ದರಿಂದ ಇವನ್ನೆಲ್ಲ ಇಸ್ವಿಗಳನ್ನ ನೋಡಿದ್ರೆ ನಮಗೆ ಸರಿಯಾದ ಉತ್ತರ ಯಾವ್ದಾಗುತ್ತಪ್ಪ ಅಂತಂದ್ರೆ ಇದಕ್ಕೆ ಆಪ್ಷನ್ 2 2 4 3 1 2 4 3 1. ಓಕೆ, ಸರಿಯಾದ ಉತ್ತರ ಆಗ್ತದ ನೋಡ್ರಿ. ನೆಕ್ಸ್ಟ್ 59ನೇ ಪ್ರಶ್ನೆ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಅಧಿವೇಶನಗಳನ್ನ ಕೊಟ್ಟಾರ. ಇವೇನಪ್ಪಾ ಅಂತಂದ್ರೆ
INC ಅಧಿವೇಶನಗಳು ಅಲ್ಲಿ ನಡೆದಂತಹ ಪ್ರಮುಖವಾದ ಘಟನೆಯನ್ನ ಕೊಟ್ಟಿದ್ದಾರೆ. ಓಕೆ, ಲಕ್ನೋ ಅಧಿವೇಶನ, ಲಾಹೋರ್ ಅಧಿವೇಶನ, ಕರಾಚಿ ಅಧಿವೇಶನ, ಫೈಜಾಪುರ್ ಅಧಿವೇಶನಗಳನ್ನ ಕೊಟ್ಟಾರ. ಓಕೆ, ನೋಡ್ಕೊರಿ ಇಲ್ಲಿ ಲಕ್ನೋ ಅಧಿವೇಶನದೊಳಗಡೆ ಏನಾಗತ್ತಪ್ಪ ಅಂತಂತಂದ್ರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಒಡಂಬಡಿಕೆ ಆಗ್ತದ. ಓಕೆ, ದೆನ್ ನೆಕ್ಸ್ಟ್ ಲಾಹೋರ್ ಅಧಿವೇಶನದೊಳಗಡೆ ಪೂರ್ಣ ಸ್ವರಾಜ್ ಘೋಷಣೆ ಆಗ್ತದ. ದೆನ್ ನೆಕ್ಸ್ಟ್ ಈ ಕರಾಚಿ ಅಧಿವೇಶನ ಏನ್ ಬರ್ತದಲ್ಲ ಅಲ್ಲಿ ಏನಾಗತ್ತಪ್ಪ ಅಂತಂತಂದ್ರೆ ಮೂಲಭೂತ ಹಕ್ಕುಗಳ ಅಳವಡಿಸುವಿಕೆ ಯಾರು ನಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಇದ್ರ ಪ್ರಕಾರ. ದೆನ್ ನೆಕ್ಸ್ಟ್ ಫೈಜಾಪುರ್ ಅಧಿವೇಶನ, ಸಾರಿ ಇದು ಏನು ಇದ್ರೊಳಗಡೆ ಒಂದ್ ನಿಮಿಷ ಇಲ್ಲೂ ಕೊಟ್ಟಾರ ಪೂರ್ಣ ಸ್ವರಾಜ್ ನಿರ್ಣಯ, ಆದ್ರಿಂದ ಕನ್ಫ್ಯೂಸ್ ಆತ. ಪೂರ್ಣ ಸ್ವರಾಜ್ ನಿರ್ಣಯ ಲಾಹೋರ್ ಅಧಿವೇಶನದೊಳಗಡೆ ಆಗ್ತದ. ಪೂರ್ಣ ಸ್ವರಾಜ್ ಇದು ಏನು ಫೈಜಾಪುರ್ ಅಧಿವೇಶನ ಅಂತ ನೋಡ್ರಿ. ಓಕೆ, ಆದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತಾ? ಆಪ್ಷನ್ 2 A2 B3 C4 D1. ಓಕೆ, ಅದು ಸರಿಯಾದ ಉತ್ತರ ಆಗುತ್ತೆ ನೋಡ್ರಿ. ದ ನೆಕ್ಸ್ಟ್ ಪ್ರತಿಪಾದನೆ ಎ ಪ್ರತಿಕಾರಣ ಕೊಟ್ಟಾರ. ಓಕೆ, ಬ್ರಿಟಿಷರು ರಾಸ್ ಬಿಹಾರಿ ಬೋಸ್ ಅವರನ್ನು ಸೆರೆ ಹಿಡಿದು ಹತ್ಯೆ ಮಾಡಿದ್ರು. ಹತ್ಯೆ ಮಾಡಿಲ್ರಿ, ಅವ್ರನ್ನ ಜಪಾನಿಗೆ ಪಲಾಯನ ಮಾಡ್ತಾರ. ಓಕೆ, ಅವರು 1915 ಫೆಬ್ರವರಿಯಲ್ಲಿ ಸಚಿನ್ ಸಲ್ಯಾಣ ಅವರೊಂದಿಗೆ ಜೊತೆಗೂಡಿ ಸಂಯೋಜಿತ ಬಂಡಾಯವನ್ನು ಆಯೋಜಿಸಲು ಯೋಜಿಸಿದರು. ಇದೇನಿದೆಲ್ಲ ಇದು ಸರಿ, ಇದ್ರ ಸಲುವಾಗಿ ಅವ್ರನ್ನ ಸೆರೆ ಹಿಡಿತಾರ. ಹಿಡಿದ ಕೆಲಸ ಹತ್ಯೆ ಮಾಡಲ್ಲ, ಅವ್ರನ್ನೇನು ಪಲಾಯನ ಮಾಡ್ತಾರ. ಆದ್ರಿಂದ ಆರ್ ಮಾತ್ರ ಸರಿ ಏನಿದೆಯಲ್ಲ ಅದಾಗ್ತದ ನೋಡ್ರಿ ಆನ್ಸರ್. ಪ್ರತಿಪಾದನೆ ಎ ತಪ್ಪಾಗಿದೆ, ಆರ್ ಕಾರಣ ಸರಿ ಇದೆ. ಏನಿದಿಲ್ಲ ಆಪ್ಷನ್ 2 ಇದು ರೈಟ್ ಆಗ್ತದ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ಕೊಳ್ಳೋಣ ಇಲ್ಲಿ. 61ನೇ ಪ್ರಶ್ನೆ, ನಗರ ಬಂಡಾಯ ಯಾವುದಕ್ಕೆ ಹಾದಿ ಮಾಡಿತು ಅಂತ ಕೇಳಿದ್ದಾರೆ. ಓಕೆ, ಕೃಷ್ಣರಾಜ ಒಡೆಯರ 3ನೇ ಅಧಿಕಾರೋಹಣ, ಕೃಷ್ಣರಾಜ ಒಡೆಯರ್ 3 ಅವರ ಸಿಂಹಾಸನ ಭಂಗ, ಕಮಿಷನರ್ ಆಗಿ ಕಬ್ಬನ್ ನೇಮಕ, ಅಧೀನ ಒಪ್ಪಂದ ಅಂತಿದೆ. ಈ ನಗರ ಬಂಡಾಯ ಏನಾಗ್ತದಲ್ರಿ ಮೈಸೂರು ಒಳಗಡೆ, ಆ ಟೈಮ್ ಒಳಗಡೆ ಏನಪ್ಪ ಇದು ಎಷ್ಟರಲ್ಲಿ ಆಗ್ತದ ಅಂದ್ರೆ ಎಸ್ಪೆಷಲಿ ಇದು 1831 ಒಳಗಡೆ ಆಗ್ತದ್ರಿ ನಗರ ಬಂಡಾಯ ಮೈಸೂರು ಒಳಗಡೆ. ಓಕೆ, ಆ ಬಂಡಾಯದ ಕಾರಣಕ್ಕಾಗಿ ಏನಪ್ಪಾ ಅಂತಂದ್ರೆ ಕಮಿಷನರ್ ಆಳ್ವಿಕೆಯನ್ನ ಹೇರ್ತಾರ. ಓಕೆ, ಕಮಿಷನರ್ ಆಗಿ ಕಬ್ಬನ್ ನೇಮಕ ಆಗ್ತಾನ. ಓಕೆ, ದ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಅಂತ ಇದೆ. ಓಕೆ, ಇವೇನು ನದಿಗಳನ್ನ ಹೆಸರುಗಳನ್ನ ಕೊಟ್ಟಾರೆ, ಇವು ಸಿಂಧೂ ನದಿಯ ಉಪನದಿಗಳು, ಇವುಗಳ ಪೌರಾಣಿಕ ಹೆಸರುಗಳನ್ನ ಕೊಟ್ಟಾರೆ. ಅದರೊಳಗಡೆ ಯಾವ್ದು ಸರಿಯಾಗಿದೆ ಅಂತ ಕೇಳ್ಯಾರ ನೋಡ್ರಿ. ರಾವಿ, ಪುರುಷ್ನಿ ಇದು ಏನಿದೆಯಲ್ಲ ಸರಿ ನೋಡ್ರಿ. ಓಕೆ, ದ ನೆಕ್ಸ್ಟ್ ಚಿನಾಬ್, ಅಸ್ಕಿನಿ ಇದು ಕೂಡ ಸರಿಯಾಗಿದೆ. ಜೀಲಂ ವಿಟಿಸ್ತಾ ಇದು ಕೂಡ ಸರಿಯಾಗಿದೆ. ಸಟ್ಲೇಜ್ ಅಂತ ಏನಿದೆ ಅಲ್ರಿ, ಈ ಸಟ್ಲೇಜ್ ನದಿಗೆ ಪ್ರಾಚೀನ ಹೆಸರು ಯಾವ್ದಪ್ಪ ಅಂತಂತಂದ್ರೆ ಸಟ್ಲೇಜ್ ನದಿಗೆ ಶತುದ್ರಿ ನೋಡ್ರಿ. ಓಕೆ, ಶತುದ್ರಿ. ಈ ಮತ್ತೆ ಈ ವಿಪಾಸ್ ಅನ್ನೋದು ಯಾವ್ದ್ರದ್ದು ಪ್ರಾಚೀನ ಹೆಸರು ಅಂದ್ರೆ ಬಿಯಾಸ್ ನದಿ ಪ್ರಾಚೀನ ಹೆಸರು ನೋಡ್ರಿ. ಓಕೆ, ಆದ್ದರಿಂದ ಇಲ್ಲಿ ABC ಸರಿ ಆಗ್ತಾವ. ಅಂದ್ರೆ ಆಪ್ಷನ್ 4 ABC ಸರಿಯಾಗಿದೆ. ಓಕೆ, ಸರಿಯಾಗಿ ಹೊಂದಾಣಿಕೆ ಆಗಿದೆ. ಓಕೆ, ದ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಕಂಡ ಘಟನಾವಳಿಗಳನ್ನು ಸರಿಯಾದ ಅನುಕ್ರಮದಲ್ಲಿ ಜೋಡಿಸಿ ಹಾಗೂ ಕೆಳಗೆ ನೀಡಿರುವ ಸಂಕೇತಗಳಿಂದ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತಿದೆ. ಮಿರ್ ಜಾಫರ್ನ ಸಾವು ಎಷ್ಟರಾಗ್ತದ? 1765 ಆಗ್ತದ. ಓಕೆ, ದ ನೆಕ್ಸ್ಟ್ ಬಕ್ಸಾರ್ ಯುದ್ಧ ಎಷ್ಟರಲ್ಲಿ ಆಗ್ತದ? 1764 ಒಳಗಡೆ ಆಗ್ತದ. ಬ್ಲಾಕ್ ಹೋಲ್ ಟ್ರಾಜಿಡಿ ಯಾವಾಗ ಆಗ್ತದ? 1756 ಒಳಗಡೆ ಆಗ್ತದ. 1757 ಪ್ಲಾಸ್ಟಿಕ್ ಅದನ್ನ ನಡೀತದಲ್ರಿ, ಅದ್ರ ಹಿಂದ ಆಗ್ತದ ಅದು. ಓಕೆ, ದ ನೆಕ್ಸ್ಟ್ ಅಲಹಾಬಾದ್ ಒಪ್ಪಂದ 1765 ಆಗ್ತದ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಏನಪ್ಪಾ ಅಂತಂದ್ರೆ ಸಿ ಫಸ್ಟ್ ಆಗುತ್ತ. ದ ನೆಕ್ಸ್ಟ್ ಸೆಕೆಂಡ್ ಯಾವ್ದಂದ್ರೆ ಬಕ್ಸಾರ್ ಯುದ್ಧ ಏನಿದೆಯಲ್ಲ ಸೆಕೆಂಡ್ ಯಾವ್ದಾಗುತ್ತದ B. ಥರ್ಡ್ ಯಾವ್ದಾಗತ್ತಂದ್ರೆ ಅಲಹಾಬಾದ್ ಒಪ್ಪಂದ ಆಗತ್ರಿ D. ಓಕೆ, ಅದಾದ್ಮೇಲೆ ಏನು ಮೀರ್ ಜಾಫರ್ ಸಾವ್ ಆಗ್ತದ A. ಅಂದ್ರೆ ಅಲಹಾಬಾದ್ ಒಪ್ಪಂದ ಮಾಡ್ಕೊಂಡವನೇ ಮೀರ್ ಜಾಫರ್ ರೀ, ಅದಾದ್ಮೇಲೆ ಅವನು ಅಕಾಲಿಕ ಮರಣವನ್ನ ಹೊಂತಾನ ನೋಡ್ರಿ. ಓಕೆ, ಆದ್ರಿಂದ CBDA ಆನ್ಸರ್ ನೋಡ್ರಿ ಇದಕ್ಕೆ. CBDA ಆಪ್ಷನ್ 2. ಓಕೆ, ದ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಂಡ್ ಬರ್ರಿ. ಇದು ಮೌಂಟೆಕೋ ಚೆಲ್ಸ್ಫೋರ್ಡ್ ಸುಧಾರಣೆ ಬರ್ತದಲ್ರಿ, ಅದು ಇದು ಮೌಂಟ್ ಫೋರ್ಡ್ ಅಂತ ಕೊಟ್ಟಾರ. ಮೌಂಟ್ ಫೋರ್ಡ್ ಸುಧಾರಣೆಗಳು ಭಾರತ ಸಂಪನ್ಮೂಲಗಳನ್ನು ಇನ್ನಷ್ಟು ಬರಿದಾಗಿಸಿದವು ಹಾಗೂ ಅದರ ದಾಸ್ಯವನ್ನು ಇನ್ನಷ್ಟು ವಿಳಂಬಿಸುವ ವ್ಯವಸ್ಥೆಯಾಗಿದೆ. ಈ ದೃಷ್ಟಿಕೋನವನ್ನು ಕೆಳಕಂಡವರಲ್ಲಿ ಯಾರು ಹೊಂದಿದ್ದರು? ಓಕೆ, ಆಪ್ಷನ್ ನೋಡ್ಕೊರಿ. ಅರವಿಂದ ಘೋಷ್, ದಾದಾಬಾಯಿ ನವರೋಜಿ, ಜವಾಹರ್ಲಾಲ್ ನೆಹರು, MK ಗಾಂಧಿ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಹೇಳಿಕೆಗಳನ್ನ ಯಾರು ಕೊಟ್ಟಾರ ಅಂತ ಕೇಳಿದ್ದಾರೆ. ಆಪ್ಷನ್
ಫೋರ್ ಎಂ ಕೆ ಗಾಂಧೀಜಿ ಅವರು ಈ ಹೇಳಿಕೆನ ಕೊಟ್ಟಾರ ನೋಡ್ರಿ. ಓಕೆ, ದ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಇವಕ್ಕೆ ಡೈರೆಕ್ಟ್ ಆನ್ಸರ್ ಆಗ್ತಾ ಹೋಗ್ತೀನಿ ನೋಡ್ರಿ. 65ನೇ ಪ್ರಶ್ನೆ, 65ನೇ ಪ್ರಶ್ನೆಗೆ ಸರಿಯಾದ ಉತ್ತರ 840 ನೋಡ್ರಿ. ಓಕೆ, ದ ನೆಕ್ಸ್ಟ್ 66ನೇ ಪ್ರಶ್ನೆ, 66ನೇ ಪ್ರಶ್ನೆ ಇದೇನಿದೆ ನೋಡ್ಕೊರಿ ನೀವು ಪೌಸ್ ಮಾಡ್ಕೊಂಡು. ಓಕೆ, ಇದಕ್ಕೆ ಸರಿಯಾದ ಉತ್ತರ Rs. 8,000 ನೋಡ್ರಿ, ಆಪ್ಷನ್ 2. ಓಕೆ, ದ ನೆಕ್ಸ್ಟ್ 67ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? 50 ನೋಡ್ರಿ, ಆಪ್ಷನ್ 3. ಓಕೆ, ದ ನೆಕ್ಸ್ಟ್ 68ನೇ ಪ್ರಶ್ನೆ, 68ನೇ ಪ್ರಶ್ನೆಗೆ ಆಪ್ಷನ್ 3 ಏನಿದೆಯಲ್ಲ WKUEY ಇದು ಸರಿಯಾದ ಉತ್ತರ ನೋಡ್ರಿ. ಓಕೆ, ದ ನೆಕ್ಸ್ಟ್ 69ನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ 64% ರೀ. ಓಕೆ, ದ ನೆಕ್ಸ್ಟ್ 70ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 MN ಎರಡು ಅವಿಭಾಜ್ಯ ಸಂಖ್ಯೆಗಳು ಅಂತ ಏನಿದೆಯಲ್ಲ ಅದು ನೋಡ್ರಿ. ಓಕೆ, ದ ನೆಕ್ಸ್ಟ್ 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ 45 ನೋಡ್ರಿ. ಓಕೆ, ದ ನೆಕ್ಸ್ಟ್ 72ನೇ ಪ್ರಶ್ನೆ GK ಪ್ರಶ್ನೆ ಬಂತ ನೋಡ್ರಿ. ಸಮೀರ್ ಆ್ಯಪ್ ಕುರಿತಾಗಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ಈ ಆ್ಯಪ್ ರಾಷ್ಟ್ರೀಯ ವಾಯು ಗುಣಮಟ್ಟ ಸೂಚಿ ಕುರಿತಾಗಿ ಪ್ರತಿ ಗಂಟೆಗೆ ಮಾಹಿತಿ ನೀಡುತ್ತದೆ. ಈ ಆ್ಯಪ್ ಅನ್ನು CPCB ಪ್ರಕಟಿಸಿದೆ. ಈ ಆ್ಯಪ್ AQI ಅನ್ನು 1,000 ನೀಡಬಹುದು ಅಂತ ಇದೆ. ಈ ಆ್ಯಪ್ ನಗರಗಳನ್ನು ಬಣ್ಣದ ಕೋಡ್ಗಳ ಸಹಾಯದಿಂದ ಪಟ್ಟಿ ಮಾಡುತ್ತವೆ ಅಂತಿದೆ. ಈ ಮೇಲಿನ ಹೇಳಿಕೆಗಳು ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಓಕೆ, ಇದರೊಳಗಡೆ ಎಷ್ಟು ಹೇಳಿಕೆಗಳು ಸರಿ ಆಗ್ತಾವಪ್ಪ ಅಂತಂದ್ರೆ ABD ಅಂದ್ರೆ ಇದು ಏನಪ್ಪಾ ಅಂತಂದ್ರೆ ನಮ್ಮ ಭಾರತದೊಳಗಡೆ 0 ಇಂದ 500 ಮಾತ್ರ AQI ಅನ್ನು ನಾವು ಮಾಡ್ಬೋದು ನೋಡ್ರಿ, ಬಟ್ 1000 ಅಲ್ಲ. ಆದ್ರಿಂದ ಇದು ಸಿ ತಪ್ಪಾಗ್ತದ. ಅಂದ್ರೆ 3 ಹೇಳಿಕೆಗಳು ಸರಿಯಾಗಿವೆ ಅಂತ ಏನಿದೆಯಲ್ಲ ಅದು ಆನ್ಸರ್ ಆಗ್ತದೆ ನೋಡ್ರಿ, ಆಪ್ಷನ್ 2. ಓಕೆ, ದ ನೆಕ್ಸ್ಟ್ 73ನೇ ಪ್ರಶ್ನೆ, 73ನೇ ಪ್ರಶ್ನೆಗೆ ಆನ್ಸರ್ ಯಾವ್ದಪ್ಪ ಅಂತಂದ್ರೆ 64 ರೀ. ಓಕೆ, ದ ನೆಕ್ಸ್ಟ್ 74ನೇ ಪ್ರಶ್ನೆಗೆ ಸರಿಯಾದ ಉತ್ತರ 52 ನೋಡ್ರಿ. ದ ನೆಕ್ಸ್ಟ್ 75ನೇ ಪ್ರಶ್ನೆಗೆ ಸರಿಯಾದ ಉತ್ತರ 6,000 Rs. ಓಕೆ, ದ ನೆಕ್ಸ್ಟ್ 76ನೇ ಪ್ರಶ್ನೆ, 76ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1360,800 ಅಂತ ಐತಿ ನೋಡ್ರಿ, ಆಪ್ಷನ್ 2 ಅದು ನೋಡ್ರಿ ಸರಿಯಾದ ಉತ್ತರ. ದ ನೆಕ್ಸ್ಟ್ 77ನೇ ಪ್ರಶ್ನೆಗೆ ಸರಿಯಾದ ಉತ್ತರ 111 ಆಪ್ಷನ್ 3 ಇದು ಸರಿಯಾದ ಉತ್ತರ ನೋಡ್ರಿ. ದ ನೆಕ್ಸ್ಟ್ 78ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3:5 ನೋಡ್ರಿ, ಆಪ್ಷನ್ 3 ಏನಿದೆಯಲ್ಲ ಅದು. ಓಕೆ, ದ ನೆಕ್ಸ್ಟ್ 79ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನನ್ ಆಫ್ ದಿ ಅಬವ್ ನೋಡ್ರಿ, ಮೇಲಿನ ಯಾವುದು ಅಲ್ಲ ಅಂತ ಇದೆಯಲ್ಲ ಇದು. ಯಾಕಪ್ಪ ಅಂತಂದ್ರೆ ಅದರ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 253 ಬರ್ತದ್ರಿ, 253 ಬರ್ತದ ಆ ಕಾರಣಕ್ಕಾಗಿ. ದ ನೆಕ್ಸ್ಟ್ 80ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 1 ನೋಡ್ರಿ, ಆಪ್ಷನ್ 4 ಏನಿದೆಯಲ್ಲ ಅದಕ್ಕೆ 1 ಅಂತ ಇದೆ. 1 ಇದ್ರೊಳಗಡೆ ಮಿಸ್ಸಿಂಗ್ ಸಂಖ್ಯೆ ಆಗಿದೆ ನೋಡ್ರಿ. ದ ನೆಕ್ಸ್ಟ್ 81ನೇ ಪ್ರಶ್ನೆ, ಕೆಳಗೆ ನೀಡಿರುವ ಸಂಕೇತಗಳನ್ನು ಬಳಸಿಕೊಂಡು ಪಟ್ಟಿ 1 ಮತ್ತು ಪಟ್ಟಿ 1ರೊಂದಿಗೆ ಹೋಲಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ. ಓಕೆ, ನೋಡ್ಕೊರಿ ಇಲ್ಲಿ ಫಾರ್ಮಲಿನ್ ಅನ್ನ ನಾವು ಏನಂತ ಯೂಸ್ ಮಾಡ್ತೀವಿ? ಜೈವಿಕ ಮಾದರಿಗಳ ಸಂರಕ್ಷಣೆ ಅಂತಾಗಿ ಯೂಸ್ ಮಾಡ್ತೀವಿ ನೋಡ್ರಿ ಫಾರ್ಮಲಿನ್ ಅನ್ನ. ಓಕೆ, ದ ನೆಕ್ಸ್ಟ್ ಸೋಡಿಯಂ ಬೆಂಜೋಯೇಟ್ ಅನ್ನ ಆಹಾರ ಸಂರಕ್ಷಣದಲ್ಲಿ ಯೂಸ್ ಮಾಡ್ತೀವಿ. ಓಕೆ, ದ ನೆಕ್ಸ್ಟ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅನ್ನ ಬೆಂಕಿಯನ್ನ ನಂದಿಸುವ ಕಾರ್ಯದಲ್ಲಿ ಉಪಯೋಗಿಸ್ತೀವಿ ನೋಡ್ರಿ. ಅಯೋಡೋ ಫಾರ್ಮ್ ಹಂಗಾದ್ರೆ ನಂಜುನಾಶಕ. ಹಂಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗ್ತದ? A4. ದ ನೆಕ್ಸ್ಟ್ A4B3. ಓಕೆ, A4B3 C2 ಅಂತ ಇದೆ ನೋಡ್ರಿ, C2 ಅಯೋಡೋ ಫಾರ್ಮ್. ಓಕೆ, D1 ಹಂಗಂದ್ರೆ ಆಪ್ಷನ್ 4 ಏನಿದೆಯಲ್ಲ ಸರಿಯಾದ ಉತ್ತರ ಆಗ್ತದ. ಓಕೆ, ದ ನೆಕ್ಸ್ಟ್ ಒಂದು ದಿನ ಬೆಂಗಳೂರು, ದೆಹಲಿ, ಮುಂಬೈ, ಶಿಮ್ಲಾದಲ್ಲಿ ಕ್ರಮವಾಗಿ ವಾಯುಮಂಡಲದ ಒತ್ತಡಗಳನ್ನು ಪ್ಯಾಸ್ಕಲ್ ನಲ್ಲಿ 1.2, 1.02, 1.21 ಮತ್ತು 1.01 ಎಂದು ದಾಖಲಿಸಲಾಗಿದೆ. ಆ ದಿನದಂದು ನೀರು ಮೊದಲು ಕುದಿಯುವ ಸ್ಥಳವು ಇದಾಗಿದೆ. ಓಕೆ, ಅಲ್ಲಿ ಏನಪ್ಪಾ ಆ ವಾಯುಮಂಡಲ ಒತ್ತಡವನ್ನು ಗಮನಿಸಿ ಇಷ್ಟು ಪ್ಯಾಸ್ಕಲ್ ನಲ್ಲಿ ಅದರ ದಾಖಲೆಗಳನ್ನ ಕೊಟ್ಟಾರ. ಓಕೆ, ಆ ದಾಖಲೆಗಳನ್ನ ಪ್ರಕಾರ ನೋಡ್ತಾ ಹೋದ್ರೆ ನಾವು ಒಂದ್ ವೇಳೆ ಆ ಟೈಮ್ ಒಳಗಡೆ ಆ ದಾಖಲೆಯನ್ನ ಕೊಟ್ಟ ದಿನದಲ್ಲಿ ನಾವು ಅಲ್ಲಿ ನೀರೇನಾರ ಕುದಿಯಾಕ ಇಟ್ಟಿದ್ವಿ ಅಂತಿಕೋ, ಫಸ್ಟ್ ಎಲ್ಲಿ ಕುದಿತಾವು ನೀರ್ ಅಂತ ಪ್ರಶ್ನೆನ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಶಿಮ್ಲಾ ನೋಡ್ರಿ. ನಾವೆಲ್ಲರೂ ಏನು ಅಲ್ಲಿ ಐಸಿನ ಪ್ರದೇಶ, ಆದ್ದರಿಂದ ಅಲ್ಲಿ ಜಲ್ದಿ ಕುದಿಯಂಗಿಲ್ಲ ಅಂತ ಅನ್ಕೊಂಡಿರ್ತೀವಿ. ಆಕ್ಚುಲಿ ಏನಪ್ಪಾ ಅಂತಂತಂದ್ರೆ ಕಡಿಮೆ ಒತ್ತಡದ ಪ್ರದೇಶದಲ್ಲಿ ನೀರು ಮೊದಲು ಕುದೀತದ ಅಂತ ನೋಡ್ರಿ. ಓಕೆ,
ಅಂದ್ರೆ ವಾಯುಮಂಡಲದ ಒತ್ತಡ ಕಡಿಮೆ ಇರುವ ಸ್ಥಳದಲ್ಲಿ ನೀರು ಮೊದಲು ಕುದೀತದ. ಓಕೆ, ನೆಕ್ಸ್ಟ್ 83ನೇ ಪ್ರಶ್ನೆ. ತಾಮ್ರದ ಮೇಲ್ಮೈನ ಮೇಲೆ ಹಸಿರು ಲೇಪನ, ಕಬ್ಬಿಣದ ಮೇಲ್ಮೈನ ಮೇಲೆ ಕಂದು ಬಣ್ಣದ ಲೇಪನ, ಬೆಳ್ಳಿಯ ಅದರ ಮೇಲ್ಮೈನೆ ಕಪ್ಪಾಗುವುದು, ಈ ಮೇಲಿನ ವಿದ್ಯಮಾನಗಳಿಗೆ ಇದು ಕಾರಣವಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಲೋಹದ ಉತ್ಕರ್ಷಣೆಯಿಂದ ಅಂತ ಏನಿದೆಯಲ್ಲ ಆಪ್ಷನ್ 4, ಆ ಲೋಹದ ಉತ್ಕರ್ಷಣೆಯಿಂದ ಆಕ್ಸಿಡೇಷನ್ ಇಂದ ಆ ವಿದ್ಯಮಾನ ಕಂಡು ಬರ್ತದ ಅಂತ. ಓಕೆ, ದ ನೆಕ್ಸ್ಟ್. ಬೆಂಕಿ ಕಡ್ಡಿಯನ್ನು ಉಜ್ಜುವ ಮೇಲ್ಮೈಗೆ ಉಜ್ಜಿದಾಗ ಉಂಟಾಗುವ ಸರಿಯಾದ ಪ್ರಕ್ರಿಯೆ ಯಾವುದು ಅಂತ ಕೇಳಿದರೆ ಡೈರೆಕ್ಟ್ ಆನ್ಸರ್ ಆಗ್ತಾ ಹೋಗ್ತೀನಿ. ಓಕೆ, ಟೈಮ್ ಆಗ್ತಾ ಬಂದಿದೆ, ಅದಕ್ಕೆ ಬಹಳ ಆಯ್ತು ಟೈಮ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಕೆಂಪು ಫಾಸ್ಫರಸ್ ಬಿಳಿ ಫಾಸ್ಫರಸ್ ಆಗಿ ಪರಿವರ್ತನೆ ಆಗುತ್ತದೆ. ಆಪ್ಷನ್ 4 ಇದು ಸರಿಯಾದ ಉತ್ತರ ನೋಡ್ರಿ. ಸಾರಿ, ಒಂದೇ ಒಂದು ನಿಮಿಷ. ಆಪ್ಷನ್ 3 ಅದು ಕೆಂಪು ಫಾಸ್ಫರಸ್ ಬಿಳಿ ಫಾಸ್ಫರಸ್ ಆಗಿ ಪರಿವರ್ತನೆ ಆಗ್ತದ. ಓಕೆ, ದ ನೆಕ್ಸ್ಟ್. ರಾಜದ್ರವದ ಬಗ್ಗೆ ಸರಿಯಾದ ಹೇಳಿಕೆಗಳು. ಓಕೆ, ಇದು ರಾಜಮನೆತನದವರು ಮಾತ್ರ ಕುಡಿಯುವ ಸಲುವಾಗಿ ಬಳಸುತ್ತಿದ್ದ ನೀರು. ಇದು ಚಿನ್ನ ಮತ್ತು ಪ್ಲಾಟಿನಂ ಅನ್ನು ಕರಗಿಸುತ್ತದೆ. ಇದು ಕಟು ಕ್ಷಯಕಾರಿಯಾಗಿದೆ, ಕೋರೋಸಿವ್. ಓಕೆ, ಇದು ಹೊಗೆಯಾಡುವ ದ್ರವವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಇದು ಚಿನ್ನ ಮತ್ತು ಪ್ಲಾಟಿನಂ ಕರಗಿಸುತ್ತದೆ, ಇದು ಕಟು ಕ್ಷಯವಾಗಿದೆ, ಇದು ಹೊಗೆಯಾಡುವ ದ್ರವ ಏನಿದೆಯಲ್ಲ ಇದು ಸರಿಯಾದ ಉತ್ತರ ನೋಡ್ರಿ. ಅಂದ್ರೆ ಆಪ್ಷನ್ 1 ಬಿಟ್ಟು ಉಳಿಕೆದ್ದು ಆಪ್ಷನ್ 3 ನೋಡ್ರಿ, 2, 3 ಮತ್ತು 4. ಓಕೆ, ದ ನೆಕ್ಸ್ಟ್. ಮುಂದಿನ ಪ್ರಶ್ನೆಯನ್ನು ನೋಡ್ಕೊಂಡ್ ಬರಿಲೆ. ಭೂಸ್ಥಿರ ಉಪಗ್ರಹದ ಕುರಿತು ತಪ್ಪು ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತಿದೆ. ಇದರ ಕಾಲಾವಧಿಯು 24 ಗಂಟೆಗಳು. ಭೂಮಿಯ ಮೇಲ್ಮೈಯಿಂದ ಇದರ ಎತ್ತರ 36,000 ಕಿಲೋಮೀಟರ್ಗಳು. ಇದು ಧ್ರುವ ಸಮತಲದಲ್ಲಿ ಪರಿಭ್ರಮಿಸುತ್ತದೆ. ಇದು ಸಮಭಾಜಕ ಸಮತಲದಲ್ಲಿ ಪರಿಭ್ರಮಿಸುತ್ತದೆ ಅಂತ ಇದೆ. ಇದಕ್ಕೆ ತಪ್ಪಾದ ಹೇಳಿಕೆ ಯಾವುದಪ್ಪ ಅಂತಂದ್ರೆ ಆಪ್ಷನ್ 3ನೇದ್ ನೋಡ್ರಿ, ಸಿ ಮಾತ್ರ ಅಂತೈತಿ. ಓಕೆ, ಇದು ಧ್ರುವ ಸಮತಲದಲ್ಲಿ ಪರಿಭ್ರಮಿಸುತ್ತದೆಯಲ್ಲ ಇದು ತಪ್ಪಾಗಿದೆ ಅಂತ. ಓಕೆ, ದ ನೆಕ್ಸ್ಟ್. ಒಬ್ಬ ಮೋಟಾರ್ ಸೈಕಲ್ ಸವಾರ ತೀವ್ರ ತಿರುವನ್ನು ತೆಗೆದುಕೊಳ್ಳುವಾಗ ಒಳಗಡೆ ಬಾಗುತ್ತಾನೆ. ಈ ರೀತಿ ಮಾಡುವುದು ಜವವನ್ನು ತಗ್ಗಿಸಲು, ಘರ್ಷಣೆಯನ್ನು ತಗ್ಗಿಸಲು, ಅವಶ್ಯಕ ಕೇಂದ್ರಾಭಿಮುಖ ಬಲ ಪಡೆದುಕೊಳ್ಳಲು, ಅವಶ್ಯಕ ಕೇಂದ್ರ ಪ್ರಸಾರಕ ಬಲವನ್ನು ಪಡೆದುಕೊಳ್ಳಲು ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಅವಶ್ಯಕ ಕೇಂದ್ರಾಭಿಮುಖ ಬಲ ಪಡೆದುಕೊಳ್ಳಲು ಅಂತ ಇದೆಲ್ಲ ಇದು ಸರಿಯಾದ ಉತ್ತರ ನೋಡ್ರಿ. ಓಕೆ, ದ ನೆಕ್ಸ್ಟ್. ಬಟ್ಟೆಗಳನ್ನು ತೊಳೆಯುವಾಗ ನೀರಿಗೆ ಮಾರ್ಜಕಗಳನ್ನು ಸೇರಿಸಲಾಗುತ್ತದೆ. ಓಕೆ, ಏಕೆಂದರೆ ಅವು ಹೀಗೆ ಬಟ್ಟೆಗಳನ್ನು ಸ್ವಚ್ಛಗೊಳಿಸುತ್ತವೆ ಅಂತ ಇದೆ. ನೀರಿನ ಸ್ನಿಗ್ಧತೆಯನ್ನು ಹೆಚ್ಚಿಸುವುದರಿಂದ, ನೀರಿನ ಮೇಲ್ಮೈ ಕರ್ಷಣವನ್ನು ಹೆಚ್ಚಿಸುವುದರಿಂದ, ನೀರಿನ ಸ್ನಿಗ್ಧತೆಯನ್ನು ಕಡಿಮೆ ಮಾಡುವುದರಿಂದ, ನೀರಿನ ಮೇಲ್ಮೈ ಕರ್ಷಣವನ್ನು ಕಡಿಮೆ ಮಾಡುವುದರಿಂದ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನೀರಿನ ಮೇಲ್ಮೈ ಕರ್ಷಣವನ್ನು ಕಡಿಮೆ ಮಾಡುವುದರಿಂದ ಅಂತಿದೆ ನೋಡ್ರಿ, ಆಪ್ಷನ್ 4 ಇದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್. ಶಬ್ದವನ್ನು ಉತ್ಪಾದಿಸಲು ಒಂದು ಉದ್ದದ ಸ್ಟೀಲ್ ಹಳಿಯನ್ನು ಹೊಡೆಯಲಾಯಿತು. ಇನ್ನೊಂದು ತುದಿಯಲ್ಲಿ ಹಳಿಯ ಸಮೀಪ ತನ್ನ ಕಿವಿಗಳನ್ನು ಹಿಡಿದಿರುವ ಒಬ್ಬ ವ್ಯಕ್ತಿಯು ಹೀಗೆ ಶಬ್ದದ ಅಲೆಗಳನ್ನು ಕೇಳ್ತಾನೆ. ಫಸ್ಟ್ ಏನಪ್ಪಾ ಅಂತಂದ್ರೆ ಇವ 2 ಸಾರಿ ಶಬ್ದವನ್ನ ಕೇಳ್ತಾನ. ಮೊದಲಂದ್ರೆ ಸ್ಟೀಲ್ ಮೂಲಕ ಕೇಳ್ತಾನ್ರಿ, ದೆನ್ ನೆಕ್ಸ್ಟ್ ಏನು ಗಾಳಿಯ ಮೂಲಕ ಆ ಶಬ್ದವನ್ನ ಕೇಳ್ತಾನ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ 90ನೇ ಪ್ರಶ್ನೆಯನ್ನ ನೋಡ್ಕೊಳ್ಳೋಣ ಬರೀಲೆ. ಹೊಂದಿಸಿ ಬರೆಯಿರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತಪ್ಪ ಅಂತಂದ್ರೆ 90ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ನೋಡ್ರಿ, A4 B3 C1 D. A4 ವಿದ್ಯುತ್ ಮೋಟಾರ್ ವಿದ್ಯುತ್ ಯಾಂತ್ರಿಕ ಪರಿಣಾಮದಿಂದ ವರ್ಕ್ ಆಗ್ತದ. ಓಕೆ, ದ ನೆಕ್ಸ್ಟ್ B3 ವಿದ್ಯುತ್ ಗಂಟೆ ವಿದ್ಯುತ್ ಕಾಂತೀಯ ಪರಿಣಾಮ. ಓಕೆ, ವಿದ್ಯುತ್ ಪರಿವರ್ತಕ ಪರಸ್ಪರ ಪ್ರೇರಕತೆಗೆ ಸಂಬಂಧಪಟ್ಟದ. ವಿದ್ಯುತ್ ಲೇಪನ ವಿದ್ಯುತ್ ರಾಸಾಯನಿಕ ಪರಿಣಾಮಕ್ಕೆ ಸಂಬಂಧಪಟ್ಟದ ನೋಡ್ರಿ. ಓಕೆ, ದ ನೆಕ್ಸ್ಟ್. ವಿಘಟನೆಯ ಸರಿಯಾದ ಹಂತಗಳ ಅನುಕ್ರಮಿಕೆಯನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. ಅಪಚಯ, ಖನಿಜೀಕರಣ, ಹ್ಯೂಮಿಫಿಕೇಶನ್, ಕ್ಷಾಲನ ಕ್ರಿಯೆ, ಛಿದ್ರೀಕರಣ ಅಂತ ಕೊಟ್ಟಾರ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತಪ್ಪ ಅಂತಂದ್ರೆ ಆಪ್ಷನ್ 2 EDACB ಇದೇನು ವಿಘಟನೆಯ ಸರಿಯಾದ ಹಂತಗಳ ಅನುಕ್ರಮಿಕೆಯನ್ನ ತಿಳಿಸ್ತದ ನೋಡ್ರಿ. ನೀವು ಇಲ್ಲಿ ನೋಡ್ಕೋಬಹುದು. ಓಕೆ, ಆ ಹಂತಗಳನ್ನ. ನೆಕ್ಸ್ಟ್. ಕೆಳಗಿನವುಗಳಿಂದ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಾರೆ. ಓಕೆ, ಹಾವಸ್ಯ ಸಸ್ಯಗಳನ್ನು ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳೆಂದು ಸಹ ಕರೆಯುತ್ತಾರೆ. ಜರಿಗಿಡಗಳಲ್ಲಿ ಸೈಲಂ ಮತ್ತು ಫ್ಲೋಯಂ ಇರುವುದಿಲ್ಲ. ಅನಾವೃತ ಬೀಜ ಸಸ್ಯಗಳು ನಗ್ನ ಬೀಜ ಸಸ್ಯಗಳಾಗಿವೆ. ಆವೃತ ಬೀಜ ಸಸ್ಯಗಳು ಏಕ ನಿಷೇಚನವನ್ನು ಪ್ರದರ್ಶಿಸುತ್ತವೆ.
ಶೈವಲಗಳು ಶಿಲೀಂಧ್ರ ಸಾಮ್ರಾಜ್ಯಕ್ಕೆ ಸೇರುತ್ತವೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಹೇಳಿಕೆಗಳನ್ನ ಆಯ್ಕೆ ಮಾಡಿದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತಪ್ಪ ಅಂತಂದ್ರೆ ಆಪ್ಷನ್ 1 ಮತ್ತು 3 ಮಾತ್ರ ಆಗ್ತದೆ ನೋಡ್ರಿ. ಓಕೆ, ಈ ಜರಿ ಗಿಡಗಳಲ್ಲಿ ಜೈಲ ಮತ್ತು ಫ್ಲೋಯಂ ಇರುವುದಿಲ್ಲ ಅಂತ ಐತಲ್ಲ, ಇರುತ್ತಾರೆ, ಆಕ್ಚುಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವುದು ಆವೃತ ಬೀಜ, ಇದು ತಪ್ಪಾಗಿದೆ. ಶೈವಲಗಳು ಶಿಲೀಂಧ್ರ ಸಾಮ್ರಾಜ್ಯಕ್ಕೆ ಸೇರುತ್ತವೆ ಅಂತಲ್ಲ, ಶಿಲೀಂಧ್ರ ಸಾಮ್ರಾಜ್ಯ ಅಲ್ರಿ, ಸಸ್ಯ ಸಾಮ್ರಾಜ್ಯಕ್ಕೆ ಸೇರ್ತವೆ ಅವು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಂಡ್ ಬರ್ರಿ. ಏಡ್ಸ್ HIV ಸಂಬಂಧಿಸಿದಂತೆ ಈ ಕೆಳಗೆ ಕೊಟ್ಟಿರುವ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಏಡ್ಸ್ ಒಂದು ರೋಗವಲ್ಲ, ಆದರೆ ರೋಗಗಳ ಕೂಟ ಅಂತ ಕೊಟ್ಟಿದ್ದಾರೆ. ಓಕೆ, HIV ರೋಗಾಣುವು ರೆಟ್ರೋ ವೈರಸ್ ಗುಂಪಿಗೆ ಸೇರಿದ್ದು ಇದರ ಅನುವಂಶೀಯ ವಸ್ತು RNA ಆಗಿದೆ. ಇವೆರಡು ಹೇಳಿಕೆ ಸರಿಯಾಗಿದೆ ನೋಡ್ರಿ ಇದು. ಓಕೆ, ಯಾಕಪ್ಪ ಅಂತಂದ್ರೆ ಏಡ್ಸ್ ಬರೀ ಒಂದ ರೋಗ ಇರಲ್ರಿ, ಏಡ್ಸ್ ಬಂತಂತಂದ್ರ. ಓಕೆ, ಬಹಳಷ್ಟು ರೋಗಗಳ ಸರಮಾಲೆಗಳು ಬರ್ತದ್ರಿ, ಆದ್ರಿಂದ ಅದಕ್ಕ ಎರಡು ಹೇಳಿಕೆಗಳು ಸರಿ ನೋಡ್ರಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ, ಆಪ್ಷನ್ 4. ನೆಕ್ಸ್ಟ್ ಹೇಳಿಕೆ 1 ಹೇಳಿಕೆ 2. ಜೀವ ರಾಸಾಯನಿಕ ಆಮ್ಲಜನಕ ಬೇಡಿಕೆಯು ಜಲಮಾಲಿನ್ಯದ ಸೂಚಕವಾಗಿದೆ. ಚರಂಡಿಯ ಕೊಳಚೆ ನೀರಿನಲ್ಲಿ ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ಜೀವ ರಾಸಾಯನಿಕ ಆಮ್ಲಜನಕ ಬೇಡಿಕೆಯನ್ನು ಅಳತೆ ಮಾಡುವುದರ ಮೂಲಕ ಅಂದಾಜಿಸಬಹುದಾಗಿದೆ. ಎರಡೂ ಸರಿ ನೋಡ್ರಿ. ಇದಕ್ಕ 94ನೇ ಪ್ರಶ್ನೆಗೆ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ, ಆಪ್ಷನ್ 3. ಓಕೆ, ನೆಕ್ಸ್ಟ್ 95ನೇ ಪ್ರಶ್ನೆ. ಬ್ಯಾಟ್ಸ್ಮನ್ ಒಬ್ಬರು ಕ್ರಿಕೆಟ್ ಚೆಂಡನ್ನು ಹೊಡೆದಾಗ ಚೆಂಡು ಸಮತಲ ಭೂಮಿಯ ಮೇಲೆ ಚಲಿಸುತ್ತದೆ. ಸ್ವಲ್ಪ ದೂರ ಕ್ರಮಿಸಿದ ನಂತರ ಚೆಂಡು ನಿಲ್ಲುತ್ತದೆ. ಚೆಂಡು ನಿಧಾನವಾಗಿ ನಿಲ್ಲಲು ಕಾರಣ ಏನಪ್ಪಾ ಅಂತ ಇಲ್ಲಿ ಕೇಳಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಚೆಂಡಿನ ಮೇಲೆ ಅಸಮತೋಲನ ಬಲವಿಲ್ಲದ ಕಾರಣ ಚೆಂಡು ನಿಲ್ಲಲು ಇಚ್ಛಿಸುತ್ತದೆ ಅಂತ ಏನಿದೆಯಲ್ಲ, ಆಪ್ಷನ್ 4. ಸಾರಿ, ಇದಲ್ರಿ ಆನ್ಸರ್. ಚಲಿಸುವ ಚೆಂಡಿನ ಮೇಲೆ ಚಲನ ವಿರೋಧಿ ಬಲವಿರುತ್ತದೆ ಅಂತ ಇದೆಯಲ್ಲ, ಅದು ಸರಿಯಾದ ಉತ್ತರ. ಸಾರಿ. ನೆಕ್ಸ್ಟ್ 96ನೇ ಪ್ರಶ್ನೆ. 21ನೇ ಶತಮಾನದಲ್ಲಿ ಹಿಂದೂ ಮಹಾಸಾಗರದ ಭೌಗೋಳಿಕ ರಾಜಕೀಯ ಪ್ರಾಮುಖ್ಯತೆ ಹೆಚ್ಚಲು ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಕಾರಣವಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 96ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜಾಗತಿಕ ಕಡಲ ತೈಲ ವ್ಯಾಪಾರದ 80% ಹೆಚ್ಚು ಹಿಂದೂ ಮಹಾಸಾಗರದ ಪ್ರಮುಖ ಭಾಗಗಳ ಮೂಲಕ ಹಾದು ಹೋಗುತ್ತದೆ ಅಂತಿದೆಯಲ್ಲ, ಇದು ಸರಿಯಾದ ಉತ್ತರ ನೋಡಿ. ಬಂಗಾರ ಮಣ್ಣಿನ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಬಂಗಾರ ಮಣ್ಣಿನ ಬಗ್ಗೆ ತಪ್ಪಾದ ಹೇಳಿಕೆ ಯಾವ್ದಪ್ಪ ಅಂತಂದ್ರೆ ಇದು ಸಣ್ಣ ಕಳೆಗಳಿಂದ ಕೂಡಿದ್ದು ಹೆಚ್ಚು ತೇವಾಂಶ ಹಿಡಿದಿಡಬಲ್ಲದು ಅಂತ ಏನಿದೆ, ಇದು ಉತ್ತರ ನೋಡ್ರಿ ಅದಕ್ಕೆ. ನೆಕ್ಸ್ಟ್ ಹಸಿರು ಕ್ರಾಂತಿ ಎಂಬ ಪದವನ್ನು ಮೊದಲಿಗೆ ಯಾರು ಸೃಷ್ಟಿಸಿದರು ಅಂತಿದೆ. ವಿಲಿಯಂ ಎಸ್ ಗೌಡ್ ಅಂತ ಕೊಟ್ಟಾರ, ಅದು ಗಾಂಡಿ ಅಂತ ಓದಿವಿ ನಾವು ಎಲ್ಲರೂ ಆಲ್ಮೋಸ್ಟ್ ಆಗಿ, ಅದು ಸರಿಯಾದ ಉತ್ತರ ನೋಡ್ರಿ. ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತವು ಮಾನ್ಸೂನ್ ಆಧಾರಿತ ದೇಶ. ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿ ಭಾರತಕ್ಕೆ ಹೆಚ್ಚು ಮಳೆಯನ್ನು ತರುತ್ತದೆ. ಹೌದು, ಇದು ಕೂಡ. ಈಶಾನ್ಯ ಮಾನ್ಸೂನ್ ಮಳೆ ಮುಖ್ಯವಾಗಿ ಪೂರ್ವ ದಕ್ಷಿಣ ಭಾಗಕ್ಕೆ ಸೀಮಿತವಾಗಿದೆ, ಎಲ್ಲಿ ನಮ್ಮ ತಮಿಳುನಾಡು ಆ ಕಡೆ ಭಾಗದಲ್ಲಿ. ನೆಕ್ಸ್ಟ್ ಮಾನ್ಸೂನ್ ಯಾವಾಗಲೂ ಭಾರತದಲ್ಲಿ ಒಂದು ಜೂಜಾಟವಾಗಿದೆ. ಈ ಎಲ್ಲ ಹೇಳಿಕೆಗಳು ಸರಿ ನೋಡ್ರಿ. ಇದಕ್ಕೆ ಯಾವ ಸರಿಯಾಗಿವೆ ಅಂತ ಕೇಳ್ಯಾರ. ಓಕೆ, ಆದ್ರಿಂದ ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು 2005ರಲ್ಲಿ ಸಂಸತ್ತು ಅಂಗೀಕರಿಸಿತು. ರೈಟ್. ಕೇಂದ್ರ ಗೃಹ ಸಚಿವರು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇದು ತಪ್ಪ್ರಿ. ಇದಕ್ಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸರು ಯಾರಪ್ಪ ಅಂದ್ರೆ PM ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರ. NDMA ಉಪಾಧ್ಯಕ್ಷರನ್ನು ಒಳಗೊಂಡಂತೆ 9ಕ್ಕಿಂತ ಹೆಚ್ಚು ಸದಸ್ಯರನ್ನು ಹೊಂದಿರುವುದಿಲ್ಲ. ಇದು ರೈಟ್. NDMA ಸದಸ್ಯರ ಅಧಿಕಾರಾವಧಿ 5 ವರ್ಷಗಳು. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತಾ? ಆಪ್ಷನ್ 2 ACD ಸರಿಯಾದ ಉತ್ತರ ನೋಡ್ರಿ. ಓಕೆ, ಥ್ಯಾಂಕ್ ಯು. ಈಗ ನಾವು ಇದನ್ನೇನು ಕೀ ಆನ್ಸರ್ ನೋಡ್ಕೊಂಡಿವ್ರಿ. ಜಸ್ಟ್ ನಿಮ್ಗೆ ವಿಶ್ಲೇಷಣೆ ಏನಾದ್ರು ಈ ಪ್ರಶ್ನೆ ಪತ್ರಿಕೆನ ವಿಶ್ಲೇಷಣೆ ಮಾಡ್ಬೇಕಂದ್ರೆ ಕಮೆಂಟ್ ಹಾಕ್ರಿ. ಓಕೆ, ಮುಂದಿನ ದಿನಮಾನಗಳಲ್ಲಿ ಈ ಪ್ರಶ್ನೆ ಪತ್ರಿಕೆನ ಪೂರ್ತಿ ಇನ್ ಡೀಟೇಲ್ ಆಗಿ ವಿಶ್ಲೇಷಣೆ ಮಾಡಿ ಹಾಕೋಣ. ಈಗಾಗಲೇ ಏನು ನಮ್ಮ ಚಾನಲ್ ಒಳಗಡೆ ಹಿಂದಿನ FDA ಪ್ರಶ್ನೆ ಪತ್ರಿಕೆಗಳನ್ನ ನಾವು ವಿಶ್ಲೇಷಣೆ ಮಾಡಿ ಹಾಕಿವ್ರಿ. ಓಕೆ, ಒಂದೊಂದೇ ಕ್ವಶನ್ ಪೇಪರ್ 4 ಅವರ್ ವಿಶ್ಲೇಷಣೆ ಮಾಡಿವಿ ಅಂದ್ರೆ ಫುಲ್ ಇನ್ ಡೆಪ್ತ್ ಆಗಿ ವಿಶ್ಲೇಷಣೆ ಮಾಡಿದ್ದೇವೆ. ಓಕೆ, 2026ರಲ್ಲಿ ಈ ಎಕ್ಸಾಮ್ ಅನ್ನ ಅಟೆಂಡ್ ಮಾಡೋರಿಗೆ ಬಹಳ ಹೆಲ್ಪ್ ಆಗತ್ರಿ ಆ ತರ ವಿಶ್ಲೇಷಣೆ ಮಾಡಿದ್ರ. ಆದ್ರಿಂದ ನಿಮ್ಗೆ ಏನ್ ಅನ್ಸ್ಬಿಡ್ತದ, ಕ್ವಶನ್ ಪೇಪರ್ ಅಷ್ಟು ಅವರ್ ವಿಶ್ಲೇಷಣೆ ಮಾಡಿದ್ರ ಬಹಳ ಜಾಸ್ತಿ ಆಯ್ತಂತ ಅನ್ಸುತ್ತ. ಬಟ್ ಏನೋ ಈ ಕ್ವಶನ್ ಪೇಪರ್ ನೋಡಿದ್ಮ್ಯಾಗ ಗೊತ್ತಾಗತ್ತೆ ನಿಮಗ ಯಾಕೆ ನಾವು ಅಷ್ಟು ತಾಸಿನ ಕ್ಲಾಸ್ ನೋಡ್ಬೇಕಪ್ಪ ಅಂತೇಳಿ. ಓಕೆ, ಆದ್ರಿಂದ ನೀವು ಜಾಸ್ತಿ ಟೈಮ್ ಆಗ್ತದ ಅಂತೇಳಿ ನೀವು ಇದು ಮಾಡ್ಕೋಬೇಡ್ರಿ, ಹೆಚ್ಚು ನಾಲೆಜ್ ಸಿಗ್ತದ. ಓಕೆ, ಆದ್ರಿಂದ ಏನಪ್ಪಾ ಅಂತಂದ್ರೆ ಅವು ಹಿಂದಿನ ಕ್ಲಾಸ್ಗಳನ್ನ ನೋಡ್ಕೊರಿ. ಓಕೆ, ಮತ್ತೆ ನಮ್ಮ ಚಾನಲ್ ಒಳಗಡೆ ಏನಪ್ಪಾ ಅಂತಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ
ಪ್ರಶ್ನೆಗಳನ್ನ ಏನಪ್ಪಾ ಒಂದು ಕ್ವಿಜ್ ರೂಪದಲ್ಲಿ ಶಾರ್ಟ್ಸ್ ಆಗಿ ಅಪ್ಲೋಡ್ ಮಾಡ್ತೀವಿ ನಮ್ಮ ಚಾನಲ್ ಒಳಗಡೆ. ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಪೇಜ್ ಒಳಗಡೆ ಐತ್ ನೋಡ್ರಿ. ಓಕೆ, ಥ್ಯಾಂಕ್ ಯು.